ಎಲ್ರಿಗೂ ನಮಸ್ಕಾರ. ಲಾವಣ್ಯ ಅನ್ನೋ ನೇಮ್ ಒಂದು ಕರೆಕ್ಷನ್. ಫಸ್ಟು ನೇಮಲ್ಲಿ ಮಿಸ್ಟೇಕ್ ಇರುತ್ತೆ. ಸಪೋಸ್ ಈ ರೀತಿ ನೋಡಿ ಲಾವಣ್ಯ ಅಂತ ಹೆಸರು ಇರುತ್ತೆ. ಇದನ್ನು ನಾವು 18ಕ್ಕೆ ಸೆಟ್ ಮಾಡ್ತೀವಿ ಅಥವಾ ಟೋಟಲ್ 18 ಅಂತ ಬಂತು ಅಂತಂದಾಗ ಕರೆಕ್ಷನ್ ಮಾಡೋಕ್ಕೆ ತುಂಬ ಆಪ್ಷನ್ಸ್ ಇದೆ. ಆಯಿತಾ, ಅದನ್ನು ಕಳಿಸಿದ್ದೀರಾ. ಅದರಲ್ಲಿ ಏನಕ್ಕೆ ನೇಮ್ ಕರೆಕ್ಷನ್ ಹೇಳಲಿಲ್ಲ, ನಾನು ನೇಮ್ ಚೇಂಜ್ ಅಂತ ಹೇಳಿದೆ ಏನಕ್ಕೆ ಎತ್ತ ಅಂತಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಧಾನಕ್ಕೆ ವಿಡಿಯೋ ನೋಡ್ಕೊಳ್ಳಿ. ಆ್ಯಂಡ್ ಏನೊಂದು ಮೆಸೇಜ್ಗಳು ಕಳಿಸಿದ್ದೀರಾ ನೇಮ್ ಕರೆಕ್ಷನ್ಸ್ ಎಲ್ಲ ಅದು ಕರೆಕ್ಟ್ ಇದೆ. ನೇಮ್ ಕರೆಕ್ಷನ್ ಅಂದರೆ ಈಗ ಪ್ಲಸ್ ಆರ್ ಮೈನಸ್ ಥರ. ಆಯಿತಾ, ನನಗೆ 23 ಬರಬೇಕಂದ್ರೆ ಎಷ್ಟು ಹಾಕಬೇಕು? 5 ಹಾಕಬೇಕು. 24 ಬರಬೇಕಂದ್ರೆ 6 ಹಾಕಬೇಕು. ಈ ರೀತಿ ನೋಡ್ಕೊಂಡು ಆಲ್ಫಾಬೆಟ್ಸ್ಗಳನ್ನ ಸೇರಿಸೋದು ಅಷ್ಟೇ. ನೇಮ್ ಕರೆಕ್ಷನಲ್ಲಿ ಏನಂತ ಮೇಜರ್ ತುಂಬ ಕಷ್ಟದ ಕೆಲಸ ಅಂತಲ್ಲ. ಬಟ್ ನೇಮ್ ಕರೆಕ್ಷನ್ ಇಂಪ್ಯಾಕ್ಟ್ ಏನು ಬೀಳುತ್ತೆ ಅದು ಆ್ಯಸ್ ಎ ನ್ಯೂಮರಾಲಜಿಸ್ಟ್ ಅಥವಾ ಆಸ್ಟ್ರಾಲಜರ್ ಆಗಿ ನಿಮ್ಗೆ ಅದೊಂದು ಐಡಿಯಾ ಇರಬೇಕಷ್ಟು. ಆಯಿತಾ, ಏನಕ್ಕೆ ಅಂತಂದರೆ ನೀವೇನೊಂದು ಆಲ್ಫಾಬೆಟ್ ಅಥವಾ ಯಾವುದೊಂದು ಅಕ್ಷರಗಳನ್ನ ಆ್ಯಡ್ ಮಾಡ್ತಿದ್ರೆ ಅದು ಯಾವ ವ್ಯಕ್ತಿಗೆ ಯಾವ ರೀತಿ ಬರ್ಬೋದು ಅನ್ನೋದು ಡೇಟ್ ಆಫ್ ಬರ್ತ್ ಇಂದನೇ ಬರೋದು, ಡೇಟ್ ಆಫ್ ಬರ್ತ್ ಅನಾಲಿಸಿಸಿಂದ. ಮತ್ತು ಇಲ್ಲಿ ಆಲ್ಫಾಬೆಟ್ಸ್ ಏನು ತರ್ತೀರೋ ಆ ಕ್ಯಾರೆಕ್ಟರ್ ಕೂಡ ಆ ವ್ಯಕ್ತಿಗೆ ಅವಶ್ಯಕತೆ ಎಲ್ಲ ವಗೇರ ನೋಡ್ಕೊಂಡು ಯೂಸ್ ಮಾಡಿ. ಏನಕ್ಕೆ ಅಂದರೆ ಈ ಒಂದು ನೇಮ್ನ 19, 21, 22, 23, 24, 19 ಸೊ 4 ಚೆನ್ನಾಗಿರುವಂತಹ ಒಂದು ಟೋಟಲ್ ಕಾಂಬಿನೇಷನ್ಗೆ ತರಬಹುದು ಇದನ್ನು. ಸೊ ಯಾವ ರೀತಿ ವ್ಯಕ್ತಿ ಯಾರು ಇದನ್ನು ಉಪಯೋಗಿಸ್ಬೋದು? ಕೀಪಿಂಗ್ ಇನ್ ಮೈಂಡ್ ಏನಂದರೆ ಸ್ಟಾರ್ಟಿಂಗ್ ಆಲ್ಫಾಬೆಟ್ 3 ಇದೆ, 3. ಸೊ ಯಾರಿಗೆ KQ ನಂಬರ್ 6 ಇರುತ್ತೋ ಅವ್ರಿಗಿದು ಸೆಟ್ ಆಗೋಲ್ಲ ಈ ನೇಮು. ನಾನು ನೇಮ್ ಚೇಂಜ್ ಆಗಿ ಕೇಳಿದೆ. ನೇಮ್ ಚೇಂಜ್ ಮಾಡಿ ಅಂದರೆ ಅಕ್ಷರ ಏನಿದೆ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲರದು ಸೇಮ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅದು ಇದು ಮಾಡ್ತಾರೆ ಅಂದರೆ ಅಂಡರ್ ಪರ್ಫಾರ್ಮ್ ಮಾಡ್ತಾರೆ, ಸಕ್ಸಸ್ ಡಿಲೇ ಇರುತ್ತೆ, ಆಲ್ ಆಫ್ ಎ ಸಡನ್ ಲೈಫಲ್ಲಿ ಫ್ಲಿಪ್ ಆಗೋದು, ಚೇಂಜಸ್ಗಳಾಗೋದು, ಮತ್ತು ಬಂದು ಡಿಪೆಂಡೆನ್ಸಿ ಜಾಸ್ತಿ ತೋರಿಸುತ್ತೆ. ಮೂಡ್ ಒಂದೇ ಥರ ಇರೋಲ್ಲ. ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಇದು ಓದೋ ವಿಷಯದಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಬದಲಾವಣೆಗಳನ್ನ ತೋರಿಸುತ್ತೆ. ಅದಕ್ಕೋಸ್ಕರ ನಾನು ಯೂಶ್ವಲಿ ಆಲ್ಫಾಬೆಟ್ ಅಂತ ಹೇಳ್ಕೊಳ್ಳೋ ಆಲ್ಫಾಬೆಟ್ ಎಲ್ಲ ಚೇಂಜೇ ಮಾಡ್ಕೊಬಿಡಿ ಅಂತ ಹೇಳ್ತೀನಿ. ಮತ್ತು ಎಲ್ಲರ ಮುಂದೆ ನಡೆಯುತ್ತೆ. ಸ್ಟಾರ್ಟಿಂಗಲ್ಲಿ ಬಂದರೆ ಇನ್ಕ್ಲೂಡಿಂಗ್ ಎಲ್ಲ ಹೆಸರುಗಳಲ್ಲೂ ಕೂಡ ಬಂದು ಏನಾಗ್ತದೆ ಅಂತಂದರೆ ಸ್ವಲ್ಪ ಲ್ಯಾಕ್ ಆಫ್ ಇಂಟ್ರೆಸ್ಟ್, ಎಲ್ಲಾದರೂ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡ್ತಾರೆ ಅಂತ ಅವ್ರು ಅಂದ್ಕೊಂಡಂಗೆ ಬದುಕೋಕ್ಕಾಗಲ್ಲ. ಎಲ್ಲ ಒಂದು ಕಡೆ ಒಂಥರ ಪ್ರಾಬ್ಲಮ್ಸ್ಗಳೇ ಕಾಣಿಸುವಂತಹ ಒಂದು ಆಲ್ಫಾಬೆಟ್ ಅದು. ನೇಮಲ್ಲಿ ಮಧ್ಯದಲ್ಲಿ ಬಂದರು, ಎಂಡಿಂಗಲ್ಲಿ ಬಂದರು, ಸ್ಟಾರ್ಟಿಂಗಲ್ಲೇ ಬರಬೇಕಾದ್ರೆ ಮತ್ತು ನಾವು ಹೆಸರು ಹೇಳಬೇಕಾದ್ರೆ ಉಚ್ಚಾರಣೆ ಮಾಡಬೇಕಾದ್ರೆ ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ ಈಗ ಲಾ ಅನ್ನೋ ಪದನೇ ಎಲ್ಲ ಅನ್ನೋದೇ ಬರ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಆ ಇಂಪ್ಯಾಕ್ಟ್ ಲಾ ಅನ್ನೋದ್ರಿಂದ ಸ್ವಲ್ಪ ಕಮ್ಮಿ ಆದರೂ ಕೂಡ ಅಂಡರ್ ಪರ್ಫಾರ್ಮ್ ಮಾಡ್ತಾರೆ. ಆಯಿತಾ, ಸುನಿಲ್, ನಿಖಿಲ್ ಅಂತ ಕಡೆ ಅಂತಲೇ ಬಂದು ಸ್ಟಾಪ್ ಆಗುತ್ತಲ್ಲ, ಅಂಥ ಕಡೆ ಎಫೆಕ್ಟ್ ಜಾಸ್ತಿ ಇರುತ್ತೆ, ವೆರಾಸ್ ಇಲ್ಲಿ ಕಮ್ಮಿ ಇರುತ್ತೆ. ಓಕೆನಾ? ಬಟ್ ಅಂದರೂ ಕೂಡ ನನಗಂತ ಕಂಫರ್ಟೇಬಲ್ ಅಲ್ಲ. ನಾನು ಯೂಶ್ವಲಿ ಸಜೆಸ್ಟ್ ಮಾಡ್ತೀನಿ ಮಕ್ಕಳಿಗೆ ಏನಾದ್ರು ಇಡ್ತೀರಿ ಅಂದರೆ ಚೇಂಜ್ ಮಾಡ್ಕೊಬಿಡಿ, ಬೇಡದ ಅವಶ್ಯಕತೆ ಇಲ್ಲ ಅಂತ. ಸೊ ಯಾವ್ಯಾವ ಆಪ್ಷನ್ಸ್ಗಳನ್ನ ಕಳಿಸಿದ್ದೀರಾ ಅಮ್ಮಣ್ಣ ನಾನು ಒಂದ್ಸಲ ತೋರಿಸ್ತೀನಿ ನಿಮಗೆ. ಎಲ್ಲ ಕೂಡ ನೇಮ್ ಕರೆಕ್ಷನ್ನೇ. ಸೊ ಈಸಿ ಇದೆ, ಪ್ರಾಬ್ಲಮ್ ಇಲ್ಲ. ಅದೇ ಹೇಳಂದಲ್ಲ, ಮ್ಯಾಥ್ಸ್ನಲ್ಲಿ ಯಾವ ರೀತಿ ಈಗ 18 ಇದೆ, ಇದನ್ನು 23 ಮಾಡ್ಬೇಕಂದ್ರೆ ಎಷ್ಟು ಹಾಕಬೇಕು, ಅದಕ್ಕೆ ಯಾವ ಅಕ್ಷರಗಳಿವೆ ನೋಡ್ಕೊಂಡು ಈ ರೀತಿ ಕರೆಕ್ಷನ್ ಮಾಡ್ತೀವಿ. ಎಲ್ಲರೂ ಕರೆಕ್ಷನ್ ಮಾಡ್ತೀರಾ. ಅಟ್ಲೀಸ್ಟ್ ಯಾರ್ಯಾರಿಗೆ ನೇಮ್ ಚೇಂಜ್ ಮಾಡೋ ಆಪ್ಷನ್ ಇಲ್ಲ, ನೇಮ್ ಕರೆಕ್ಷನಾದ್ರು ಮಾಡ್ಕೊಳ್ಳಿ. ಆಯಿತಾ, ಸೊ ಇಲ್ಲಿ ಬಂದು ಈ ಹೆಸರನ್ನು ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ವಿ. ಸರಿ ಮಾಡೋದಕ್ಕೆ 1, 2, 3, 4 ರೀತಿಯ ಒಂದು ಕರೆಕ್ಷನ್ನ ಮಾಡಿದ್ದಾರೆ. ಆಯಿತಾ, ಅದರಲ್ಲಿ ಮೊದಲನೇದು ನಾನು ಮಾಡಿಲ್ಲ, ಕಳಿಸಿದ್ರು ನನಗೆ. ಬಟ್ ನಾನು ಎಲ್ಲಲ್ವಾ ಅದಕ್ಕೆ ನಾನು ಕರೆಕ್ಷನ್ ಬಗ್ಗೆ ಮಾತಾಡೋಕ್ಕೆ ಹೋಗಲಿಲ್ಲ. ಮೊದಲನೇದು ಇದು 23ಗೆ ಸೆಟ್ ಮಾಡ್ಕೋಬೋದಲ್ವ ಸರ್, ಎಲ್ಲರಿಗೂ ಫೇವ್ರೇಟ್ 5 ನಂಬರ್ 5 ಯೂಸ್ ಮಾಡ್ತೀನಿ. 23 ಕಮರ್ಷಿಯಲ್ ಸಕ್ಸಸ್ ಅದು ಇದು ವಗೇರ ಓವರ್ ಆಲ್ ಟೋಟಲ್ ನಂಬರ್ 5ನ ಯೂಸ್ ಮಾಡ್ತೀನಿ. ಮಿಸ್ಸಿಂಗ್ ನಂಬರ್ ಇದೆ, ಲೋ ಶುಗರ್ಡಲ್ ಮಧ್ಯೆ ಬರುತ್ತೆ, ನಂಬರ್ 5ನ ಯೂಸ್ ಮಾಡ್ತೀನಿ. ಈ ರೀತಿ ಯೂಸ್ ಮಾಡಿದ್ದೀನಿ. ಬಂದು ನಂಬರ್ 5 ಬರುತ್ತೆ. ಸೊ ನಂಬರ್ 5ನ ನಾನು ಈ ರೀತಿ ತರ್ತೀನಿ ನನ್ನ ಲೈಫಲ್ಲಿ. ನಾನು ಇದನ್ನು ಉಪಯೋಗಿಸ್ಬಹುದಾ ಅಂತಂದರೆ ಆಲ್ಫಾಬೆಟ್ದು ಪ್ರಾಬ್ಲಮ್ ಅಷ್ಟೇ ಇರೋದು ನನಗೆ. ಮತ್ತು ಸ್ಟಾರ್ಟಿಂಗ್ ಆಲ್ಫಾಬೆಟ್ 3 ಇದೆ. ಸ್ಟಾರ್ಟಿಂಗ್ ಎಂಡಿಂಗ್ ನಾನು ಹೇಳಲ್ಲ, ಕನ್ಫ್ಯೂಸ್ ಆಗ್ತಿರೋ ಸುಮಾರು ಕಡೆ. ಏನಕ್ಕೆ ಸ್ಟಾರ್ಟಿಂಗ್ ಆಲ್ಫಾಬೆಟ್ ಇಂಪ್ಯಾಕ್ಟ್ ಇರಲ್ಲ ಅಂತ ಹೇಳ್ತೀರಾ, ಬಟ್ ಅಲ್ಲಿಂದನೇ ನಿಮ್ಮ ಹೆಸರು ಸ್ಟಾರ್ಟ್ ಆಗೋದು. ನಿಮ್ಮನ್ನು ಏನು ಬೇಕಾದ್ರೂ ಕರಿಬೋದು, ಬಟ್ ಶುರು ಆಗೋದು ಅಲ್ಲಿಂದನೇ. ಸೊ ಅದ್ರ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ, ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ಡಿಸ್ಕಷನ್ಸಲ್ಲಿ ಈ ಒಂದು ಸ್ಟಾರ್ಟಿಂಗ್ ಆಲ್ಫಾಬೆಟ್ ಇಂಪ್ಯಾಕ್ಟ್ ಬೇಡ. ಸೊ ನಾನು 3ಕ್ಕೆ 5ಕ್ಕೆ ಏನಾಗ್ತದೆ ಏನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಡಬಲ್ ಎನ್ ತಗೊಬರ್ತೀನಿ, 11 ಅಥವಾ 55 ಈ ಥರ ಮಾಡ್ತೀರಾ ಅಂತಂದರೆ ಯೂಸ್ ಮಾಡ್ಬೋದಾ ಅಂತ. ಯೂಸ್ ಮಾಡಿ, ಯೂಸ್ ಮಾಡಬೇಡಿ ಅಂತ ಹೇಳಿಲ್ಲ, ಕರೆಕ್ಷನ್ ಮಾಡ್ಕೊಳ್ಳಿ. ಕರೆಕ್ಷನ್ ಮಾಡಿಕೊಂಡು ನೇಮ್ ಚೇಂಜಸ್ ಮಾಡೋಕ್ಕಾಗಲ್ಲ ಅಂದರೆ ಈ 4 ಆಪ್ಷನ್ಸ್ಗಳು ಚೆನ್ನಾಗಿದೆ, ಒಂದು ಆಪ್ಷನ್ ಚೆನ್ನಾಗಿಲ್ಲ ಅಷ್ಟೇ, ಡಬಲ್ ಎಲ್ ಯೂಸ್ ಮಾಡಬೇಡಿ. ಇದನ್ನು ಕೂಡ ಯೂಸ್ ಮಾಡ್ತಾರೆ. ಡಬಲ್ ಎಲ್ ಇತ್ತು ಅಂತಂದರೆ ಲಕ್ಷ್ಮೀ ಲಾಕ್ ಅಂತ ಹೇಳ್ತಾರೆ, ಅದು ಇದು ಅಂತ. ಬಟ್ ಡಬಲ್ ಎಲ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆ್ಯಂಡ್ ಲಾಸಸ್ಗಳನ್ನ ತುಂಬ ಜಾಸ್ತಿ ಕೊಡುತ್ತೆ. ಆಲ್ರೆಡಿ ಮೂಡ್ ಸ್ವಿಂಗ್ ಇರುತ್ತೆ, ಸ್ಟಾರ್ಟಿಂಗಲ್ಲೇ ಕೊಡೋದು ಅಂತ ಒಳ್ಳೇದಲ್ಲ. ಇದನ್ನು ಉಪಯೋಗಿಸ್ಬೋದು. ಈಗ ಇಂಪ್ಯಾಕ್ಟ್ ಏನಾಗುತ್ತೆ, ಇಲ್ಲೇನು ಮಾಡ್ತಿದ್ದೀವಿ, ಈ ಕರೆಕ್ಷನಲ್ಲಿ ತರ್ತಾ ಇದ್ದೀವಿ ನಂಬರ್ 5, ತರ್ತಾ ಇದ್ದೀವಿ ನಂಬರ್ 3. ಇಲ್ಲೇನು ಮಾಡ್ತಾ ಇದ್ದೀರಾ,
ಡಬಲ್ ಎ ಮಾಡಿದ್ದೀವಲ್ವಾ. ಸೊ ಇಲ್ಲೇನು ಮಾಡಿದ್ದೀವಿ, 111 ಎಫೆಕ್ಟ್ನ ತರೋಕ್ಕೆ, ಅಂದರೆ 111 ಬಂದು ವಿಕ್ಟ್ರಿ ಅಂತ ಹೇಳ್ತೀವಿ. ಟೋಟಲ್ 19 ಬರ್ತಾ ಇದೆ. ಸೊ ಈ ರೀತಿ ಒಂದು ಟೋಟಲ್ನ ಕೂಡ ಉಪಯೋಗಿಸ್ಬೋದು. ಏನಂದರೆ 8ನೇ ತಾರೀಕು ಹುಟ್ಟಿರಬಾರ್ದು, 9ನೇ ತಾರೀಕು ಹುಟ್ಟಿರೋರಿಗೆ 7ನೇ ತಾರೀಕು ಹುಟ್ಟಿರೋರಿಗೆ ಸ್ವಲ್ಪ ಮಿಕ್ಸ್ ರಿಯಾಕ್ಷನ್ಸ್ ಕೊಡ್ತದೆ. ರೀಸನ್ ಬಂದು 1 ಎಲ್ಲದಕ್ಕೂ ಸೆಟ್ ಆಗೋಲ್ಲ. ನಾವು ಲಕ್ಕಿ ನಂಬರ್ ಕಾನ್ಸೆಪ್ಟಲ್ಲಿ ಏನು ಮಾಡ್ತೀವಿ, ಒಂದು ಆ ನಂಬರ್ ಸೆಟ್ ಆಗುತ್ತೆ, ಲಕ್ಕಿ ನಂಬರ್ ಸೆಟ್ ಆಗುತ್ತೆ ಅಂದರೆ ಲಕ್ಕಿ ನಂಬರ್ ಕಾನ್ಸೆಪ್ಟಲ್ಲಿ ಇದನ್ನು ಉಪಯೋಗಿಸ್ಬಿಟ್ಟು ಟೋಟಲ್ ಸೆಟ್ ಮಾಡ್ತೀನಿ ಅಂತ ಅನ್ನೋದು ಎಲ್ಲೋ ಒಂದು ಕಡೆ ಅದು ಅಂತ ಪ್ರಾಪರ್ ವೇ ಅಲ್ಲ ಅದು, ಆಯಿತಾ. ಸೊ ಎಲ್ಲ ಒಂದು ಈ ಮಿಸ್ಟೇಕ್ಸ್ಗಳು ಬಂದಾಗ ನಂಬರ್ 6 ಯಾರು ಇತ್ತು, KQ ನಂಬರ್ 6 ಏನಾರು ಇತ್ತು ಅಂತಂದರೆ ಅವರಿಗೆ ಸ್ವಲ್ಪ ಜೋಪಾನ, ಏನಾದರೂ ಹಠ ಸ್ವಾಭಿಮಾನದಲ್ಲಿ ಬದಲಾವಣೆ ಆಗೋದು. 6-7 ಕಾಂಬಿನೇಷನ್ ರಿಲೇಷನ್ಶಿಪ್ಪಲ್ಲಿ ಏರುಪೇರುಗಳು ಕಾಣಿಸಿದ್ರೆ 8 and 9ಗೆ ಬಂದು ಚಾಲೆಂಜಸ್, ಸೀದಾ ಚಾಲೆಂಜಸ್ಗಳೇ ತೋರಿಸುತ್ತೆ ಅಂತ ಹೇಳ್ಕೊಳ್ಳೋ ಸಜೆಷನ್ಸ್ ಅಲ್ಲ ಇದು, ಯೂಸ್ ಮಾಡಿ ಅಂತಂದ್ಬಿಟ್ಟು. ಅದು ಡಬಲ್ ಎ ಏನು ಯೂಸ್ ಮಾಡ್ತಿದ್ದೀವಿ, 1 ಆಲ್ಫಾಬೆಟ್ ತರ್ತಾ ಇದ್ದೀವಿ, ಎ ತರ್ತಾ ಇದ್ದೀವಿ, ಎಯಿಂದ ಇಂಡಿಪೆಂಡೆನ್ಸ್ ಬರುತ್ತೆ, ಆ ಆಲ್ಫಾಬೆಟ್ಗಳು. ಬೇರೆ ಡೇಟ್ ಆಫ್ ಬರ್ತಲ್ಲಿ ನಂಬರ್ 4ಗೆ ಸ್ವಲ್ಪ ಹಠ ಟ್ರಿಗರ್ ಆಗೋದು ಜಾಸ್ತಿ ಆಗ್ತದೆ ಆ್ಯಂಡ್ ಆಲ್ರೆಡಿ ಡಾಮಿನೇಟಿಂಗ್ ಇರ್ತಾರೆ. ಸೊ ಅವ್ರು ಅಂಥ ಕ್ಯಾರೆಕ್ಟರ್ಗೆ ಸಪೋರ್ಟ್ ಮಾಡುತ್ತೆ, ಆಯಿತಾ. 3ಗೆ 1 ತರ್ತಿದ್ದೀವಿ, ಅವರ KQ ನಂಬರ್ 4 ಏನೋ ಒಂದು ಇರುತ್ತೆ. ಸೊ ನಂಬರ್ 4 ಇದ್ದರೆ ಡಿಸಿಪ್ಲಿನ್, ಹಠ, ಇಲ್ಲೊಂದು ಕಡೆ ಸ್ಲೋ ಮತ್ತು ಫೇಲ್ಯೂರ್ಗಳು, ಸಡನ್ ಆಲ್ ಆಫ್ ಸಡನ್ ಚೇಂಜಸ್ಗಳು ಕಾಣಿಸ್ದಾಗ ಅಥವಾ ಅಂದ್ಕೊಂಡಂತಹ ಒಂದು ರಿಸಲ್ಟ್ ಸಿಗದೆ ಇದ್ದಾಗ ನಂಬರ್ 4 ಸ್ವಲ್ಪ ಬೇರೆ ಥರ ರಿಯಾಕ್ಟ್ ಮಾಡುತ್ತೆ. ನಂಬರ್ 4 ಆ್ಯಂಡ್ ನಂಬರ್ 2, ಆಯಿತಾ. ಫಿಲ್ಟರ್ ಮಾಡ್ತಾ ಹೋಗ್ತೀನಿ ಅಂತಂದರೆ ಎಲ್ಲ ನಂಬರ್ಸ್ಗೂ ಇನ್ಕ್ಲೂಡಿಂಗ್ 1 and 3ಗೂ ಕೂಡ ಪ್ರಾಬ್ಲಮ್ಸ್ ಇದೆ ಇದರಲ್ಲಿ. ಬಟ್ ಬಿಹೇವಿಯರ್ ಯಾವ ರೀತಿ ನೋಡ್ತೀವಿ ಅಂದರೆ ನೇಮಿಂದ ಅಲ್ಲ, ಬರೀ ನೇಮ್ ಮಾತ್ರ ಅಲ್ಲ, ಡೇಟ್ ಆಫ್ ಬರ್ತ್ ಆ್ಯಂಡ್ ಟೈಮ್, ಹುಟ್ಟಿದ ದಿನ, ಹುಟ್ಟಿದಾಗಿಂದ ಒಂದು ಪ್ಲಾನೆಟ್ ಇಂಪ್ಯಾಕ್ಟ್ ಇತ್ತು, ಅದು ಬದಲಾಗ್ತಾ ಇರ್ತದೆ. ಅದನ್ನು ನೋಡ್ಕೊಂಡು ನಾವು ನೇಮಲ್ಲಿ ಎಫೆಕ್ಟ್ ಏನು ಬರುತ್ತೆ ಅಂತ. ಸೊ ನೇಮ್ ಕರೆಕ್ಷನ್ ಇದು ಮಾಡ್ಕೋಬೋದು ಅಂದರೆ ಮಾಡಿ, ಬಟ್ ಇದ್ರ ಇಂಪ್ಯಾಕ್ಟ್ ಇರುತ್ತೆ, ಇದು ನೆನ್ಪಿಟ್ಕೋಬೇಕು ಯಾವಾಗಲೂ, ಆಯಿತಾ. ಏನಕ್ಕೆ ಕೆಲವನ್ನ ಬೇಡ ಅಂತೀವಿ, ಬೇಕು ಅಂತೀವಿ. ಈಗ ಹೊಸಬರಿಗೆ ಗೊತ್ತಾಗಲ್ಲ, ಹೇಳೋಕ್ಕಾಗಲ್ಲ. ನಿಮ್ಗೆ ಅಟ್ಲೀಸ್ಟ್ ಒಂದು ಹೇಳೇ ಇರುತ್ತೆ, ಆಲ್ಫಾಬೆಟ್ ಇಂಪ್ಯಾಕ್ಟ್ ಏನು, ಮಲ್ಟಿಪಲ್ ಇಂಪ್ಯಾಕ್ಟ್ ಏನು, ಏನಾಗ್ತದೆ ಏನು, ಮಲ್ಟಿಪಲ್ ಅಂತ ಯಾವ ಥರ ಕನ್ಸಿಡರ್ ಮಾಡ್ತಾರೆ. ಎರಡಿಗೂ ಒಟ್ಟಿಗೆ ಬಂದಾಗ ಡಬಲ್ ಎ ಸಿಂಗಲ್ ಎ ನೋಡಬೇಕಾ, ಅಥವಾ ಎಂಡಿಂಗಲ್ಲಿ ಕೊಡ್ತಿದ್ದೀವಿ ಪ್ರಾಬ್ಲಮ್ ಆಗಲ್ವಾ. ಎಂಡಿಂಗಲ್ಲಿ ಕೊಟ್ಟರು ಕೂಡ ಯಾವ್ಯಾವ ವ್ಯಕ್ತಿಗಳು ಯಾವ ರೀತಿ ಏನಾಗ್ತದೆ. ಜೊತೆಲಿ ನೀವು ಚಾರ್ಟ್ನೇ ಬರೆದಾಗ ಎಲ್ಲ ವ್ಯಕ್ತಿಗಳ ಚಾರ್ಟ್ ಡಿಫ್ರೆಂಟ್ ಆಗಿರುತ್ತೆ. ಚಾರ್ಟೇ ಬರೋದ್ರಿ, ಸೊ ಮಿಸ್ಸಿಂಗ್ ನಂಬರ್ ಎಲ್ಲ ಸ್ವಲ್ಪ ಸೇರಿಸ್ತಾ ಹೋಗ್ತೀರ ಅಂದರೆ ಇನ್ನೂ ಜಾಸ್ತಿ. ಆ ರೀತಿ ಇದ್ರ ಇಂಪ್ಯಾಕ್ಟ್ ಇದಕ್ಕಿರುತ್ತೆ. ಅದರಲ್ಲಿ ಫಿಲ್ಟರ್ ಮಾಡಬೇಕಾರೆ ಇದು ಬೇಡ, ಆದಷ್ಟು ಅವಾಯ್ಡ್ ಮಾಡಿ ಅಂತ. ಈಗ 19 ಚೆನ್ನಾಗಿ ಕಾಣಿಸ್ತದೆ, ಯಾಕೆ ಯೂಸ್ ಮಾಡಬಾರ್ದು ಅಂತಂದರೆ 19 ಟೋಟಲ್ ಏನು ಯೂಸ್ ಮಾಡ್ತಿದ್ದೀವಿ, ಎಲ್ಲರೂ ಯೂಸ್ ಮಾಡಿದ್ರೆ ಎಲ್ರಿಗೂ ಸೇಮ್ ರಿಸಲ್ಟ್ ಬರಲ್ಲ ಇದು, ಆಯಿತಾ. ಏನಕ್ಕೆ ರಿಸಲ್ಟ್ ಬರಲ್ಲ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಇದು ಹೇಳ್ತಾ ಇದ್ದೀನಿ. ಟೋಟಲ್ 19 ತಪ್ಪಲ್ಲ, ನೇಮ್ ಕರೆಕ್ಷನ್ ಮಾಡಿರೋದು ತಪ್ಪಲ್ಲ. ಇನ್ಫ್ಯಾಕ್ಟ್ ಈ ನೇಮಲ್ಲಿ ಮಿಸ್ಟೇಕ್ಗಳು ಕೂಡ ಇಲ್ಲ ನಾರ್ಮಲಾಗಿ ನೋಡಿದಾಗ. ಬಟ್ ಇದರಲ್ಲಿ ರಿಸಲ್ಟ್ ಅಂತ ಬಂದಾಗ, ಈಗ ನಿಮ್ಮ ಕೆಲಸ ಏನು, ರಿಸಲ್ಟ್ ಕೊಡಬೇಕು ಅಲ್ವಾ. ರಿಸಲ್ಟ್ ಅಂತ ಬಂದಾಗ ಏನು ಪ್ರಾಬ್ಲಮ್ಸ್ಗಳು ಕೂಡ ತಂದು ಕೊಡುತ್ತೆ, ಅದನ್ನು ಕೂಡ ನಿಮಗೆ ಗೊತ್ತಿರಬೇಕು. ಇಷ್ಟು ದಿನ ವ್ಯಕ್ತಿ ನನಗೆ ಹೆಸರು ಬರೀತಾ ಇದ್ದೀನಿ, ಈ ಹೆಸರು ನನ್ನ ಹೆಸರು ಅಂತ ಅಂದ್ಕೊಂಡಿದ್ರು. ನೀವು ಹೇಳಿದ ಮೇಲೆ ಏನು ಮಾಡ್ತಾರೆ, ಅದನ್ನು ಬರೆದು ಆ್ಯಕ್ಟಿವೇಟ್ ಮಾಡ್ತಾರೆ, ಆಯಿತಾ. ಎಫರ್ಟ್ ಹಾಕ್ತಾರೆ, ಆ್ಯಕ್ಟಿವೇಟ್ ಮಾಡ್ತಾರೆ, ಎಲ್ಲ ಕಡೆ ಅವರು ಡಿಕ್ಲೇರ್ ಮಾಡ್ತಾರೆ, ನೇಮ್ ಚೇಂಜ್ ಮಾಡ್ತಾರೆ. ಟ್ರೂ ಕಾಲರಿಂದ ಹಿಡಿದು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಕೂಡ ಇದನ್ನು ಚೇಂಜ್ ಮಾಡ್ತಾರೆ. ಸೊ ಮ್ಯಾನಿಫೆಸ್ಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ, ಅಂದರೆ ಅದರ ಎಫೆಕ್ಟ್ ಸ್ಟಾರ್ಟ್ ಆಗ್ತದೆ. ಆ ಥರ ಆದಾಗ ಅವರು ಡಿಕ್ಲೇರ್ ಮಾಡೋದು, ಅವ್ರು ಒಪ್ಕೊಳ್ಳೋದು ಹೆಸರನ್ನು, ಆಯಿತಾ. ಸೊ ಅದು ಏನು ತಂದು ಕೊಡ್ತಿದ್ದೆ ಅನ್ನೋದನ್ನು ಅವ್ರ ಡೇಟ್ ಆಫ್ ಬರ್ತ್ ಮತ್ತು ಇದ್ರ ಥ್ರೂನೇ ಹೋಗಿ. ರೈಟ್ ಆರ್ ರಾಂಗ್ ಅನ್ನೋದು ಕಾನ್ಸೆಪ್ಟ್ ಬರಲ್ಲ, ಯಾರಿಗೆ ಕೊಡ್ತಿದ್ರು ಅದು ಇದು ಡಿಫ್ರೆನ್ಸ್ ಬರೋದು. ಟೋಟಲ್ 19 ಎಲ್ಲರೂ ಯೂಸ್ ಮಾಡಿದ್ರೆ ಎಲ್ಲರೂ ಸಕ್ಸಸ್ಫುಲ್ ಆಗಿರ್ತೀವಿ ಅಂದರೆ ಸುಮಾರು ಹೆಸರುಗಳು ಫೇಲ್ ಆಗಿವೆ, ಸುಮಾರು ಹೆಸರುಗಳು, ಸರಿನಾ. ಹಾಗಾಗಿ ನೇಮ್ ಕರೆಕ್ಷನ್ ಅಂತ ಬಂದಾಗ, ಏನಕ್ಕೆ ನೇಮ್ಸ್ ನಾನು ಕೊಡ್ತಿಲ್ಲ, ನೇಮ್ಸ್ ಕೆಲವರು ಕೇಳ್ತಾ ಇದ್ದೀರಾ, ನಂಗೆ ಅಷ್ಟೊಂದು ಟೈಮ್ ಇಲ್ಲ, ಸೊ ನಾನು ನೇಮ್ಸ್ ಯಾರಿಗೂ ಕೊಟ್ಟಿಲ್ಲ, ತುಂಬ ಮರೆತೇ ಹೋಗಿದ್ದೀನಿ ನಾನು ನೇಮ್ಸ್ಗಳು ಯಾವಾಗ ಕೊಟ್ಟಿದ್ದೀನಿ ಅಂತ. ಒಂದು 2-3 ಪೆಂಡಿಂಗ್ ಇತ್ತು, ಲಾಸ್ಟ್ 2-3 ಡೇಸಿಂದ ಅದು ಸರಿ ಮಾಡ್ತಿದ್ದೀವಿ. ನಾನಾಗಿದ್ದಾನೆ ನೇಮ್ಸ್ಗಳು ತುಂಬ ಕಮ್ಮಿ ಡಿಸೈನ್ ಮಾಡ್ತಾ ಕೂರೋದು. ಏಕೆಂದರೆ ನಾಲೆಡ್ಜ್ ಶೇರ್ ಆಗಲಿ, ನಿಮ್ಮ ಪಡೆ ನೀವು ಚೆನ್ನಾಗಿರಿ, ನಮ್ಮ ಪಡೆ ನಾವು ಆರಾಮಾಗಿರೋಣ, ನಮ್ದು ಈ ಥರ ಕಾನ್ಸೆಪ್ಟಲ್ಲಿ ಇದೆ. ನನಗೆ ಟೀಚಿಂಗ್ ವೈಸ್ ಆಗಲಿ ಅಥವಾ ಏನೋ ಒಂದು ಚೇಂಜಸ್ ತರಬೇಕು ಆ ರೀತಿ ನಂದು ಇದಿಲ್ಲ. ಬಟ್ ಈ ಟಾಪಿಕ್ ಮಾತಾಡಬೇಕಷ್ಟೆ. ಈ ಟಾಪಿಕ್ ಏನಿದೆ ಇದು ತುಂಬ ಜನ ತುಂಬ ಕಡೆಯಿಂದ ಕಲಿತಾ ಇರ್ತೀರ. ಸೊ ಈ ಟಾಪಿಕ್ ಸ್ವಲ್ಪ ಡಿಸ್ಕಷನ್ಸ್ ಇರುತ್ತೆ, ನೀವು ಅದನ್ನು ಕ್ರಾಸ್ ಕ್ವಶನ್ ಮಾಡ್ಕೊಳ್ಳಿ, ತಪ್ಪು ಸರಿ ರೈಟ್ ರಾಂಗ್ ಎಲ್ಲ ಇದು ಮಾಡಿ, ಡಿಬೇಟ್ ಮಾಡಿ, ಆರ್ಗ್ಯೂ ಮಾಡಿ, ಸೊ ದಟ್ ಏನೋ ನಾಲೆಡ್ಜ್ ಏನಿದೆ, ನಾಲೆಡ್ಜ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಲಿ. ಏನೋ ಹೇಳಿದ್ರು ನಾನು ಫಾಲೋ ಮಾಡ್ತೀನಿ, ನಾನು ಅದನ್ನೇ ಯೂಸ್ ಮಾಡ್ತೀನಿ ಅಂದರೆ ಏನೇ ಉಪಯೋಗಿಸ್ಬೇಕಾರೆ ಇಲ್ಲಿ ನಿಮಗೆ 3-4 ಕಡೆ ಆಪ್ಷನ್ ಸಿಗುತ್ತೆ, 3 ಕಡೆ ಆಪ್ಷನ್ ಸಿಗುತ್ತೆ ಅಂತ ಎಂಡಿಂಗಲ್ಲಿ ಕೊಟ್ಟಿದ್ದೀರಾ, ಮಧ್ಯದಲ್ಲೂ ಕೂಡ ಕೊಡ್ಬೋದು, ಸ್ಟಾರ್ಟಿಂಗಲ್ಲೂ ಕೊಡ್ಬೋದು, ಎಲ್ಲಿ ಡಬಲ್ ಎ ಮಾಡ್ಬೋದು. ಅಲ್ಲಿ ಪುನಃ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಯಾವ ಅಂತ ಆಲ್ಫಾಬೆಟ್ನ ಎಲ್ಲಿ ತರ್ತಿದ್ದೀರಾ ಅಥವಾ ಯಾವ್ದ್ರ ಮಧ್ಯದಲ್ಲಿ ತರ್ತಿದ್ದೀರಾ ಅದರ ಇಂಪ್ಯಾಕ್ಟನ್ನು ನೋಡಬೇಕು. ಅದಾದ ನಂತರ ನೋಡಿ, ಇದು ಕೂಡ ಡಬಲ್ ವಿ ಮಾಡಿದ್ದೀರಾ, ಆಯಿತಾ. ಡಬಲ್ ವಿ ಬೈ ಇದಂದರೆ 6 ಬರುತ್ತೆ. ನಾನು ಸ್ಟಾರ್ಟಿಂಗ್ ಹೇಳದ್ನಲ್ಲ 3ಇಂದ ಅದನ್ನು ಹೇಳಲ್ಲ, ಟೋಟಲ್ 6 ಬರುತ್ತೆ, ಸ್ಟಾರ್ಟಿಂಗ್ 3 ಬರುತ್ತೆ. ಎಫೆಕ್ಟ್ ಆಗುತ್ತಾ, ನಾವು ಎಫೆಕ್ಟ್ ನೋಡಿದ್ದೀನಿ,
ತಕ್ಕಮಟ್ಟಿಗೆ ಎಫೆಕ್ಟ್ ಆಗುತ್ತೆ. ಬಟ್ ಇದು ಉಪಯೋಗಿಸ್ಬೋದು ಅಂದರೆ 66 ಇಂಪ್ಯಾಕ್ಟ್ ಬರ್ತದೆ, 1661 ಬರ್ತಾ ಇದೆ. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಬಟ್ ಆ್ಯಕ್ಚುಲಿ ಚೆನ್ನಾಗಿದೆ, ಈ ಕರೆಕ್ಷನ್ ಕರೆಕ್ಟಾಗಿದೆ, ಮಾಡ್ಕೋಬೋದು. ರಿಸ್ಕ್ ತೊಗೋತೀರ ಅಂದರೆ WVಗೆ ಹೋಗ್ಬೋದು, ಇದು WWಗಳಿಗೆ ಹೋಗ್ಬೋದು, WWಗೆ, ಅಥವಾ 1W ತಂದು ಹಾಕ್ಬೋದು ಇಲ್ಲಿ, ಆಯಿತಾ. ನಂಗೆ ಇಂಪ್ಯಾಕ್ಟೇ ಬೇಡ ಅಂತಂದರೆ ಕೆಲವು ಕಡೆ ನಾನು ನೋಡಿದ್ದೀನಿ ಎಲ್ಲಿ UV ಯೂಸ್ ಮಾಡ್ತಾರೆ ಕೆಲವರು, ನಾನು ನೋಡಿದ್ದೀನಿ. ಇದರಲ್ಲೂ ಚೇಂಜಸ್ಗಳು, ಇದರಲ್ಲಿ ನಿಮ್ಗೆ ಆಪ್ಷನ್ಗಳು ಜಾಸ್ತಿ ಸಿಗುತ್ತೆ. ಇಂಪ್ಯಾಕ್ಟ್ ನಿಮ್ಗೆ ಅವಶ್ಯಕತೆ ಇದ್ದರೆ, ಒಂದು ಕ್ಯಾರೆಕ್ಟರ್ ಏನಿದೆ ನಿಮ್ಗೆ ಅವಶ್ಯಕತೆ ಇತ್ತು ಅಂತಂದರೆ ಅದನ್ನೇ ಉಪಯೋಗಿಸ್ಬೋದು. ಎಲ್ಲ ಟೋಟಲ್ ಸೇಮೇ ಬರುತ್ತೆ, ಇದು 24. ಸೊ ಒಂದು ನೇಮ್ ಕರೆಕ್ಷನ್ ಮಾಡ್ತೀವಿ ಅಂದರೆ ಮ್ಯಾಥ್ಸ್, ಅದು ಸಿಂಪಲ್ ಮ್ಯಾಥ್ಸ್. ಅದು 16, 17, 18, 19, 20 ಈ ಥರ ಏನೋ ಒಂದು ಟೋಟಲ್ ಬಂತು ನಿಮಗೆ. 23, 24ಕ್ಕೆ ಮಾಡಬೇಕು. ಅದಕ್ಕೆ AA ಹಾಕ್ತೀರಾ, ಸಿಂಗಲ್ A ಹಾಕ್ತೀರಾ, N ಹಾಕ್ತೀರಾ, V ಹಾಕ್ತೀರಾ, ಈ ಥರ ಒಂದು ಅಕ್ಷರಗಳು ತೊಗೋತೀರಾ, ಆ್ಯಡ್ ಮಾಡ್ತೀರಾ. ಅದನ್ನು ಉಪಯೋಗಿಸೋದ್ರಿಂದ ನಿಮಗೇನು, ನನಗೆ ಈ ಹೆಸರಲ್ಲಿ ಪ್ರಾಬ್ಲಮ್ ಇಲ್ಲಪ್ಪ, ಇದು ಕಾಮನಾಗಿ ಹೇಳ್ತಿದ್ದೀನಿ, ಇದೆಲ್ರಿಗೂ ಇದು. ಎಲ್ಲರೂ ಈ ರೀತಿ ಚೆಕ್ ಮಾಡ್ಕೊಳ್ಳಿ. 5-6 ಆಪ್ಷನ್ ಕೊಟ್ಟಿದ್ದೀವಿ, ಇದಿಷ್ಟೆಲ್ಲ ನಾನು ಯಾವ್ದು ಯೂಸ್ ಮಾಡಬೇಕು ಅಂದರೆ ನಾನು ನಿಮ್ಮ ಒಂದು ಪ್ರಿಫರೆನ್ಸ್ ಕೇಳಲ್ಲ, ನನಗದು ಅವಶ್ಯಕತೆ ಇಲ್ಲ. ನನಗೆ ಬೇಕಿರೋದು ನಿಮ್ಮ ಡೇಟ್ ಆಫ್ ಬರ್ತ್ ಕಳಿಸಿ. ಏನಕ್ಕೆ ಅಂದರೆ ಡೇಟ್ ಆಫ್ ಬರ್ತ್ ನಿಜ ಹೇಳುತ್ತೆ, ಆ ಟೈಮ್ ಏನಿರುತ್ತೆ, ಪ್ಲೇಸ್ ಏನಿರುತ್ತೆ, ಅದು ಏನಕ್ಕೆ ಸೆಲೆಕ್ಟಾಗಿ ಇಲ್ಲೇ ಹುಟ್ಟಿರ್ತೀವಿ, ಇದಕ್ಕೊಂದು ಕಾರಣ ಇರುತ್ತೆ. ಸೊ ನಾನು ಅದ್ರ ಮೇಲೆ, ಆ ಡೇಟಾ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತೀನಿ ಯಾವಾಗಲೂ ಕೂಡ, ಅದ್ರ ಮೇಲೇ. ಆಮೇಲೆ ತುಂಬ ಕ್ಲೋಸ್ ಸರ್ಕಲಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡ್ತಿದ್ವಿ. ಬಟ್ ಇದ ಮೇಲೆ ಆಲ್ಮೋಸ್ಟ್ ಇದು ಪಬ್ಲಿಕ್ಕಾಗಿ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ದಟ್ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ ಜನ ನೆಗೆಟಿವ್ ಆದಾಗೂ ತೊಗೊಂಡ್ರು ಪರವಾಗಿಲ್ಲ, ಪಾಸಿಟಿವ್ ಆಗಿ ತೊಗೊಂಡ್ರು ಪರವಾಗಿಲ್ಲ. ಬಟ್ ಈ ಯೋಚನೆ ಬರಬೇಕು, ಯಾರು ಕಲ್ತಿದ್ರು ಅವರಿಗೆ ಈ ಯೋಚನೆ ಬರಬೇಕು. ಈ ರೀತಿ ಉಪಯೋಗಿಸೋದ್ರಿಂದ ಏನಾಗುತ್ತೆ, ಉಪಯೋಗಿಸ್ಬೋದಾಗಿತ್ತಲ್ವ, ಆಪ್ಷನ್ ಇತ್ತಲ್ವ, ಇದನ್ನು ನೀವು ಕೊಡ್ತಾ ಇದ್ದೀನಿ ಅಂತಂದರೆ ಯಾವ ಒಂದು ಆಧಾರದ ಮೇಲೆ ಕೊಡಬೇಕು ಅಂತ ಡಿಸೈನರ್ ಪಾರ್ಟ್ಗೆ. ನೇಮ್ ಕರೆಕ್ಷನ್ ಮಾಡ್ತಿರ್ತೀರ, ನೀವೇ ನೋಡ್ತೀರಾ, ಹೇಳಿದ್ರು ಅಕ್ಷರಗಳನ್ನ ಚೇಂಜ್ ಮಾಡ್ಕೊಬಿಡ್ತೀನಿ ನಾನು, V ಹಾಕ್ತೀನಿ, X ಹಾಕ್ತೀನಿ, Y ಹಾಕ್ತೀನಿ. ಸೊ ಈ ರೀತಿ ಒಂದು ಅಕ್ಷರಗಳು ಹಾಕ್ತೀನಿ, ಇದನ್ನು ಉಪಯೋಗಿಸ್ತೀನಿ. ಅದರ ರಿಸಲ್ಟ್ ಏನು ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ನನ್ನ ಉದ್ದೇಶ ಬಂದು ನೀವೇ ಕಲೀರಿ, ನೀವೇ ಇದು ಮಾಡ್ಕೊಳ್ಳಿ. ನಮಗೆ ಒಳ್ಳೇದು ಬಯಸೋದು ನಾವು ಒಬ್ಬರೇ, ಆಯಿತಾ. ಪ್ರಪಂಚದಲ್ಲಿ ನನಗೆ ಗೊತ್ತಿರೋಂಗೆ ಇಷ್ಟಪಟ್ಟವ್ರು ಬಿಟ್ಟರೆ 100% ಒಳ್ಳೇದಾಗಲಿ ಅಂತ ನಮಗೆ ಒಳ್ಳೇದು ಬಯಸೋರು ನಾವು ಒಬ್ಬರೇ. ಹಂಗಿರ್ಬೇಕಾದ್ರೆ ನಾವೇ ಸ್ಟ್ರಾಂಗ್ ಆಗಬೇಕಂದಾಗ ಅದರಲ್ಲಿ ಜಸ್ಟ್ ಒಂದು ಡೈರೆಕ್ಷನ್ ಕೊಡ್ತಿದ್ದೀನಿ ಅಷ್ಟೇ. ಇದರ ಇಂಪ್ಯಾಕ್ಟ್ ಏನಿರುತ್ತೆ ಇದು ಜಾಸ್ತಿ ಇರುತ್ತೆ. ಯಾವುದು, ಯಾವ ಅಕ್ಷರ ತಂದ್ರಿ, ಏನಾಗ್ತಿದೆ, ನಂಬರ್ನ ಕೂಡ ನೋಡಬೇಕು, ಆಲ್ಫಾಬೆಟ್ ಕ್ಯಾರೆಕ್ಟರ್ನ ಕೂಡ ನೋಡಬೇಕು. ನಂಬರ್ 6 ಬಂದು ಶುಕ್ರನ ಕ್ಯಾರೆಕ್ಟರ್ ತರ್ತಾ ಇದ್ದಾರೆ, ಎಲ್ರಿಗೂ ಆಸೆ, ದುಡ್ಡು ಕಾಸು ಅದು ಅಷ್ಟೇ ಮಾತ್ರ ತರುತ್ತಾ? ಅತಿ ಆಸೆ, ಮೋಹ, ವ್ಯಾಮೋಹಗಳು ತೋರಿಸಲ್ವಾ, ಖರ್ಚುಗಳನ್ನು ತೋರಿಸಲ್ವಾ? ಆಲ್ ಆಫ್ ಎ ಸಡನ್ ನಂಬರ್ 6 ಆ್ಯಕ್ಟಿವೇಟ್ ಮಾಡಿದವರು ಸಾಲ ಮಾಡೇ ಇಲ್ವಾ? ನಂಬರ್ 6 ಆ್ಯಕ್ಟಿವೇಟ್ ಮಾಡಿದವರು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡಿಲ್ವಾ? ನಂಬರ್ 5 ಆ್ಯಕ್ಟಿವೇಟ್ ಮಾಡಿದವರು ಸುಮ್ಮನೆ ಬೇಡದಿರೋ ಕಡೆ 15 ಕೆಲಸ ಮಾಡ್ಕೊಂಡು ಸುಮ್ಮನೆ ಮಿಕ್ಸ್ಡ್ ರಿಸಲ್ಟ್ ತಗೋತಾ ಇರ್ತಾರೆ. ಯಾರಿಗೂ ನಂಬರ್ 5 ಆ್ಯಕ್ಟಿವೇಟ್ ಮಾಡಿದವ್ರಿಗೆ ಇದು ಪ್ರಾಬ್ಲಮ್ ಆಗೇ ಅಲ್ವಾ? ಸಪೋಸ್ 23 ಯೂಸ್ ಮಾಡ್ತೀನಿ, 5 ಆ್ಯಕ್ಟಿವೇಟ್ ಮಾಡ್ತೀನಿ ಅಂತಂದರೆ ಇಲ್ಲಿ ಕಾಣಿಸೋದು. ಎಫರ್ಟ್ ಆಗ್ತಿರ್ತೀರ, ಬ್ಯುಸಿ ಇರ್ತೀರ, ಏನೋ ಒಂದು ನಡೀತದೆ ಅಂತ. ಫೈನಾನ್ಷಿಯಲ್ ಔಟ್ಪುಟ್ ಅಥವಾ ನಿಮ್ಮ ಏನೋ ಒಂದು ವರ್ಕ್ ಮಾಡಿರ್ತೀರ, ಅದರ ಔಟ್ಪುಟ್ ಏನಿದೆ ಅದು ನಿಮಗೆ ಸ್ಯಾಟಿಸ್ಫೈ ಆಗ್ತಿದೆಯಾ ಅಂತಂದರೆ ಮೆಂಟಲ್ ಕ್ಲಾರಿಟಿಲಿ ಪ್ರಾಬ್ಲಮ್ ಕೊಡುತ್ತೆ. ಏನಕ್ಕೆ ನಾವು ಒಂದು ಡಬಲ್ ಏನನ್ನು ಆ್ಯಕ್ಟಿವೇಟ್ ಮಾಡ್ತಿದ್ದೀವಿ, ಕ್ಯಾರೆಕ್ಟರ್ನ ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಇದೆ, ಸ್ಟ್ರಾಂಗ್ ಮಾಡ್ತಿದ್ದೀರಾ, ಒಟ್ಟಿಗೆ ಬರ್ತಾ ಇದೆ, ಪ್ರೊನೌನ್ಸಿಯೇಷನಲ್ಲಿ ಕೂಡ ಬರ್ತಿದ್ದೆ. ಇದರಲ್ಲಿ ಲಾವಣ್ಯ ಅನ್ನೋದ್ರಲ್ಲಿ ಒತ್ತಿ ಹೇಳ್ತೀವಿ, ಅನ್ಯ ಅಂತ ಏನು ಬರುತ್ತಲ್ಲ ಅದರಲ್ಲಿ. ವೆರಾಸ್ ಇಲ್ಲಿ ಡಬಲ್ ಎಲ್ ಯೂಸ್ ಮಾಡಬೇಡಿ. ಡಬಲ್ ಎಲ್ಲಿ ಒತ್ತಿ ಏನು ಹೇಳಲ್ಲ ನಾವು, ಲಾವಣ್ಯ ಆ ಥರ ಹೇಳಲ್ಲ, ಲಾವಣ್ಯ ಕ್ಯಾಶುವಲಾಗಿ ಹೇಳ್ತೀರಾ. ಸೊ ಡಬಲ್ ಎಲ್ ಸಿಂಗಲಲ್ಲಿ ಇಂಪ್ಯಾಕ್ಟ್ ಬರಲ್ಲ. ಇಲ್ಲಿ ಬರುತ್ತೆ ರಾಗ ಹೇಳಿದ್ರೆ ಯಾ ಅಂತ ಕೂಡ ಬರಿಬಹುದು. ಆ್ಯಂಡ್ ಇಲ್ಲಿ ಬರುತ್ತೆ, ಆಯಿತಾ, ಲಾವಣ್ಯ ಅವ್ವನ ಪದದಲ್ಲಿ ಆ್ಯಡ್ ಆಗುತ್ತಿದ್ದು. ಸೊ 2 ನೇಮ್ ಕರೆಕ್ಷನ್ ಏನಿದೆ ಕರೆಕ್ಟಾಗಿದೆ, ಅದ್ರಲ್ಲಿ ಒಂದು ಮಿಸ್ಟೇಕ್ ಇದೆ. ಇದೆರಡನ್ನು ಉಪಯೋಗಿಸ್ತೀರ ಅಂದರೆ ಇದೆರಡನ್ನು ನೇಮ್, ಈಗ ಉದಾಹರಣೆಗೆ ಏಜ್ ಆಗಿತ್ತು ಅಥವಾ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ನೆಟ್ವರ್ಕ್ ಇದೆ, ಎಲ್ಲ ಕಡೆ ಚೇಂಜ್ ಮಾಡ್ತಾ ಕೂರೋಕ್ಕಾಗಲ್ಲ, ಒಂದು ಒಳ್ಳೆ ನೆಟ್ವರ್ಕ್ ಇದೆ, ಸೊ ನೀವು ಆಲ್ರೆಡಿ ಯೂಸ್ ಮಾಡ್ತಿದ್ದೀರಾ, ಆಯಿತಾ. ಅಲ್ಲಿ ಈ ರೀತಿ ಇದ್ದಾಗ ನೀವು ಯೂಸ್ ಮಾಡ್ಬೋದು. ಇನ್ಫ್ಯಾಕ್ಟ್ ನನ್ನ ಹೆಸರು ಕೂಡ ಅದೇ ರೀತಿ. ಹೆಚ್ಚಿನ ಆ್ಯಕ್ಟಿವೇಟ್ ಮಾಡಬೇಕಾದ್ರೆ HH ಯೂಶ್ವಲಿ ಸ್ಟಾರ್ಟಿಂಗ್ ಎಂಡಿಂಗ್ ಅಂಥ ಸ್ಟೇಬಲ್ ಕಾಂಬಿನೇಷನ್ ಅಲ್ಲ, ಓಕೆನಾ. ಬಟ್ ಅದೇನು ತರ್ತಾ ಇದೆ ಏನೋ ಇರುತ್ತೆ. ನನ್ನ ಒಂದು ಚಾರ್ಟಲ್ಲಿ ತುಂಬ ವೀಕ್ ಚಾರ್ಟಲ್ಲಿ ನನಗೆ ಅವಶ್ಯಕತೆ ಇತ್ತು. ಅದರ ಸೈಡ್ ಎಫೆಕ್ಟ್ ಅಥವಾ ಅದರದ್ದು ಒಂದು ಓವರ್ ಕಮಿಟ್ಮೆಂಟ್ ಅಥವಾ ಡೊನೇಷನ್ ವಗೇರೆ ಏನು ನಾನು ತುಂಬ ದಿನದಿಂದ ಹೇಳಿದ್ದೆ, ನಾನು ಅದಕ್ಕೆ ರೆಡಿ ಇದ್ದೆ, ಆಯಿತಾ. ಲೈಫ್ ಬ್ಯಾಲೆನ್ಸ್ ಆಗ್ತಾ ಹೋಗ್ತಾ ಇರ್ತದೆ, ನನ್ನ ಲೈಫ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಮಿಸ್ಟೇಕ್ ಏನೋ ನನಗೆ ಗೊತ್ತು, ಏನು ಮಾಡಬೇಕಂತ ಗೊತ್ತು, ಖುಷಿಲಿ ಮಾಡ್ತಾ ಹೋಗ್ತಿದ್ದೀವಿ. ಆ್ಯಂಡ್ ನನ್ನ ಲೈಫ್ ಸ್ಟೈಲ್ಗೆ ಅದು ಅಡ್ಜಸ್ಟ್ ಆಗ್ತಿತ್ತು. ಇಲ್ಲಿ ನೀವು ನೇಮ್ ಕರೆಕ್ಷನ್ ಮಾಡಬೇಕಾದ್ರೆ ವ್ಯಕ್ತಿಯ ಲೈಫ್ ಸ್ಟೈಲ್ ನಿಮಗೆ ಗೊತ್ತಾಗಲ್ಲ, ನಿಮಗಲ್ಲ. ಎಷ್ಟೊಂದು ಸಲ ಕ್ಲಾರಿಟಿ ನಮಗೆ ಇರಲ್ಲ. ಸಣ್ಣ ಮಗು ಹೋಗೋದ್ರೆ ಅಪ್ಪ ಅಮ್ಮಂಗೆ ಗೊತ್ತಿರಲ್ಲ ಮಕ್ಕಳು ಮುಂದೆ ಏನಾಗ್ತಾರೆ ಅಂತ. ಸೊ ನಿಮಗೆ ಡೇಟ್ ಆಫ್ ಬರ್ತ್ ನೋಡಿದಾಗ ಒಂದಷ್ಟು ಮಾಹಿತಿಗಳು ಸಿಗ್ತವೆ, ಅದು ನೋಡ್ಕೊಂಡು ಡಿಸೈಡ್ ಮಾಡ್ತೀರಾ. ಬಟ್ ಎಲ್ಲಿಂದ ಸ್ಟಾರ್ಟ್ ಆಗೋದ್ರಿಂದ ನಾನು ಯೂಶ್ವಲಿ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ನನಗೆ
ಅಂದರೆ ಮಿಸ್ಟೇಕ್ ಕಾಣಿಸ್ತಾ ಇದೆ ಗೊತ್ತು, ಎನಿ ಟೈಮ್ ಅಲರ್ಟ್ ಆಗಿರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅದು ಒಂಥರ ಹೇಳ್ತೀವಲ್ಲ ಗ್ರಾಚಾರ ಅಂತ ಅಂದ್ಬಿಟ್ಟು. ಯಾವಾಗ ಏನಾಗ್ತದೆ ಅಂತ ಹೇಳೋಕ್ಕಾಗಲ್ಲ. ನೀವು ಯಾವಾಗ ಏನಾಗ್ತದೆ ಅಂತ ನೀವು ಪ್ರಿಡಿಕ್ಟ್ ಮಾಡೋಕ್ಕಾಗೋದಲ್ಲ. ಸೊ ಆ ಮಟ್ಟಿಗೆ ರಿಸ್ಕ್ ತಗೊಳ್ಳೋದು ನನ್ನ ಪ್ರಕಾರ ಸರಿನಾ ಅಂತಂದರೆ ಅವಶ್ಯಕತೆ ಇಲ್ಲ ಅಂತ. ಬೇಡ ಬೇರೆ ಕಡೆ ಎಫರ್ಟ್ ಹಾಕಿ ಅಂತ. ಆ್ಯಂಡ್ ನೇಮಿಂದ ಎಷ್ಟೊಂದು ಇಂಪ್ಯಾಕ್ಟ್ ಆಗ್ತದೆ ಅಂದರೆ ಅದೇ ನೇಮ್ ನ್ಯೂಮರಾಲಜಿ. ಯಾರು ನೇಮ್ ಬಗ್ಗೆ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತೀರ ಅದೇ ನೇಮ್ ನ್ಯೂಮರಾಲಜಿ. ಇದರಿಂದ ನನಗೇನಾಗಬೇಕಿತ್ತು ಅಂದರೆ ನೆಗ್ಲೆಕ್ಟ್ ಮಾಡೋಕ್ಕೆ ತುಂಬ ಇವೆ. ಸುತ್ತಮುತ್ತ ನಡೀತಾ ಇದೆ, ಇಡೀ ಪ್ರಪಂಚ ಹೊಡೆದಾಡ್ತಾ ಇದೆ, ಮನೇಲಿ ತುಂಬ ಪ್ರಾಬ್ಲಮ್ಸ್ ಇರ್ತವೆ, ನಮಗೆ ಇಷ್ಟಪಡೋರ ಮೇಲೆ ತುಂಬ ಪ್ರಾಬ್ಲಮ್ಸ್ ಇರ್ತವೆ, ಎಲ್ಲನೂ ನೆಗ್ಲೆಕ್ಟ್ ಮಾಡಿರ್ತೀವಿ. ಅದ್ರ ಥರ ಇದನ್ನು ಕೂಡ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ಬೋದು. ನೆಗ್ಲೆಕ್ಟ್ ಮಾಡೋದು ತುಂಬ ಈಸಿ ಆಯಿತಾ, ಕೇರ್ಲೆಸ್ ಇರೋದು ತುಂಬ ಈಸಿ. ಬಟ್ ಏನೋ ಯೋಚನೆ ಮಾಡ್ತೀರಾ ಅಂತಂದಾಗ ನಮಗಾದಂಗೆ ಕನ್ಫ್ಯೂಷನ್ ನಿಮ್ಗೆ ಆಗೋದು ಬೇಡ. ಒಳ್ಳೆಯತನ ಒಳ್ಳೇದು ಮಾಡಬೇಕು ಆ ಇಂಟೆನ್ಷನ್ ಇಲ್ಲ. ಕನ್ಫ್ಯೂಷನ್ ಕ್ಲಿಯರ್ ಮಾಡೋದು ನನ್ನ ಪ್ರಕಾರ ಎಜುಕೇಷನ್ದು ಟ್ರೂ ಎಸೆನ್ಸ್ ಅಂತ ಹೇಳ್ತೀನಿ ಆಯಿತಾ. ಒಂದು ಎಜುಕೇಷನ್ ಅಂತಂದು ಕಲ್ತಿದ್ದೀರಾ ಅಂತಂದರೆ ನಿಮಗೆ ಡೌಟ್ಸ್ಗಳಿರಬಾರ್ದು ಅಂತ. ಈ ರೀತಿ ಆ್ಯಂಗಲಲ್ಲಿ ಚೆಕ್ ಮಾಡಿ. ಸೊ ದಟ್ ನಿಮಗೆ ಸಿಕ್ಕಿರುವಂಥವ್ರು ಅಥವಾ ಹೇಳ್ಕೊಡೋಂಥವ್ರು ಇದ್ದರು, ಅಥವಾ ನೀವೆಲ್ಲರೂ ಕಲಿತಾ ಇದ್ದೀರಿ, ಅಥವಾ ಚಾನಲಿಂದನೇ ಫಸ್ಟ್ ಟೈಮ್ ಇವನ್ನೆಲ್ಲನೂ ಕೇಳ್ತಾ ಇದ್ದೀರಾ ಆ ಥರ ಏನಾರು ಇತ್ತು ಅಂತಂದರೆ ಇದರಿಂದ ಸ್ವಲ್ಪ ಜಾಸ್ತಿ ಮಾಹಿತಿಗಳು ಬೇಕು. ಅಥವಾ ಸುಮ್ಮನೆ ಇರೋದನ್ನು ಓವರಾಗಿ ತಿರ್ಚಿ ಮರ್ಚಿ ಮಾಡಿ ಹೆದರಿಸಿ ಏನೋ ಮಾಡಿ ಅದನ್ನು ಕೂಡ ಮಾಡ್ಬೋದು. ಅಥವಾ ತಿರ್ಚಿ ಮುರ್ಚಿ ಕರೆಕ್ಷನ್ಸ್ ಕೊಟ್ಟು ಅದ್ರ ಬಗ್ಗೆ ಅವೇರ್ನೆಸ್ನ ಕೂಡ ಕ್ರಿಯೇಟ್ ಮಾಡ್ಬೋದು ಆಯಿತಾ. ನೋಡೋದಕ್ಕೆಲ್ಲ ಚೆನ್ನಾಗಿದೆ, ಎಲ್ಲ ಕೂಡ ಒಂದೇ ರೀತಿ ಇದೆ. ಹೇಗೆ ಇದರಲ್ಲಿ ಯಾವ ಸೆಲೆಕ್ಟ್ ಮಾಡ್ತೀರಾ? ಸೆಲೆಕ್ಟ್ ಮಾಡಬೇಕಾದ್ರೆ ನನಗಿದು ಬೇಕು ಅಂತ ನೀವು ಆಯ್ಕೆ ಮಾಡಬೇಕಾದ್ರೆ ಇಷ್ಟು ಒಂದು ತಿಳುವಳಿಕೆ ಇದ್ದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಷ್ಟೆ. ನಮ್ಮ ವಿಷನ್ ಇರೋದು ಅಷ್ಟೇ, ಹೆಲ್ಪ್ ಆಗುತ್ತೆ. ಬದುಕಕ್ಕೆ ಏನು ಮಾಡಬೇಕು, ಹೆಲ್ಪ್ ಆಗುತ್ತೆ, ಇದನ್ನು ನೋಡಿ ಅಂತ. ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಯಾರು ಕೇಳ್ತಿದ್ದೀರೋ, ಲಾ ಆಫ್ ಅಟ್ರಾಕ್ಷನ್ ನನಗೆ ಕಾನ್ಸೆಪ್ಟ್ ಡಿಫ್ರೆಂಟು. ನಾನು ಫಾಲೋ ಮಾಡೋದು ಬೇರೆದೆಲ್ಲ ತುಂಬ ಬೇರೆ ಪ್ರಪಂಚ ನೋಡಿದ ಮೇಲೆ ಲಾ ಆಫ್ ಅಟ್ರಾಕ್ಷನ್ ವರ್ಡ್ ನೋಡಿ ಬುಕ್ಸ್ ಎಲ್ಲ ನೋಡಿದ್ದೆ. ಒಂದು ಸ್ಟೆಪ್ಸ್ ಏನು ಫಾಲೋ ಮಾಡೋದು ಬಗ್ಗೆ ಅದೆಲ್ಲ ಅದು ಹೇಳಬೇಕಂತಂದರೆ ಪುನಃ ಸ್ಪೀಚ್ ಕೊಟ್ಟಂಗೆ ಆಗ್ಬಿಡುತ್ತೆ. ಸುಮ್ಮನೆ ಕೂತ್ಕೊಂಡು ಸುಮಾರು ಸಲ ಮಾಡಿದ್ದೀನಿ ಚಾನಲೆಲ್ಲ ಥರ. ಆ ರೀತಿ ಆಗೋದು ಬೇಡ ಅಂತ ಆಯಿತಾ. ಲಾಸ್ಟ್ ಮಂತ್ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ, ಒಂದು 3-4 ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ನೇಮ್ಸ್ಗಳಲ್ಲಿ ಮೇಜರ್ ಕರೆಕ್ಷನ್ಸ್ ಏನಿರುತ್ತೆ ಅದು, ಆ್ಯಂಡ್ ಸಾಫ್ಟ್ವೇರ್ ಏನಿರುತ್ತೆ ಸಾಫ್ಟ್ವೇರ್ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ರಿಪೋರ್ಟ್ಸ್ಗಳನ್ನ ಇದು ಮಾಡ್ತಿದ್ದೀವಿ. ನಂಬರ್ಸ್ಗಳು ಆಲ್ರೆಡಿ ನಮ್ಮ ಪ್ರಕಾರ ಎಲ್ಲರೂ ಕಳಿಸ್ತಾ ಇರ್ಬೋದು. ಈಗ ನಿಮಗೆ ರಿಪೋರ್ಟ್ಸ್ ಏನು ಕೇಳ್ತೀರಿ ನೀವು, ನಂಬರ್ ಏನಾದ್ರು ಕರೆಕ್ಷನ್ಸ್ ಏನಾರು ಇರೋದು ನಂಬರಲ್ಲೂ ಕೂಡ ಸೇಮ್ ಇದೇ ರೀತಿ. ಆ್ಯಂಡ್ ಹೇಳಿದ್ನಲ್ಲ, ನಂಬರ್ ಡಿಸೈನ್ ಏನಿತ್ತು ಅದನ್ನು ಸ್ವಲ್ಪ ಕಟ್ ಮಾಡಿ ನಿಮಗೆ ಶೇರ್ ಮಾಡೋಕ್ಕೆ ಹೇಳಿದ್ದೀನಿ ನಾನು ಯೂಟ್ಯೂಬಲ್ಲಿ. ಏನಕ್ಕೆ ಅಂದರೆ ಜಸ್ಟ್ ಕೊನೆ ನಂಬರ್ಸ್ಗಳು ತೆಗೆದ್ಬಿಟ್ಟು ತೋರಿಸ್ತೀನಿ. 51 ಎಂಡಿಂಗ್ ನಂಬರ್ ಬಂತು ಅಂತ ಅಂದ್ಕೊಳ್ಳಿ, 5115 ಡಿಫ್ರೆನ್ಸ್ ಬರುತ್ತಾ? ಅಥವಾ ಕೆಲವರಿಗೆ ನಂಬರ್ 5ಅಲ್ಲಿ ಎಂಡಿಂಗ್ ಆಗೋದು ಇಷ್ಟ, ಕೆಲವ್ರಿಗೆ 1ಅಲ್ಲಿ ಎಂಡಿಂಗ್ ಆಗೋದು ಇಷ್ಟ. ಟೋಟಲ್ ಸೇಮ್ ಇರುತ್ತೆ. ಎಂಡಿಂಗ್ ನಂಬರ್ ಚೇಂಜ್ ಆದಾಗ ಒಂದರಲ್ಲಿ 1ನೇ ನಂಬರು 9ನೇ ಜಾಗದಲ್ಲಿದೆ, ಇನ್ನೊಂದು ಕಡೆ 10ನೇ ಜಾಗದಲ್ಲಿದೆ. ಸೊ ಇದ್ರ ಎಫೆಕ್ಟ್ ಏನಾಗುತ್ತೆ? 1 2 3 4 5 6 10ನೇ ನಂಬರ್ ನಮ್ಗೆ ಏನಕ್ಕೆ ಬೇಕು, ಅಥವಾ ನಮ್ಗೆ ಯಾಕೆ ಸಿಕ್ತು ಇಂಡಿಯಾದವರಿಗೆ? ಬೇರೆ ದೇಶದವ್ರಿಗೆಲ್ಲ ಕಮ್ಮಿ ಇರುತ್ತೆ, ಜಾಸ್ತಿ ಇರುತ್ತೆ. ಆಮೇಲೆ ನಾವು ಎಷ್ಟೇ ಆಸೆ ಪಟ್ಟರು ನಂಬರ್ 1 ಯೂಸ್ ಮಾಡೋಕ್ಕಾಗಲ್ಲ, ಸ್ಟಾರ್ಟಿಂಗ್ ನಂಬರು. ಬೇರೆ ದೇಶಗಳಲ್ಲಿ ಸ್ಟಾರ್ಟ್ ಆಗ್ತದೆ ಅದು ಆಯಿತಾ. 9 ಸೀರೀಸಿಂದ 1 ಸೀರೀಸಿಂದ ಇದು ಸ್ವಲ್ಪ ಡಿಫ್ರೆಂಟಾಗಿ. ಟೋಲ್ ಫ್ರೀ ನಂಬರ್ಗಳೆಲ್ಲ 1ಇಂದನೇ ಸ್ಟಾರ್ಟ್ ಆಗ್ತದೆ. ಯಾಕೆ? ಬಿಸ್ನೆಸ್ ಅಂತನಾ? ಏನು ಇದ್ರ ಇಂಪ್ಯಾಕ್ಟ್ ಏನಕ್ಕೆ ಈ ಥರ ಕೆಲವು ನಂಬರ್ಸ್ ಆ ರೀತಿ ಸ್ಟಾರ್ಟ್ ಆಗುತ್ತೆ, ಈ ಥರ ಸ್ಟಾರ್ಟ್ ಆಗುತ್ತೆ. ಮತ್ತು ನಾವು ಯೂಸ್ ಮಾಡೋ ನಂಬರ್ಸಲ್ಲಿ ನಂಬರ್ 1 ಈಗ ಕೊನೆಯಿಂದ 5ನೇ ಜಾಗದಲ್ಲಿದ್ದರೆ, 4ನೇ ಜಾಗದಲ್ಲಿದ್ದರೆ, 3ನೇ ಜಾಗದಲ್ಲಿದ್ದರೆ ಏನಾಗ್ತದೆ? ಅದೇ ಸೀಕ್ವೆನ್ಸ್ ಅಂತ ಹೇಳೋದು. 1ನೇ ನಂಬರ್ ಇಲ್ಲಿದೆ ನಿಮ್ಮ ನಂಬರಲ್ಲಿ, ಅದರ ಇಂಪ್ಯಾಕ್ಟ್ ಏನು, ಅದು ನಿಮ್ಮ ಡೇಟ್ ಆಫ್ ಬರ್ತ್ ವೈಸ್ ಏನು, ಅದನ್ನು ಸ್ವಲ್ಪ ಮಾತಾಡಬೇಕಿತ್ತು, ಅದು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ನೇಮ್ ಕರೆಕ್ಷನ್ ಅಂತ ಏನಿದೆ, ನೇಮ್ ಕರೆಕ್ಷನ್ ಅಂತ ಏನು ಮಾಡ್ತೀವಿ, ರೈಟ್ ಆರ್ ರಾಂಗ್ ಅನ್ನಂತ ಏನಲ್ಲ. ನೀವು ಕಲ್ತ್ರಿ, ಸಿಂಪಲ್ ಮ್ಯಾಥ್ಸು ಲಾಜಿಕ್ ಉಪಯೋಗಿಸಿದ್ರಿ, ಟೋಟಲ್ ಮಾಡಿದ್ರಿ, ನಿಮ್ಗೊಂದು ಸಮಾಧಾನ ಆಯಿತು, ಎಲ್ಲಿವರೆಗೂ ಚೆನ್ನಾಗಿರುತ್ತೆ. ಬಟ್ ನಿಮ್ಗೆ ಯಾವತ್ತೋ ಮಾಲ್ ಆಫ್ ಸಡನ್ ಏನು ಅನಿಸುತ್ತೆ, ನನಗೆ ನೇಮ್ಸ್ ಯೂಸ್ ಮಾಡ್ತೀರಾ ಸರಿನಾ, ಕ್ಲಾರಿಟಿ ಬೇಕು ಅಂತ ಚೆಕ್ ಮಾಡೋಕ್ಕೆ ಕೇಳೋರ್ಗೆ ತುಂಬ ಚೆನ್ನಾಗಿರುತ್ತೆ. ಚೆಕ್ ಮಾಡೋಕ್ಕೆ ಕೇಳೋರು ನಮಗೆ ಕಲಿಸ್ತಾರೆ, ನಮಗೆ ಪ್ರಾಬ್ಲಮ್ ಇಲ್ಲ. ವೆರಾಸ್ ಯೂಸ್ ಮಾಡ್ತಿದ್ದೀರಾ, ಎಲ್ಲ ಒಂದು ಕಡೆ ರಿಸಲ್ಟ್ ಬರ್ತಿಲ್ಲ, ಆಮೇಲೆ ಏನೋ ಒಂದು ಚೇಂಜ್ ಮಾಡಿದ್ರಿ, ಅದನ್ನು ಪ್ರಾಪರ್ ವೇಲಿ ಆ್ಯಕ್ಟಿವೇಟ್ ಮಾಡಲ್ಲ. 2-3 ಮಂತ್ಸ್ ಯೂಸ್ ಮಾಡಿ ಅಂತ ಹೇಳ್ತೀವಿ, ಯೂಸ್ ಮಾಡಲ್ಲ. ಬಿಸ್ನೆಸ್ ಪರ್ಪಸ್ಗೋಸ್ಕರ ಏನೋ ಒಂದು ನಂಬರ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳ್ತೀರಾ, ಏನೋ ಒಂದು ಹೇಳ್ತೀರಾ, ಅದನ್ನು ಯಾವ ರೀತಿ ಇದು ಮಾಡ್ತಿದ್ದೀರಾ, ಔಟ್ ಗೋಯಿಂಗ್ ಕಾಲ್ಸ್ ಬರ್ತಿದೆಯಾ, ಟ್ರಾನ್ಸಾಕ್ಷನ್ಸ್ ಮಾಡಬೇಡಿ ಬಿಸ್ನೆಸ್ ಪರ್ಪಸ್ ಇರೋದ್ರಲ್ಲಿ ಅಂತ ಹೇಳ್ತೀವಿ. ಕೆಲವರು ಅದನ್ನೇ ಮಾಡ್ತೀನಿ ಅಂತ. ಕೆಲವು ಬಿಸ್ನೆಸ್ಗಳಿಗೆ ಕೆಲವು ನಂಬರ್ ಸೆಟ್ ಆಗ್ತವೆ, ಬಟ್ ಆ ಬಿಸ್ನೆಸ್ ನಿಮಗೆ ಸೆಟ್ ಆಗೋಲ್ಲ, ಅಲ್ಲಿ ಸಕ್ಸಸ್ಸೇ ಸಿಗ್ತಿರಲ್ಲ. ಯಾರೋ ಒಬ್ಬರು ಕೇಳಿದ್ರು ನಂಬರಿಂದ ರಿಸಲ್ಟ್ ಸಿಗ್ತಿಲ್ಲ ಅಂತ. ನಂಬರಿಂದ ಸುಮಾರು ಸಲ ಹೇಳಿದ್ದೀನಿ, ನಂಬರಿಂದ ನಿಮಗೆ ರಿಸಲ್ಟ್ ಸಿಗೋಲ್ಲ. ನಂಬರ್ ಏನು ಮಾಡುತ್ತೆ, ಒಂದು ನಂಬರ್ ಯೂಸ್ ಮಾಡ್ತಿರ್ತೀರ ಥ್ರೂ ಔಟ್ ಲೈಫು, ಅದರದ್ದೇ ರೀತಿಯಲ್ಲಿ ಅದು ಕೆಲಸ ಮಾಡ್ತಾ ಇರುತ್ತೆ. ನೀವೇನಕ್ಕೆ ಯೂಸ್ ಮಾಡ್ತಿದ್ದೀರಾ ಅಥವಾ ಯಾವ ಒಂದು ಕಾಂಬಿನೇಷನ್ ಯೂಸ್ ಮಾಡ್ತಿದ್ದೀರಾ ಅದರಲ್ಲಿ ಏನಾದರೂ ಯೋಚನೆ ಮಾಡಬೇಕು. ಸೊ ಕನ್ಸ್ಟ್ರಕ್ಷನ್ ಬ್ಯಾಕ್ಗ್ರೌಂಡ್ ಇತ್ತು, ನಿಮ್ಮ ಡೇಟ್ ಆಫ್ ಬರ್ತ್ 2 ಕನ್ಸ್ಟ್ರಕ್ಷನ್ ಸ್ಟ್ರಗಲ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ 8 and 9 ಎರಡಕ್ಕೂ ಕೂಡ ಆಗಲ್ಲ. ಜೊತೆಲಿ ಪುನಃ ಬಿಸ್ನೆಸ್ ಟರ್ನ್ ಆಗ್ತದೆ. ಸೊ 2 3 ಅಥವಾ 2 4 2 8 ಕಾಂಬಿನೇಷನ್ ಈ ಥರ ಏನೇ ಆದರೂ ಕೂಡ ನೀವು ನಂಬರ್ 2 ಡಾಮಿನೇಟಿಂಗ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ಕನ್ಸ್ಟ್ರಕ್ಷನ್ ಸೆಟ್ ಆಗಲ್ಲ ಅಂತಲ್ಲ,
ಪ್ಲ್ಯಾನು ಪೇಪರ್ ವರ್ಕು ಅಲ್ಲಿ ನಡೀತಾ ಇದ್ರು ಕೂಡ ಸೀದಾ ಕನ್ಸ್ಟ್ರಕ್ಷನ್ಗೆ ನಾವು ಏನು ಹೊಡೆದಾಡ್ಕೊಂಡು ಕೆಲಸ ಮಾಡ್ತೀವಿ ಆ ರೀತಿ ಆಗ್ತಿರಲ್ಲ. ಅದ್ರ ಜೊತೆಲಿ ಬಿಸ್ನೆಸ್ ಸೆನ್ಸ್ ಹೆಂಗಿರುತ್ತೆ ನಿಮ್ಮದು, ಅದು ಗೌರ್ಮೆಂಟ್ ಸೆಕ್ಟರಲ್ಲಿ ಜಾಬಿಗೆ ಬಿದ್ದಾಗ ಗೌರ್ಮೆಂಟ್ ಸೆಕ್ಟರ್ಗೆ ನಂಬರ್ 2 ಯಾವ ರೀತಿ ಆ್ಯಕ್ಟಿವೇಟ್ ಮಾಡುತ್ತೆ ಅಥವಾ ನಂಬರ್ 8 ಯಾವ ರೀತಿ ಇದಾಗ್ತದೆ, ಅದು ಎಲ್ಲ ಗೌರ್ಮೆಂಟ್ ಸೆಕ್ಟರಲ್ಲೂ 1, 4, 8 ಆ್ಯಂಡ್ 9 ಇದು ಜಾಸ್ತಿ ಕಾಣಿಸ್ತಾರ. ಎಲ್ಲರೂ ಒಂದು ಕಡೆ ನಂಬರ್ KQ ಆಧಾರ ಇದು ನಂಬರ್ ಇರೋಂಥವ್ರು ಗೌರ್ಮೆಂಟ್ ಜಾಬಲ್ಲಿ ಆರಾಮಾಗಿರ್ತಾರೆ. ಇಂಥವ್ರಿಗೆ ಗೌರ್ಮೆಂಟ್ ಜಾಬ್ ಹೆಂಗೆ ಸಿಗುತ್ತೆ ಅನ್ನೋದಕ್ಕೂ ಕೂಡ ಥ್ರೂ ಡೇಟ್ ಆಫ್ ಬರ್ತನೇ ಗೊತ್ತಾಗುತ್ತೆ. ಇಂಥ ಪರ್ಟಿಕ್ಯುಲರ್ ಟೈಮಲ್ಲಿ ಜಾಬ್ ಸಿಗುತ್ತೆ, ಜಾಬ್ ಸಿಗಲ್ಲ ವಗೇರ ವಗೇರ ಎಲ್ಲ ಕೂಡ ಇತ್ತು. ಡಿಸ್ಕಷನ್ಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟು ಸ್ಟಾಪ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ, ಆಯಿತಾ. ಆ ಟೈಮಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಹಾಕ್ತೀನಿ. ಆ್ಯಂಡ್ ಯಾವ ರೀತಿ ಚಾನಲ್ ಈಗ ಅನ್ವೀಲ್ ಆಗ್ತಾಯಿದೆ ಅದ್ರ ಪಡ್ಗೆ ಚೇಂಜ್ ಆಗ್ತಾಯಿದೆ, ಅದೇ ರೀತಿ ಫಸ್ಟು ಬೇಸಿಕ್ಸ್ಗಳೆಲ್ಲ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಡಿಸ್ಕಷನ್ಸ್ ಮಾಡೋಣ. ಬಟ್ ನೇಮಲ್ಲಿ ಯಾರು ವ್ಯಾಲಿಡ್ ಡೌಟ್ಸ್ಗಳು ಕೇಳ್ತು ಅಂತಂದರೆ ನನಗೂ ಕೂಡ ಅಷ್ಟೇ ತುಂಬ ಒಂಥರ ಪ್ಯಾಷನ್ ಇದು ಮಾತಾಡಬೇಕಂತ ಅಂದ್ಬಿಟ್ಟು ಅಷ್ಟೇ ಒಂದು ಇಂಟ್ರೆಸ್ಟು. ಒಂದು 10 ನಿಮಿಷ 20 ನಿಮಿಷ ಟೈಮ್ ಕೊಟ್ಕೊಂಡು ನೀವು ನೋಡ್ತಾ ಇರ್ತೀರ, ನೀವೇನಾದ್ರು ಕಲಿಯೋಕ್ಕೆ ಸಿಕ್ತು ಅಂದರೆ ಕಲೀರಿ, ಆಯಿತಾ. ಎನಿ ನೇಮ್ಸ್, ಯಾವುದೇ ನೇಮ್ಸ್ನ ನೀವು ಕರೆಕ್ಷನ್ ಮಾಡಿದಾಗ, ಯಾವ ನೇಮ್ಸ್ ಆದರೂ ಸರಿ, ಯಾವ ನೇಮ್ ಆದರೂ ನೀವು ಕರೆಕ್ಷನ್ ಮಾಡಿದಾಗ ಏನು ಆಲ್ಫಾಬೆಟ್ ಯೂಸ್ ಮಾಡ್ತೀವಿ, ಆಲ್ಫಾಬೆಟ್ ಕ್ಯಾರೆಕ್ಟರ್ನ ಚೆಕ್ ಮಾಡಿ. ಅದಾದಮೇಲೆ ಅದು ಯಾವ ರೀತಿ ಉಪಯೋಗಿಸಿದ್ರೆ ಅದರ ಉಚ್ಚಾರಣೆ ಮಾಡೋದನ್ನ ಹೇಳಬೇಕಾದ್ರೆ, ನಾವು ಅದನ್ನು ಕರಿಬೇಕಾದ್ರೆ ಅದರ ಒಂದು ಇಂಪ್ಯಾಕ್ಟ್ ಇರಬೇಕು, ಆಯಿತಾ. ಹಾ ಅಂತ ಒತ್ತಿ ಏನೋ ನನ್ನ ಹೆಸರು ಕರೆಯಲ್ಲ, ಇಂದನೇ ಆ್ಯಕ್ಟಿವೇಟ್ ಆಗ್ತದೆ, ನನಗೆ ಡೆಡ್ ಅಪೋಸಿಟ್. ಸೊ ನಾನು ಕೌಂಟ್ರಾಕ್ಟ್ ಮಾಡೋಕ್ಕೋಸ್ಕರ ಹೆಚ್ಚಿನ ಫ್ರೆಂಡ್ ತಂದೆ, ಇಲ್ಲಾಂದರೆ ಡಬಲ್ ಎಚ್ ಆ ರೀತಿ ಏನಾದ್ರು ಟ್ರೈ ಮಾಡಿ ಎಡ್ವರ್ಟ್ ಮಾಡ್ತಿದ್ದೆ. ಯಾವ ರೀತಿನ ಯೂಸ್ ಮಾಡಿದ್ರು ಕೂಡ ನೇಮು ನನಗೆ ಅದರ ಎಫೆಕ್ಟ್ ಏನಿತ್ತು ಬಂತು, ಪ್ರಾಬ್ಲಮ್ಸ್ ಏನಿತ್ತು ಅದು ಕೂಡ ಇತ್ತು, ಆಯಿತಾ. ಸೊ ನನ್ನ ಲೈಫ್ ಸ್ಟೈಲ್ಗೆ ಅದು ಅಡ್ಜಸ್ಟ್ ಆಗ್ತಿತ್ತು. ನಿಮಗೆ ಏನೂ ಇಲ್ಲವೇ ಇಲ್ಲ, ಆಲ್ ಆಫ್ ಸಡನ್ ಏನೋ ಸಿಗ್ತಿದೆ ಅಂದರೆ ಏನೋ ಒಂದು ಪ್ರಾಮಿಸ್ ಮಾಡಿ, ನೀವು ಇದು ಪ್ರಾಮಿಸ್ ಮಾಡೋದು ನೀವು ನಿಮ್ದೇನು ಆಸೆ ಪಡ್ತೀರೋ ಸಿಗ್ತಿದೆ ಅಂತ ಹೇಳಿದಾಗ ನಾನೇನು ಪ್ರಾಮಿಸ್ ಮಾಡಿದ್ದೆ ಅದಕ್ಕೆ ಮತ್ತು ನೇಮ್ ಇಂಪ್ಯಾಕ್ಟ್ ಏನಿದೆ ಎರಡೂ ಕೂಡ ಸೇಮ್ ಇತ್ತು ನಂದು. ಸಮಥಿಂಗ್ ಏನಾದ್ರು ಬಂತು ಅಂತಂದರೆ ಅದನ್ನು ಈ ಕೆಲಸಗಳು ಉಪಯೋಗಿಸ್ತೀನಿ ಅಂತ. ಸೊ ಡೊನೇಷನ್ ಬೇಕಿತ್ತು, ಡೊನೇಷನ್ ಬಂತು, ಮುಗೀತು, ಎಂಡ್ ಆಫ್ ಸ್ಟೋರಿ. ನನಗದು ಅಡ್ಜಸ್ಟ್ ಆಯಿತು, ನಾನು ಯೂಸ್ ಮಾಡ್ತಿದ್ದೀನಿ. ಬಟ್ ಪರ್ಫೆಕ್ಟ್ ನೇಮ್ ಅಂತ ಅಲ್ಲ ಅದು. ಸೊ ಆ ನೇಮ್ ಯೂಸ್ ಮಾಡಿದ ತಕ್ಷಣ ನಾನು ಆಲ್ ಆಫ್ ಸಡನ್ ಇದು ಫುಲ್ ಫೇಮಸ್ ಆಯಿತು, ಸ್ಕೈ ರಾಕೆಟ್ ಆಗಿದೆ ಅಂದರೆ ಎಲ್ಲರೂ ಒಳ್ಳೆ ಹೆಸರು ಇಟ್ಕೊಂಡು ಬಿಸ್ನೆಸ್ ಮ್ಯಾನ್, ಪೊಲಿಟಿಷಿಯನ್ಸ್, ಊರಲ್ಲಿ ಯಜಮಾನರು ಅಥವಾ ನಿಮ್ಮ ಸ್ವಂತ ಕಂಪ್ನಿ ಕೋಟಿ ಟರ್ನ್ ಓವರ್ ಈ ರೀತಿ ಇರ್ಬೋದು, ಆಯಿತಾ. ಕೆಲವಕ್ಕೆ ನಮ್ಮ ಯೋಗಗಳು ನಾವೇನು ಪಡ್ಕೊ ಬಂದಿದ್ದೀವಿ ಅದು ಕೂಡ ಇದಾಗ್ತದೆ. ಕೆಲವಕ್ಕೆ ಏನು ಕಲಿತದನ್ನು ಉಪಯೋಗಿಸ್ತೀವಿ. ಈಗ ಹೆಸರು ಸಾಯೋರ್ಗೂ ಸತ್ತ ಮೇಲೂ ಕೂಡ ಇರೋಂಥದ್ದು ಇದು, ಆಯಿತಾ. ಈ ಹೆಸರು ಎಫೆಕ್ಟ್ ಏನಿರುತ್ತೆ ತುಂಬ ಡೀಪ್ ಆಗಿರುತ್ತೆ. ಇದು ಇದೇ ಹೆಸರು ಯಾಕೆ ಸೆಲೆಕ್ಟ್ ಮಾಡಿರಿ, ಇದರಲ್ಲಿ ಬೇರೆ ಯಾವ್ದಾರು ಸೆಲೆಕ್ಟ್ ಮಾಡೋದಾಯಿತು, ಇದೇ ಹೆಸರು ಯಾಕೆ, ಇದೇ ಅಕ್ಷರ ಯಾಕೆ, ಇದೇ ಸ್ಪೆಲ್ಲಿಂಗ್ ಯಾಕೆ, ಈ 4-5 ಆಪ್ಷನ್ ಕೊಡ್ತಿದ್ದೀವಿ ನಾವು, ಅಂದರೆ ನಾವು ಯಾಕೆ ಅದನ್ನೇ ಸೆಲೆಕ್ಟ್ ಮಾಡಿದ್ವಿ, ಅದನ್ನೇ ಯಾಕೆ ಉಪಯೋಗಿಸಿದ್ವಿ, ಈ ರೀತಿ ಇಂಪ್ಯಾಕ್ಟ್ ಆಗ್ತದೆ, ಓಕೆನಾ. ಅದನ್ನು ತಿಳ್ಕೊಂಡು ಮಾತಾಡೋದು ನೇಮ್ ನ್ಯೂಮರಾಲಜಿಯ ಒಂದು ಕೋರ್ ಕಾನ್ಸೆಪ್ಟ್. ಮತ್ತು ಜನರಲ್ಲಾಗಿ ಯಾರು ಈಗ ಕಲಿತಿರೋರು ಏನಂದರೆ, ಈಗ ಮನೇಲಿ ಮಕ್ಕಳಿರ್ತಾರೆ, ಕಂಪ್ನಿ ನೇಮ್ಗಳ ಬಗ್ಗೆ ನಾವು ಮಾತಾಡಿಲ್ಲ. ಪ್ರಾಡಕ್ಟ್ ನೇಮ್ಗಳು ಏನೋ ಒಂದು ಲಾಂಚ್ ಮಾಡ್ತಿದ್ದೀರ, ಅದು ಮನೆಗೆ ಹೆಸರಿಡ್ತೀವಿ, ಏನೋ ಒಂದು ಹೆಸರಿಡ್ತೀವಿ, ಆ ಹೆಸರು ಇಂಪ್ಯಾಕ್ಟ್ ಏನಂತ ಚೆಕ್ ಮಾಡ್ಕೊಳ್ಳಿ. ಆಗುತ್ತೆ, ಎಫೆಕ್ಟ್ ಆಗುತ್ತೆ. ನಿಮ್ಮ ಜೊತೆಲಿರೋರ ಹೆಸರುಗಳು ಕೂಡ ನಿಮಗೆ ರೆಸೊನೇಟ್ ಆಗ್ತದೆ. ಯಾವ ಹೆಸರನ್ನ ಪದೇ ಕರೀತಾ ಇರ್ತೀರಾ ಅಥವಾ ಯಾವ ವ್ಯಕ್ತಿ ನಿಮ್ಮ ಹೆಸರನ್ನು ಕರೀತಾ ಇರ್ತಾರೆ, ಎರಡೂ ಕೂಡ ಇಂಪ್ಯಾಕ್ಟ್ ಆಗ್ತದೆ. ಇದಕ್ಕೆ ಉದಾಹರಣೆ ಬಂದು ನಿಮ್ಮ ಅಡ್ಡ ಹೆಸರುಗಳು ಏನಾರು ಇತ್ತು ಅಂತಂದರೆ ಅದನ್ನು ಟೋಟಲ್ ಚೆಕ್ ಮಾಡಿ. ಒಂದಷ್ಟು ಅಪ್ಲೋಡ್ ಮಾಡಿದ್ದೀನಿ, ರಿಮೈನಿಂಗ್ ಎಲ್ಲ ಫ್ಯೂಚರಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಕೆಲವು ಬೇಸಿಕ್ ಥರ ಏನಿರ್ತದೆಲ್ಲನೂ ಪ್ರಾಬ್ಲಮ್ಸ್ ಇರೋಂಥ ಎಲ್ಲನೂ ಕೂಡ ಅಪ್ಲೋಡ್ ಮಾಡ್ತೀನಿ. ಇದನ್ನು ನಾನು ಏನಕ್ಕೆ ಅಪ್ಲೋಡ್ ಮಾಡಲ್ಲ ಅಂದರೆ, ಪಾಸಿಟಿವ್ ಕಾಣಿಸ್ತು, ಪಾಸಿಟಿವ್ ಹೇಳಿದ್ರಿ, ಈ ಥರ ಇತ್ತು ಅಂತ ಹೇಳಿದ್ರಿ, ನಾವು ಇದಕ್ಕೋಸ್ಕರ ಇದು ಯೂಸ್ ಮಾಡ್ತಿದ್ದೀವಿ. ಆ ರೀತಿ ನಂಗೆ ಆಗಲ್ಲ. ನನಗೆ ಕೇಳೋರು ಯಾವ ರೀತಿ ಇರೋದಂದರೆ, ನಾನು ಇದನ್ನು ಯೂಸ್ ಮಾಡ್ತೀನಿ, ನೀವು ಹೇಳಿದ್ರಿ, ಎಲ್ಲಿ ಯೂಸ್ ಮಾಡೋಕ್ಕೆ ಹೇಳಿದೆ ಅಂದರೆ ಈ ಥರ ಎಲ್ಲ ಹೇಳಿದ್ದೀರ. ನಾನು ಎಲ್ಲಿಗೂ ಸಜೆಷನ್ಸ್ಗಳಂತೂ ಆನ್ಲೈನಲ್ಲಿ ಎಲ್ಲೂ ಕೊಟ್ಟಿಲ್ಲ ನಾನು, ಆಯಿತಾ. ಅದರಿಂದ ಏನು ಮಾಡ್ತೀನಿ, ಗುಡ್ ನಂಬರ್ಸ್ ಕಾಂಪೌಂಡ್ಗಳನ್ನ ಎಕ್ಸ್ಪ್ಲೈನ್ ಮಾಡಲ್ಲ, ಬಟ್ ಬ್ಯಾಡ್ ನಂಬರ್ ಕಾಂಪೌಂಡ್ಸ್ ಏನು ಎಫೆಕ್ಟ್ ಇರುತ್ತೆ ಅದನ್ನು ಕಳಿಸ್ತೀನಿ. ಗುಡ್ ನಂಬರ್ ಇಂಪ್ಯಾಕ್ಟ್ ಏನಿರುತ್ತೆ ಅದು ನನಗೆ ಶೇರ್ ಮಾಡ್ಬೋದು, ಒಬ್ಬರಲ್ಲೊಬ್ರು ಯಾರೊಬ್ಬರು ಮಾತಾಡಿರ್ತಾರೆ. ಇದು ನನಗೆ ನನ್ನ ಚಾನಲ್ ಇಷ್ಟ ಅಲ್ಲ. ನೀವು ಹೇಳಿದ್ರಿ, ನೋಡಿದೆ, ಅದರಿಂದ ಫಾಲೋ ಮಾಡಿದೆ ಅಂತಂದರೆ ಇಂಡೈರೆಕ್ಟ್ಲಿ ನಂದು ಕೂಡ ಮಿಸ್ಟೇಕ್ ಆಗ್ತದೆ. ಸುಮಾರು ಜನ ಇದನ್ನೇ ಅವಾಯ್ಡ್ ಮಾಡಿ ಅಂತ ಹೇಳೋದು. ಫ್ರೀಯಾಗಿ ಕೊಡಿ, ಪೇ ಮಾಡಿಸಿ, ಅದು ಇದು ಅಂತ ಬಲ್ಲ. ಎಜುಕೇಷನ್ಗೆ ವ್ಯಾಲ್ಯೂಗೂ ನೀವು ಕಟ್ಟೋಕ್ಕಾಗಲ್ಲ, ಆಯಿತಾ. ವಿದ್ಯೆ ಅನ್ನೋದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಪ್ರಾಬ್ಲಮ್ ಏನಾಗಂದರೆ ಅದನ್ನು ಯಾವ ರೀತಿ ಉಪಯೋಗಿಸ್ತಾರೋದು. ಎಥಿಕಲ್ ಹ್ಯಾಕಿಂಗ್ ಅಂತ ಅಂದ್ಬಿಟ್ಟು ಒಳ್ಳೇದಕ್ಕೂ ಉಪಯೋಗಿಸ್ತೀವಿ, ಹ್ಯಾಕರ್ಸ್ಗಳು ಕೆಟ್ಟದಕ್ಕೂ ಉಪಯೋಗಿಸ್ತಾರೆ. ಏನಂತಂದರೆ, ಯಾರ ಕೈಯಲ್ಲಿ ನಾವು ಯಾವ ಒಂದು ಆಯುಧ ಇದು ಚೆನ್ನಾಗಿ ರೆಡಿ ಮಾಡಿರೋಂಥ ಒಂದು ಆಯುಧನ ಯಾವ ರೀತಿ ಕೊಡ್ತೀವಿ, ಅದು ಯಾವ ವ್ಯಕ್ತಿಗೆ ಯಾವ ರೀತಿ ತಿಳುವಳಿಕೆ ಇರುತ್ತೆ, ಅವ್ರಿಗೆ ಏನಿಷ್ಟ ಆ ರೀತಿ ಉಪಯೋಗಿಸ್ತಾರೆ ಅಂತ. ಇದನ್ನು ಸಾಲ್ವ್ ಮಾಡಬೇಕಿತ್ತು, ಮಾತಾಡಿದ್ದೆ. ತುಂಬ ದಿನ ಆದಮೇಲೆ ಒಂದು ಕಾಲು ತಿಂಗಳಾದ್ಮೇಲೆ ಸ್ವಲ್ಪ ಟೈಮ್ ಸಿಕ್ತು, ಒಂದಷ್ಟೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ತುಂಬ ಡ್ರ್ಯಾಗ್ ಆಗ್ತಾ ಹೋಗೋದು ಬೇಡ, ಆಯಿತಾ. ಪರ್ಸ್ನಲ್ಲಾಗಿ ಏನೇ ಡಿಸ್ಕಷನ್ಸ್ ಆಗ್ತಾ ಹೋದ್ರು, ಏನೇ ಒಂದು ಎಕ್ಸ್ಪ್ರೆಸ್ ಮಾಡಬೇಕಂತಂದರೆ ರೀಸನ್ಸ್ ಬಂದು ನಾವು ಏನು ಟಾಪಿಕ್ ಮಾತಾಡ್ತಿದ್ದೀವಿ ಅದು. ಸೊ ಎಲ್ಲ ಸ್ಪೆಲ್ಲಿಂಗ್ಸ್ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲನೂ ಉಪಯೋಗಿಸ್ತೀವಿ, ಎಲ್ಲನೂ ಸರಿ ಅನಿಸುತ್ತೆ. ಸೊ ನಾನು ಯಾವುದು ಉಪಯೋಗಿಸಿದ್ರೆ ಸರಿ ಅಂತಂದರೆ,
ಕೆಲವು ಅಷ್ಟೊಂದು ಸ್ಟೇಬಲ್ ಅಲ್ಲ, ಕೆಲವು ಇನ್ನೊಂದಲ್ಲ. ಬಟ್ ಎಲ್ಲ ಆಪ್ಷನ್ಸ್ಗಳು ಚೆನ್ನಾಗಿದ್ರು ಕೂಡ ಎಲ್ಲಿಂದ ಇರೋದ್ರಿಂದ ಬೇಡ. ಸೊ ಎಲ್ಲಿಂದ ಪ್ರಾಬ್ಲಮ್ ಏನಾಗ್ತದೆ, ಆಲ್ರೆಡಿ ಅದು ವೀಡಿಯೋಸ್ಗಳು ನಿಮ್ಗೆ ಶೇರ್ ಆಗಿರುತ್ತೆ, ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೊಳ್ಳಿ. ಎಲ್ಲಿಂದ ಆಗೋ ಪ್ರಾಬ್ಲಮ್ಸ್ ಏನಿರುತ್ತೆ ಸದ್ಯಕ್ಕೆ ನಂಗೆ ಅವಶ್ಯಕತೆ ಇಲ್ಲ, ಅದು ಉಪಯೋಗಿಸೋಕೆ ಹೋಗ್ಬೇಡಿ ಅಂತ. ಬಟ್ ಡೇಟ್ ಆಫ್ ಬರ್ತ್ ಸ್ಟ್ರಾಂಗ್ ಇದ್ದು, ಚಾರ್ಟ್ ವೈಸ್ ಕಾಂಬಿನೇಷನ್ ಚೆನ್ನಾಗಿದ್ದು, ಈ ಕಾಂಬಿನೇಷನ್ಗೆ 1-4 ಏನಾರು ಇತ್ತು ಅಥವಾ 4-3 ಕಾಂಬಿನೇಷನ್ಸ್ಗಳು ಚೆನ್ನಾಗಿ ಹೋಗ್ತದೆ ಈ ನಂಬರ್ಗೆ, ಅಂದರೆ ಈ ಹೆಸರಿಗೆ. ಆ ರೀತಿ ಇರೋರು ಚೆನ್ನಾಗೇ ಇರ್ತಾರೆ, ಏನಕ್ಕೆ ಅವ್ರಿಗೆ ಅದು ಸೆಟ್ ಆಗುತ್ತದು. ಆ ವೀಕ್ನೆಸ್ ಇನ್ನೊಂದು ಮತ್ತೊಂದು ವಗೇರೆ ಏನಾದರೂ ಈ ಕಾಂಬಿನೇಷನ್ ಈ ಹೆಸರಲ್ಲಿ, ಈ ಹೆಸರಿಗೆ ಪರ್ಟಿಕ್ಯುಲರ್ ಹೆಸರಿಗೆ ಆ ಕಾಂಬಿನೇಷನ್ ಚೆನ್ನಾಗಿ ಹೋಗುತ್ತೆ. 9-1 ಕಾಂಬಿನೇಷನ್ ಚೆನ್ನಾಗಿರಲ್ಲ ಅಂತ ಹೇಳಿದಲ್ವ ನಾನು. ಬಟ್ ಆ ಕಾಂಬಿನೇಷನ್ ಡಿಫ್ರೆಂಟಾಗಿ ಕಾಣಿಸುತ್ತೆ. ಏನಂದರೆ 9-1 ಬರಬೇಕಂದ್ರೆ ಯಾವ್ಯಾವ ನಂಬರ್ಸ್ ಇರಬೇಕು ನನಗೆ ಒಂದು ತಕ್ಕ ಮಟ್ಟಿಗೆ ಐಡಿಯಾ ಇದೆ, ಆಯಿತಾ. ಸೊ ಈ ರೀತಿ ಇದ್ದಾಗ ಏನಾಗ್ತವೆ, ಕೆಲವು ಡೇಟ್ ಆಫ್ ಬರ್ತ್ಗಳು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿ. ಅದು ನಾನು ನೋಡ್ತಾ ಇರೋ ಹೆಸರು ಈಗ. ಸೊ ಈ ರೀತಿ ಕೆಲವು ಐಡಿಯಾ ಮೇಲೆ ಎಕ್ಸ್ಪ್ಲನೇಷನ್ ಕೊಡಿ. ಆ್ಯಂಡ್ ನೇಮ್ ಕರೆಕ್ಷನ್ಸ್ಗಳು ಮಾಡಿದಾಗ ಯಾರು ನಿಮ್ಮ ಕರೆಕ್ಷನ್ಸ್ಗಳು ಅಟ್ಲೀಸ್ಟ್ ಅದು ಒಂದು ನಮ್ಮ ಬೇಸಿಕ್ ಜವಾಬ್ದಾರಿ ಮಾಡಿಸಿ. ನಾನು ಏನಕ್ಕೆ ಎಲ್ಲರಿಗೂ ಅದು ಆಟೋಮೆಟಿಕ್ ಮೆಸೇಜ್ ಕಳಿಸ್ತಾರೆ ಅಂತಂದರೆ, ಟೈಮು ಯಾರು ಟೈಮು ರೆಸ್ಪೆಕ್ಟ್ ಕೊಡ್ತಿಲ್ಲ, ಅದೊಂದು ಪ್ರಾಬ್ಲಮ್ ಆಗ್ತದೆ. ನಾನೊಂದು 2-3 ಜನದಿಂದ ಪೆಂಡಿಂಗ್ ಇಟ್ಟಿದ್ದೀನಿ. ಅದು ಪೇಮೆಂಟ್ಸ್ ಯಾವುದು ಏನು ಅದು ಏನು ಆ್ಯಕ್ಟಿವೇಟ್ ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ. 3 ಸಲ 4ನೇ ಸಲ ಏನೋ ಬರ್ತಾ ಇರೋದು ಈ ಥರ. ಆ್ಯಕ್ಟಿವೇಟ್ ಆಗಿತ್ತು, ಕನ್ಸಲ್ಟೇಷನ್ ಇತ್ತು, ಮೇಲ್ ಬಂದಿತ್ತು, ಮೇಲಲ್ಲಿ ರಿಪ್ಲೈ ಮಾಡಿದೆ ಅಂತ. ಅದೊಂದನ್ನು ನಾನು ಅಡ್ರೆಸ್ ಮಾಡಬೇಕು, ಅದು ಅಡ್ರೆಸ್ ಮಾಡ್ತೀವಿ, ಆಯಿತಾ. ಇವತ್ತು ಗುರುವಾರ ಮಾತಾಡ್ತಾ ಇದ್ದೀನಿ, ಶನಿವಾರದಂಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತೀವಿ. ಅದು ಏನಾಗ್ತಿದೆ ಏನು ಅಂತ. ಏಕೆಂದರೆ ಅಟ್ಲೀಸ್ಟ್ ಒಂದು ಕನ್ಫರ್ಮೇಷನ್ ಆ ರೀತಿ ಏನಾದ್ರು ಇತ್ತು, ಅಪಾಯಿಂಟ್ಮೆಂಟ್ಸ್ ಆಗ್ತು ಅಂದರೆ ಯೂಶ್ವಲಿ ಅದು ವಾಟ್ಸಪ್ಪಲ್ಲಿ ಡೈವರ್ಟ್ ಮಾಡುತ್ತೆ ಅದು. ಬಟ್ ನನಗೆ ಯಾವುದೋ ಅಪ್ಡೇಟ್ಸ್ಗಳು ಆಗ್ತಿಲ್ಲ. ಸೊ ಅದೇನಾದ್ರು ಮಿಸ್ಟೇಕ್ ಆಗ್ತಿದೆಯಾ ಅದನ್ನು ನೋಡ್ಕೋತೀನಿ. ಅದಕ್ಕೆ ಕೆಲವರೆಲ್ಲ ಕೆಲಸ ಮಾಡ್ತಿಲ್ಲ. 3 ಜನ ಇದ್ದೀವಿ, 4 ಜನ ಇದ್ದೀವಿ. ಈಗ 4 ಜನದಲ್ಲಿ 3 ಜನ ಕೆಲಸ ಮಾಡ್ತಿಲ್ಲ. ಇಬ್ಬರದ್ದು ಯಾರ್ದೋ ಪೆಂಡಿಂಗ್ ಇದೆ, ಅವ್ರನ್ನ ಮಾತಾಡ್ತೀನಿ. ಸೊ ಡೈರೆಕ್ಟಾಗಿ ಕಾಲ್ ಮಾಡಿ, ಸಂಜೆ 6:30 ಮೇಲೆ ಕಾಲ್ ಮಾಡಿ. ಕಾಲ್ ವೇಟಿಂಗ್ ಬರ್ತಿತ್ತು ಅಂದರೆ ನಾನು ಕಾಲ್ ನೋಡ್ಕೊಂಡು ಕಾಲ್ ಮಾಡ್ತೀನಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರಿ, ಆಯಿತಾ. ಆ್ಯಂಡ್ ಈ ಒಂದು ನೇಮ್ ಕರೆಕ್ಷನ್ಸ್, ನೇಮ್ ನ್ಯೂಮರಾಲಜಿ ಅಂತೇನಿದೆ, ಸುಮ್ಮನೆ ಮಾತಾಡ್ತಾನೇ ಇರ್ಬೋದು. ಸಾಯೋವರೆಗೂ ಒಂದು 100 ಹೆಸರು ತೊಗೊಂಡು 100 ಮಾತಾಡ್ತಾನೆ ಇರ್ಬೋದು. ಅಥವಾ ಡೇ ವೈಸ್ ಡೇ ಬೈ ಡೇ ಕಲಿತಾ ಹೋಗಿ. ನಮಗೆ ಇದರ ನೇಮ್ ನ್ಯೂಮರಾಲಜಿ ನನ್ನ ಪ್ರಕಾರ, ನನ್ನ ಅಪ್ಲಿಕೇಶನ್ ಬಂದು ಪ್ರೊಫೆಷ್ನಲ್ ಲೆವೆಲಲ್ಲಿ ಹೋದ್ರಿ ಅಂದರೆ ಇಷ್ಟೊಂದು ನಾಲೆಡ್ಜ್ ಅಥವಾ ಡಿಸ್ಕಷನ್ಸ್, ಡೌಟು, ಒಳ್ಳೆಯದು ಕೆಟ್ಟದ್ದು, ಸರಿ ತಪ್ಪು ಇಷ್ಟೆಲ್ಲ ಬೇಕು. ಮನೇಲಿರೋ 4 ಜನದ ಹೆಸರು ಅಥವಾ 6 ಜನದ ಹೆಸರು ಕರೆಕ್ಷನ್ ಮಾಡ್ಕೋಬೇಕಂದ್ರೆ ನಾನು ಏನು ಹೇಳ್ತಿದ್ದೀನಿ ಅಷ್ಟು ನಿಮಗೆ ಸಾಕಾಯ್ತಾ. ಯಾವ ಅಕ್ಷರ ಯೂಸ್ ಮಾಡ್ತಿದ್ದೀರಾ, ಯೂಸ್ ಮಾಡ್ಬೋದಾ, ಈ ಡೇಟ್ ಆಫ್ ಬರ್ತ್ ಈ ಚಾರ್ಟ್ ಇರೋರು ಇದನ್ನು ಉಪಯೋಗಿಸ್ಬೋದಾ, ಉಪಯೋಗಿಸ್ಬಾರ್ದು, ಇವ್ರಿಗೆ ಈ ರೀತಿ ಇರುತ್ತೆ, ಇವ್ರಿಗೆ ಈ ರೀತಿ ಇರುತ್ತೆ, ಎಫೆಕ್ಟ್ ಆಗ್ತದೆ, ಅಷ್ಟೇ ಬೇಕಿರೋದು, ಆಯಿತಾ. ಆಲ್ಮೋಸ್ಟ್ ಎಲ್ಲರೂ ಫ್ಯಾಮಿಲಿ ನೋಡ್ತಾ ಇರ್ತೀರ ಆ ರೀತಿ ಅಂದ್ಕೊಂಡು. ಏನಕ್ಕೆ ಯೂಟ್ಯೂಬ್ ಮೇನ್ ಇಂಟೆನ್ಷನ್ನೇ ಅಷ್ಟೇ, ಜನರಲಾಗಿ ಎಲ್ಲರಿಗೂ ಗೊತ್ತಿರೋ ಕಡೆ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಇರಲಿ ಅಂತ. ಕಲಿಯೋರು ಏನು ಮಾಡ್ತೀರಾ ಅಂದರೆ ಇದು ತಪ್ಪು ಅದು ಸರಿ, ಅದು ತಪ್ಪು ಇದು ಸರಿ ಅಂತ ಎಲ್ಲ ಒಂದು ಕಡೆ. ಕೆಲವರಿಗೆ ನಾನು ಫುಲ್ ನೆಗೆಟಿವ್ ಆಗ್ಬಿಡ್ತಾ ಇದ್ದೀನಿ, ಆಯಿತಾ. ಎಲ್ಲೋ ಕಲಿಯೋದನ್ನು ಕಲಿತು ಏನೋ ಮಾಡ್ತಾ ಇರೋದನ್ನು ನಾವು ಸ್ವಲ್ಪ ಇಲ್ಲಿ ಮಾತಾಡ್ತಾ ಇರೋದು ಸ್ವಲ್ಪ ಬೇರೆ ಥರ ಬರ್ತಾ ಇದೆ. ಇಷ್ಟ ಸರಿ ಬರ್ತಿಲ್ಲ ಅದು ಕೆಲವರಿಗೆ. ಹೇಳ್ಬಾರ್ದಿತ್ತು, ಮಾಡಬಾರ್ದಿತ್ತು, ಇದು ಮಾಡಿದ್ವಿ, ಇದಕ್ಕೋಸ್ಕರ ಎಫರ್ಟ್ ಹಾಕಿದ್ವಿ, ಅದೆಲ್ಲ ಸ್ವಲ್ಪ ಬಂತು ನನಗೆ ಮೆಸೇಜ್ಗಳು. ನನ್ನ ಇಂಟೆನ್ಷನ್ ಇಷ್ಟೇ, ನೀವೇನು ಕಲ್ತಿದ್ದೀರೋ ಅದನ್ನು ಇನ್ನೊಬ್ಬರಿಗೆ ಕನ್ವೆ ಮಾಡೋಕ್ಕೆ ಟ್ರೈ ಮಾಡಿ. ಎಷ್ಟು ಕಲ್ಸೋಕ್ಕಾಗ್ತದೆ ಅಷ್ಟು ಟ್ರೈ ಮಾಡಿ, ಗೊತ್ತಾಗ್ತದೆ. ಇದಷ್ಟು ಈಸಿಯಾಗಿ ನಾನು ಮಾತಾಡಿರೋದು ನಿಮಗೆ ಟಾಪಿಕ್ ಗೊತ್ತಿರೋದ್ರಿಂದ ಏನೋ ಸ್ವಲ್ಪ ಅನ್ನಿಸ್ಬಹುದು, ಏನೇನೋ ಜಾಸ್ತಿ ಹೇಳ್ಬಿಡ್ತಿದ್ದೀವಿ ಅಂತ. ಬಟ್ ಏನೋ ಗೊತ್ತಿಲ್ಲದಿರೋ ವ್ಯಕ್ತಿಗಳಿಗೆ ಇದೇನೋ ಗೊತ್ತಾಗ್ತಿರಲ್ಲ, ಆಯಿತಾ. ಅಂಥವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಕೆಲಸ ಆಗಲಿ ಅಂತ. ತುಂಬ ಜನ ಕೇಳ್ತಾರೆ, ಇದು ಎಷ್ಟು ಡೌಟ್ ಬರುತ್ತೆ, ಯಾರ ನಂಬರ್ ಸಿಗುತ್ತೆ, ಯಾರೋ ಫೋನ್ ಮಾಡ್ತಾರೆ, ಮಾತಾಡ್ತಾರೆ. ಎಲ್ಲರೂ ನಮಗೆ ಫೋನ್ ಮಾಡಿ ನಮಗೆ ಕೇಳಿ ಆ ಥರ ಏನಿಲ್ಲ. ತುಂಬ ಜನ ಕೇಳ್ತಾರೆ ಇದು. ಯಾರು ಕಲ್ತಿದ್ರೆ ನಿಜವಾಗ್ಲೂ ಅಂದರೆ ನೀವು ಸ್ಟೇಟಸ್ ಹಾಕೊಂಡು ಮೇಂಟೈನ್ ಮಾಡ್ತಾ ಇರ್ತೀರ, ಗೊತ್ತೊಂದು ಫಾರ್ಮೇಟ್ ಇರುತ್ತೆ. ಸ್ಟೇಟಸ್ ಹಾಕೋದು, ಅಪ್ಲೋಡ್ ಮಾಡೋದು, ಶೇರ್ ಮಾಡೋದು, ರೀಲ್ಸ್ ಅಪ್ಲೋಡ್ ಮಾಡೋದು, ಗ್ರೂಪ್ ಮಾಡೋದು, ಏನಿದೆ ಫಾಲೋ ಮಾಡ್ತಾ ಇರ್ತೀರಲ್ಲ, ಇದರಲ್ಲಿ ನಿಮ್ಗೆ ಆರಾಮಾಗಿರ್ತಾರೆ, ಆರಾಮಾಗಿ ನಡೀತಾ ಹೋಗಲಿ. ಅಬ್ಬಬ್ಬ ಅಂದರೆ ಡೌಟ್ಸ್ಗಳು ಕೇಳ್ಬೋದು ಅಷ್ಟೇ. ಯಾರೋ ಒಬ್ಬ ವ್ಯಕ್ತಿ ಈ ರೀತಿ ಏನೋ ಮಾಡಿ ಈ ಥರ ಕನ್ಫ್ಯೂಸ್ ಮಾಡಿದ್ರು, ಇದು ತಪ್ಪಲ್ವಾ, ಅಥವಾ ಈ ರೀತಿ ಮಾಡೋದ್ರಿಂದ ಎಫೆಕ್ಟ್ ಆಗುತ್ತಾ, ಆಯಿತಾ, ಇದನ್ನು ಕೇಳ್ಬೋದು ಅಷ್ಟೆ. ಅದಕ್ಕೆ ನೀವು ಆನ್ಸರ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ನಮ್ಮದು ಇಂಟೆನ್ಷನ್ ಬಂದು ಈ ರೀತಿ ಇರುತ್ತೆ. ಗೊತ್ತಿಲ್ಲದಿರೋ ವ್ಯಕ್ತಿಗೆ ನೇಮ್ ಕರೆಕ್ಷನ್ ಮಾಡಿಕೊಟ್ಟಿದ್ದಾರೆ, ಸುಮ್ಮನೆ ಏನೋ ಕ್ವಶನ್ ಕೇಳಿದೆ ಸುಮ್ಮನೆ ಆಗ್ತಾರೆ, ಅವರಿಗೆ ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕಷ್ಟೆ. ಸೊ ಇದರಲ್ಲಿ ನಾನು ಇಷ್ಟರಲ್ಲಿ 4 ಕರೆಕ್ಷನಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ ಇಲ್ಲಿ. ಆ್ಯಂಡ್ ಇದು ಕೂಡ ಅಷ್ಟೇ, ಡಬಲ್ ಏನು ಅಂತ ತೀರಾ ಇಂಪ್ಯಾಕ್ಟ್ ಇರೋದಂತಲ್ಲ. 23 ಅವಶ್ಯಕತೆ ಇಲ್ಲ, 19 ಅವಶ್ಯಕತೆ ಇಲ್ಲ. ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ, ಫುಲ್ಲು ಪ್ರಾಬ್ಲಮ್ ಇಲ್ಲ. 3 ಸ್ಟಾರ್ಟ್ ಆಗ್ತದೆ, ಟೋಟಲ್ 19/1 ತುಂಬ ಚೆನ್ನಾಗಿದೆ ಅಂದ್ರೂ ಕೂಡ ಅಷ್ಟೇ ಕಷ್ಟ ಅಲ್ಲ. ಸರ್ ಆದರೂ ಯೂಸ್ ಮಾಡ್ತೀರಿ 2 ನಂಬರ್, ಈ ಹೆಸರಲ್ಲಿ ಈ 2 ಕರೆಕ್ಷನ್ ಪ್ರಿಫರ್ ಮಾಡಿ, ಬೇರೆದೆಲ್ಲ ಸ್ಕಿಪ್ ಮಾಡಿ. ಬೇರೆದಂಥ ಚೆನ್ನಾಗಿರೋ ಒಂದು ನನ್ನ ಪ್ರಕಾರ ಅಷ್ಟೊಂದು ಚೆನ್ನಾಗಿರೋ ಅಂಥ ಒಂದು ನೇಮ್ ಟೋಟಲ್ ಅಲ್ಲ. ಈ ಪರ್ಟಿಕ್ಯುಲರ್ ನೇಮ್ಗೆ ಪ್ರೊನೌನ್ಸ್ ಮಾಡೋದಕ್ಕೆ ಆ ಒಂದು ಟೋಟಲ್ಗಿಂತ ಈ ಟೋಟಲ್ನ ಪ್ರಿಫರ್ ಮಾಡಿ, ಅದೇ ರೀತಿ ಬರೀರಿ, ಓಕೆನಾ.
ಆ್ಯಂಡ್ ಏನು ಶೇರ್ ಮಾಡಿದಿರೋ ಗ್ರೂಪ್ಸಲ್ಲಿ ಅದು ಅಲ್ಲಲ್ಲಿ ಅಪ್ಡೇಟ್ ಆಗ್ತಿತ್ತು. ಗ್ರೂಪ್ ಆ್ಯಕ್ಟಿವ್ ಇಲ್ಲ, ಮತ್ತು ಕಮ್ಯುನಿಟಿ ಒಂದು ಆ್ಯಕ್ಟಿವ್ ಇದೆ, ಅದು ನನಗೆ ಗೊತ್ತಿಲ್ಲ. ಅದು ಕಮ್ಯುನಿಟಿ ಯಾರು ಮಾಡೋರು ಅಂತಲೇ ಗೊತ್ತಿಲ್ಲ. ಅದು ಅಡ್ಮಿನ್ ಆಗಿದೆ, ಹೆಸರಲ್ಲಿದೆ, ಆ ಗ್ರೂಪ್ ಹಂಗೆ ಬಿದ್ದಿದೆ, ಎರಡು ಹೆಸರು ಗ್ರೂಪ್ಸ್ಗಳಾಗಿವೆ. ಆ ಕಮ್ಯುನಿಟಿ ನಾನು ಅಬ್ಸರ್ವ್ ಮಾಡಿಲ್ಲ. ಕಮ್ಯುನಿಟಿಲಿ ಆ್ಯಕ್ಟಿವ್ ಇಲ್ಲ ಅಂತ ಕೇಳ್ತೀರಾ, ನಾನು ಕಮ್ಯುನಿಟಿನ ನೋಡೇ ಇಲ್ಲ ಅದು. ಆಯಿತಾ, ಮಧ್ಯದಲ್ಲಿ ಫೋನ್ ಚೇಂಜ್ ಮಾಡಿದ್ನಲ್ಲ, ಅದಾದಮೇಲಿಂದ ಯಾವ್ಯಾವ ಗ್ರೂಪ್ಸಲ್ಲೆಲ್ಲ ಅಪ್ಡೇಟ್ ಆಯ್ತು ಏನಾಯ್ತು ನಾನು ನೋಡಿಲ್ಲ. ಹಾಗಾಗಿನೇ ನಾನು ಅದು ನೋಡಿಲ್ಲ. ಕಮ್ಯುನಿಟಿ ಏನಾದ್ರು ಆ್ಯಕ್ಟಿವ್ ಆಗಿತ್ತು ಅಂದರೆ ಕಮ್ಯುನಿಟಿಯಲ್ಲಿ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಏನು ಶೇರ್ ಮಾಡ್ತೀರಾ, ಕ್ಲಾಸಸ್ ಆದರೆ ಶೇರ್ ಮಾಡ್ಬೋದು, ಡಿಸ್ಕಷನ್ಸ್ ಆದರೆ ಶೇರ್ ಮಾಡ್ಬೋದು. ಬಟ್ ಪಬ್ಲಿಕ್ ಕಮ್ಯುನಿಟಿ ಗ್ರೂಪಲ್ಲಿ ಅದು ಇದು ಟಿಪ್ಸ್ ಗಿಪ್ಸ್ ಅಂತೆಲ್ಲ ಶೇರ್ ಮಾಡೋಕ್ಕಾಗಲ್ಲ. ಮತ್ತು ನನ್ನ ಚಾನಲ್ದು ವೀಡಿಯೋಸ್ಗಳಲ್ಲಿ ಪ್ರಮೋಟ್ ಮಾಡ್ತಾ ಕೂರಕ್ಕೆ ಇಷ್ಟ ಇಲ್ಲ. ಬಟ್ ಅದೊಂದು ಇದೆ, ಅಲ್ಲಿ ಕಮ್ಯುನಿಟಿ ಇದೆ, ಬರ್ತಾ ಇದ್ದಾರೆ, ಜಾಯ್ನ್ ಆಗ್ತಾರೆ, ಎಕ್ಸಿಟ್ ಆಗ್ತಾರೆ. ನಾನು ನೋಡಿಲ್ಲ ಅದು. ಯಾರೋ ಒಬ್ಬರು ಸ್ಕ್ರೀನ್ಶಾಟ್ ಕಳಿಸಿರಿ, ಅಲ್ಲಿವರೆಗೂ ನಂಗೆ ಗೊತ್ತಿರಲಿಲ್ಲ ಅದು. ಹಾಗಾಗಿ ಡೆಡ್ ಅಂತ, ಆಲ್ಮೋಸ್ಟ್ ಡೆಡ್ ಆಗೇ ಇದೆ ಅದು. ಆಯಿತಾ, ಅದು ಕಮ್ಯುನಿಟಿ ನನ್ನ ಪ್ರಕಾರ ಇನ್ನೊಂದು ಆಲ್ಮೋಸ್ಟ್ ಒಂದು ದಸರಾವರೆಗೂ ನನ್ನ ಪ್ರಕಾರ ಅದು ಯೂಸ್ ಇಲ್ಲ. ಫ್ಯೂಚರಲ್ಲಿ ನೋಡೋಣ, ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ ಅಂತ ಅಂದ್ಬಿಟ್ಟು. ಬಟ್ ಸದ್ಯಕ್ಕೆ ಕಮ್ಯುನಿಟಿನಿದೆ, ಕಮ್ಯುನಿಟಿ ಡೆಡ್ ಅದು. ಅದರಲ್ಲಿ ಏನು ಅಪ್ಲೋಡ್ ಮಾಡ್ತಾ ಇಲ್ಲ, ಏನು ಇನ್ಫಾರ್ಮೇಷನ್ಸ್ಗಳು ಅಂತ ಹೇಳ್ಕೊಳ್ಳೋಂಥ ಇನ್ಫಾರ್ಮೇಷನ್ಸ್ ಇಲ್ಲ. ಅವಾಯ್ಡ್ ಮಾಡಿ ಬೇಕಾದ್ರೆ, ಅದು ಎಕ್ಸಿಟ್ ಆಗಿ ಪ್ರಾಬ್ಲಮ್ ಇಲ್ಲ. 19 ಬೇಡ, 19 ಅದನ್ನೇ ಹೇಳಿದ್ದು. ಟೆಂಪ್ಟಿಂಗ್ ಇರುತ್ತೆ, ಬಟ್ ಕಾನ್ಸೆಪ್ಚುಯಲಿ ಹೋದಾಗ ಅವಶ್ಯಕತೆ ಇರಲ್ಲ ಅಂತ. ಏನು ಮಿಸ್ಟೇಕ್ ಅಂತಲ್ಲ, ಈ ನೇಮಿಗೆ ಬೇಡ. ಚೆನ್ನಾಗಿದೆ, YAA ಮಾಡಿರಿ, 111 ಮಾಡಿರಿ, ಅದು ಇದು ವಗೇರ ವಗೇರ ಏನು ಹೇಳಿದ್ರು ಕೂಡ ಈ ನೇಮಲ್ಲಿ, ಈ ಒಂದು ಪರ್ಟಿಕ್ಯುಲರ್ ನೇಮ್ಗೆ YAA ಏನಾಗ್ತೈತೆ, ವೈ ಇಂಪ್ಯಾಕ್ಟ್ ಏನು, ಸೌಂಡ್ ಬರ್ತಾ ಇರೋದು, ಮತ್ತು ಅದು ಡ್ರ್ಯಾಗ್ ಆಗ್ತಾ ಇರೋದು, ಇಂಪ್ಯಾಕ್ಟ್ ಬರಲ್ಲ. ಆಲ್ಮೋಸ್ಟ್ ಅದು 19 ಮಂದಿ 18ನೇ ಅದು ಅವ್ರು ಕರೆಯೋ ಹೆಸರಲ್ಲಿ ಅಥವಾ ಪ್ರೊನೌನ್ಸಿಯೇಷನ್ 18 ನಂಬರ್ 18ದೇ, ಟೋಟಲ್ 18ದೇ ಬರ್ತಾ ಇರ್ತದೆ ಎಫೆಕ್ಟ್. ಹಾಗಾಗದು ಅಂತ ಹೇಳ್ಕೊಳ್ಳೋ ಅಂತಹ ಇದಲ್ಲ ಅದು. ಅದು ನೋಡಿ, ಒಂದು ಹೇಳ್ತೀನಿ, ಭಯ ಬರೆಸೋದು ಅಥವಾ ಇಂಪ್ರೆಸ್ ಮಾಡೋದು ಅಥವಾ ತುಂಬ ಚೆನ್ನಾಗಿ ಒಂದು ಒಳ್ಳೆ ಫ್ಲೋಲಿ ಪ್ರಾಕ್ಟೀಸ್ ಮಾಡಿ ಪ್ರೆಸೆಂಟೇಷನ್ ಕೊಡೋದು ಬಂದು ಒಂದು ಲೆವೆಲ್ ಆಫ್ ಮಾರ್ಕೆಟಿಂಗ್ ಆಯಿತು. ಅದು ಮಾರ್ಕೆಟಿಂಗಲ್ಲಿ ಏನು ಮಾಡ್ತೀರಾ, ನಿಮ್ಮನ್ನು ನೀವು ಶೋ ಆಫ್ ಮಾಡೋದಿಲ್ಲ, ಅದು ಬೇರೆ ಏನೂ ಇಲ್ಲ. ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್, ಉದಾಹರಣೆಗೆ ಟೀಚಿಂಗ್ ಇರ್ಬೋದು, ನಾನು ಟೀಚಿಂಗ್ ಸೆಲ್ ಮಾಡ್ತಾ ಇರ್ತೀನಿ, ಅದಕ್ಕೆ ತಕ್ಕಂಗೆ ನಾನು ಇದು ಮಾಡ್ತೀನಿ. ಇಲ್ಲ ಕನ್ಸಲ್ಟೇಷನ್ಸ್ ಆಗಿರ್ಬೋದು, ಯಾವ ಮಟ್ಟಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದರೆ ಒಂದು 3-4 ಡೌಟ್ಸ್ಗಳನ್ನ ಬಿಟ್ಬಿಡ್ತೀನಿ ಅಲ್ಲೇ. ಸೊ ಇಂಟ್ರೆಸ್ಟ್ ಇರೋವಂಥವ್ರು ನನಗೆ ಕಾಂಟ್ಯಾಕ್ಟ್ ಮಾಡಲಿ ಅಂತ. ಲಾವಣ್ಯ ಅಂತ ಯಾರೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಒಂದು 10 ಜನದಲ್ಲಿ ಒಂದು ಇಬ್ಬರು ಇರಲ್ವಾ, ಯಾರೊಬ್ಬರು ಫಾರ್ವರ್ಡ್ ಮಾಡ್ತೀರಾ, ಫಾರ್ವರ್ಡ್ ಮಾಡ್ತೀವಲ್ಲ, ನಮ್ಮದು ಕಾಮನ್ ಟೆಂಡೆನ್ಸಿ ಇದು. ಹೇಳ್ತೀನಿ, ಮಾರ್ಕೆಟಿಂಗ್ ಮಾಡಲೇಬೇಕು ಅಂದರೆ ಮಾಡಬಹುದು, ಇದ್ರ ಬಗ್ಗೆ ನಂಗೆ ಐಡಿಯಾ ಇದೆ ಆಯಿತಾ. ನಾನು ಹೇಳ್ತೀನಿ, ಏನಾಗ್ತದೆ, ಒಂದು 10 ಜನ ನಿಮ್ಮ ಫ್ರೆಂಡ್ಸ್, 10 ಜನದಲ್ಲಿ ಯಾರೋ ಒಬ್ಬರಿಗಾರು ಈ ಥರ ಒಬ್ಬರಾರು ಫ್ರೆಂಡ್ಸ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ಔಟ್ ಆಫ್ ಕ್ಯೂರಿಯಾಸಿಟಿ ಏನು ಮಾಡ್ತೀವಿ, ಫ್ರೀ ಕಾಂಟೆಂಟು ನೀವು ಶೇರ್ ಮಾಡ್ತೀರಾ. ಬಟ್ ಆ ವ್ಯಕ್ತಿಗೆ ಇಂಟ್ರೆಸ್ಟ್ ಬಂತು, ಏನು ಮಾಡ್ತಾರೆ, ನೆಕ್ಸ್ಟು ಕಾಂಟ್ಯಾಕ್ಟ್ ಮಾಡ್ತಾರೆ. ಫಸ್ಟ್ ನಾವು ನಂಬರೇ ಕೊಟ್ಟಿದ್ವಿ, ಬರೀ ಲಿಂಕ್ ಹಾಕಿದ್ದೀನಿ, ಏನಕ್ಕೆಂದರೆ ಹೇಳದ್ನಲ್ಲ ಅಷ್ಟೇ ಕಷ್ಟ ಅಲ್ಲ. ಈಗ ಫಸ್ಟ್ ಕಾಂಟ್ಯಾಕ್ಟ್ ನಂಬರೇ ಕೊಟ್ಟಿದ್ವಿ, ಕೇಳ್ತಾ ಇದ್ರು, ಒಂದಾಗ ಜವಾಬ್ದಾರಿ ಅಂತ ಅನ್ನಿಸ್ತಿತ್ತು. ಬಟ್ ಈಗ ರೀಸೆಂಟ್ ಈವೆಂಟ್ಸ್ಗಳು ಏನು ನಡೀತಿದೆ ಮತ್ತು ಒಂದು ಬ್ಯಾಚ್ ಆ್ಯಕ್ಟಿವ್ ಆಗಿದ್ರು ಬಟ್ ಅದು ಅವ್ರು ಮಾಡ್ತಾ ಇರೋದ್ರಿಂದ ನಾನು ಅಷ್ಟೊಂದು ತಲೆ ಕೆಡಿಸ್ಕೋತಲ್ಲ ಆಯಿತಾ. ಯಾರು ರೀಚ್ ಔಟ್ ಆದರೆ ನಾವು ಆನ್ಸರ್ ಮಾಡ್ತೀವಿ, ಇಲ್ಲ ತುಂಬ ಕಮ್ಮಿ. ನಾವು ಮಾರ್ಕೆಟಿಂಗ್ ಅದಲ್ಲಿ ವಾಟ್ಸಪ್ ಆಟೋಮೇಷನ್ಸ್ ವೀಡಿಯೋ ಇದು ಫೋಟೋಸ್ಗಳಾಗಲಿ ನಾವೇನು ಕಳಿಸ್ತಾ ಇಲ್ಲ. ಈಗ ಇಲ್ಲೇನಾಯಿತು ಅಂತಂದರೆ ಕ್ಯೂರಿಯಾಸಿಟಿ ಬಂತು, ಕನೆಕ್ಟ್ ಆದಮೇಲೆ ಕೇಳ್ತಾರೆ, ಕನ್ಸಲ್ಟೇಷನ್ ಡೈವರ್ಟ್ ಆಗ್ತದೆ. ಇಲ್ವಾ, ಕಲಿಯೋ ಇಂಟ್ರೆಸ್ಟೇ ಬಂತು, ನೀವೇನೋ ನೋಡ್ತಾ ಇದ್ರಿ, ನಿಮ್ಮ ಫ್ರೆಂಡ್ ಯಾರೋ ಇದ್ದರು, ನಿಮ್ಗೆ ಮ್ಯಾಚ್ ಆಯಿತು ಸ್ವಲ್ಪ, ಅದು ಈ ಥರ ಹೇಳಂಗೆ ಆ ಥರ ಅವ್ರದ್ದು ಅದೇ ಥರ ಇರ್ತಾರೆ. ಸೊ ಮೇ ಬಿ ನೀವು ಸ್ಟೂಡೆಂಟಾಗಿ ಕನ್ವರ್ಟ್ ಆಗ್ಬೋದು. ಸೊ ಟೀಚರ್ಗೆ ಆ ರೀತಿ ಉಪಯೋಗ ಆಗ್ತದೆ. ಕನ್ಸಲ್ಟೇಷನ್ಸ್ ಕೊಡೋಂಥವ್ರು ಆಸ್ಟ್ರಾಲಜರ್ಸ್ಗಳಿಗೆ ಈ ರೀತಿ ಇದಾಗ್ತದೆ. ಬಟ್ ನಾನು ಎರಡೂ ಕಡೆ ಇಲ್ಲ. ಈಗ ಟೀಚಿಂಗ್ ಸಿಕ್ಕಾಬಿಟ್ಟೆ ಜವಾಬ್ದಾರಿ ಇರೋ ಪ್ರೊಫೆಷನ್, ವೆರಸ್ ಕನ್ಸಲ್ಟೇಷನ್ಸ್ ಕ್ಲೋಸ್ ಸರ್ಕಲಲ್ಲೇ ನಮ್ಮ ಪಡ ಏನಿತ್ತು ಇರೋರು ಅದು ಆರಾಮಾಗಿರ್ತೀವಿ. ನಾನು ಹೇಳ್ದಂಗೆ ಕೇಳಿದ್ರೆ ಬರ್ತೀನಿ, ಇಲ್ಲಾಂದ್ರೆ ಆಗಲ್ಲ ಆ ರೀತಿ. ಸೊ ನನ್ನದೇ ಸ್ವಲ್ಪ ಉಲ್ಟಾ ಕಂಡೀಷನ್ಸ್ಗಳು ಜಾಸ್ತಿ. ಸೊ ಹಾಗಾಗಿ ನಾನು ಎರಡೂ ಕಡೆ ಹ್ಯಾಂಡಲ್ ಮಾಡ್ತಿಲ್ಲ. ಯೂಟ್ಯೂಬ್ ಏನಂದರೆ 2 ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದಾಗ ನನಗೆ ಈ ವಿಷನೂ ಇರಲಿಲ್ಲ. 1 ವರ್ಷ ಹಿಂದೆ ಆಯಿತು, ನನಗೆ ಇದು ಐಡಿಯಾನೂ ಇರಲಿಲ್ಲ. ಬಟ್ ಈಗ ಒಂದು ಪ್ಯಾಷನ್ ಇರೋವಂಥ ವರ್ಕು, ಪಬ್ಲಿಕ್ ನಾರ್ಮಲ್ ಆಡಿಯನ್ಸು, ಸೊ ಇಷ್ಟದಿಂದ ಕೇಳಬಹುದು ಅಥವಾ ಮಾಮೂಲಿ ಅನ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗ್ಬೋದು. ಬಟ್ ಇಲ್ಲಿ ನನಗೆ ಪ್ರೆಷರ್ ಇಲ್ಲ, ಅಂದರೆ ಪರ್ಫಾರ್ಮ್ ಮಾಡಲೇಬೇಕು ಅಂತ. ಟೀಚಿಂಗಲ್ಲಿ ನೋಡಿ ಚೆನ್ನಾಗಿ ಪಾಠ ಮಾಡಬೇಕು, ಕನ್ಸಲ್ಟೇಷನ್ಸಲ್ಲಿ ಪ್ರಾಪರಾಗಿ ತುಂಬ ಖುಷಿಯಾಗಿ ಆ್ಯಕ್ಟಿವ್ ಕರೆಕ್ಟಾಗಿ ಎಲ್ಲ ಹೇಳಬೇಕು. ಇಲ್ಲಿ ನಂಗೆ ಆ ರೀತಿ ಇಲ್ಲ. ಒಬ್ಬನೇ ಎಷ್ಟಾರು ಬೊಂಬಡಿ ಹೊಡಿ ಏನಾರು ಮಾಡು, ಇಂಟ್ರೆಸ್ಟ್ ಇರೋರು ಕೇಳ್ತಾರೆ, ಇಲ್ಲಾಂದರೆ ಕೇಳಲ್ಲ, ಆ ರೀತಿ ಇದು ಆಯಿತಾ. ನನಗೆ ಏನೊಂದು ಟಾಪಿಕ್ ಬಿಡಬೇಕಿತ್ತು ಅಥವಾ ಏನೋ ಒಂದು ಟಾಪಿಕ್ ಮಾತಾಡಬೇಕಿತ್ತು ಏನಿತ್ತು, ಅದನ್ನು ರೀಚ್ ಮಾಡಬೇಕಷ್ಟೇ ಇದ್ದಿತ್ತು. ಸೊ ಇದ್ರಲ್ಲಿ ಅರ್ನಿಂಗ್ ಆಗಲಿ ಟೀಚಿಂಗ್ ಆಗಲಿ ಎರಡೂ ಕಡೆ ನಂದು ಅಷ್ಟೊಂದು ಸ್ಟೇಬಲ್ ಮೈಂಡ್ ಇರಲಿಲ್ಲ ಫಸ್ಟಿಂದನೂ. ನನಗಿರೋ ಹೊರಗಡೆ ವರ್ಕೆ ತುಂಬ ಒಂಥರ ಹೆವಿ ಹೆಕ್ಟಿಕ್ ಅಂತ ಹೇಳ್ತೀವಲ್ಲ, ಆ ರೀತಿ ತುಂಬ ಒಂಥರ ಹಿಂಸೆ ಇರುತ್ತೆ ನಂದು. ಅದ್ರ ಮಧ್ಯದಲ್ಲಿ ಮೈಂಡ್ ಸ್ಟೇಬಲ್ ಇರಲ್ಲ, ಪ್ರಾಪರ್ ರಿಚುವಲ್ಸ್ಗಳು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಸೊ ಇದ್ರ ಮಧ್ಯದಲ್ಲಿ ಏನಾಗ್ತಿತ್ತು, ನಾವು ಅಷ್ಟೇ.
ಸೊ ನನ್ನ ಕಮಿಟ್ಮೆಂಟೇ ಕರೆಕ್ಟಾಗಿ ಇಲ್ದಿರ್ಬೇಕಾದ್ರೆ ನಾನು ಈ ಥರ ಜವಾಬ್ದಾರಿ ಇರೋ ಕೆಲಸ ಮಾಡಬಾರ್ದು ಅಂತ ಅಷ್ಟು. ಆಗೇನು ಮಾಡಿದೆ, ಇದನ್ನು ಡಿಸ್ಕಷನ್ಸ್ ಮಾಡೋಣ ಅಂತ. ಬಟ್ ಕೆಲವರು ಆಲ್ರೆಡಿ ಕನೆಕ್ಟ್ ಆಗಿದ್ರಲ್ಲ, ನೀವು ಈ ರೀತಿ ಕನೆಕ್ಟ್ ಆಗ್ತೀರಾ, ಕ್ವಶನ್ಸ್ಗಳು ಕೇಳ್ತೀರಾ, ಮೂಡ್ ಇದ್ದರೆ ಈ ರೀತಿ ಟೈಮ್ ಇದ್ದರೆ ಮಾತಾಡ್ತೀನಿ. ಸೊ ಆ ಥರ ಮೂಡ್ ಮೇಲೆ ನನಗೆ ಇಷ್ಟ ಇದ್ದರೆ ಮಾತಾಡ್ತೀನಿ. ಆ ಥರ ಒಂದು ಪ್ರಾಪರ್ ಟೀಚರ್ಗೆ ಅದಲ್ಲ, ಅದು ಆ ಆ ಥರ ಇರಬಾರ್ದು, ಅದು ಕ್ಯಾರೆಕ್ಟರ್, ಅದು ತುಂಬ ತಪ್ಪದು. ಸೊ ಹಾಗಾಗಿ ನಾನು ಪ್ರಾಪರ್ ಕನ್ಸಲ್ಟೇಷನ್ಸ್ ಎಲ್ಲ ಇದೆಯಲ್ಲ. ಬಟ್ ಕನ್ಸಲ್ಟೇಷನ್ಸ್ ಏನಕ್ಕೆ ಈಗ ಇದು ಮಾಡ್ತೀನಿ ಅಂದರೆ ಡಿಮ್ಯಾಂಡ್ ಆ ಥರ ಇದೆ, ಡಿಮ್ಯಾಂಡ್ ಇದೆ. ಸೊ ಒಂದು ಫಾರ್ಮೇಟ್ ತರಬೇಕಿತ್ತು, ಒಂದು ಟೈಮ್ ಕೊಡ್ತೀನಿ, ಒಂದು ಏನೋ ಫೀಸ್ ಏನೋ ಕಳಿಸ್ತಾರೆ, ಒಂದು ಸ್ಟ್ರಕ್ಚರ್ ಇರಬೇಕಿತ್ತು ಅದರಲ್ಲಿ. ಅದನ್ನ ಯಾವ ರೀತಿ ಪುನಃ ಹ್ಯಾಂಡಲ್ ಮಾಡಿದ್ರೆ ನಾನು ನೋಡಿಲ್ಲ. ಟು ಬಿ ಫ್ರ್ಯಾಂಕ್, ಫೈನಾನ್ಷಿಯಲ್ ಮ್ಯಾಟ್ರದಲ್ಲ ಇದು. 2 hours ಏನಿರ್ತದೆ, 2 hours ಫ್ಯಾಮಿಲಿ ಟೈಮ್ ಕೊಟ್ಟರೆ ಸಾಕು, ಆ ರೀತಿ ಇರುತ್ತೆ. ಅದರಿಂದ ಸ್ವಲ್ಪ ನಾನು ಅಷ್ಟೊಂದು ತಲೆಗೆ ಹಾಕೊಂಡಿರಲಿಲ್ಲ ಅಷ್ಟೆ. ತುಂಬ ಜನ ಕನೆಕ್ಟ್ ಆಗಿಲ್ಲ. ಆಲ್ಮೋಸ್ಟ್ 1 year ಇಂದ ಟ್ರಾವೆಲ್ ಮಾಡೋಕ್ಕಾಗಿಲ್ಲ. ಅಂದರೆ ಸುತ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಕಡೆ, ಹೊರಗಡೆ ಗಿರಗಡೆ ಎಲ್ಲ ಹೋಗೆಲ್ಲ ಬಂದೆ, ಔಟ್ ಆಫ್ ಕಂಟ್ರಿನೂ ಹೋಗಿ ಬಂದೆ. ಆದರೆ ನನಗೆ ಇಷ್ಟ ಇರೋ ಪ್ಲೇಸ್ಗಳಿಗೆ ಬರೀ ರಾಯಚೂರಿಗೆ ಹೋಗೋಕ್ಕಾಗ್ತಿಲ್ಲ, ಈ ಕಡೆ ಚಿತ್ರದುರ್ಗಕ್ಕೆ ಹೋಗೋಕ್ಕಾಗ್ತಿಲ್ಲ, ಬರೀ ಮಡಿಕೇರಿಗೆ ಹೋಗಿ ಫ್ರೆಂಡ್ಸ್ ಮೀಟ್ ಮಾಡೋಕ್ಕಾಗ್ತಿಲ್ಲ, ಆ ಥರ. ಬಟ್ ಹೊರಗಡೆ ಸುತ್ತಾ ಇದ್ದೀವಿ, ನಮ್ಮ ಕೆಲಸ ಹಣೆ ಬರ ಆ ರೀತಿ. ಇದ್ರ ಮಧ್ಯದಲ್ಲಿ ಇದನ್ನು ನಾನು ಅಷ್ಟೊಂದು ಪ್ಯಾಷನಾಗಿ ತೊಗೊಂಡು ಮಾಡ್ತೀನ ಅಂತಂದರೆ ಇದರ ಒಂದು ರೆಸ್ಪೆಕ್ಟ್ ಏನಿದೆ ಅದು ನನಗೆ ತಪ್ಪು ಅಂತ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ನಾನು ಎಲ್ಲೂ ಇದನ್ನು ಜಾಸ್ತಿ ಪುಷ್ ಮಾಡಿಲ್ಲ. ಬಟ್ ಇದರ ಅವೇರ್ನೆಸ್ ಏನಿತ್ತು ಇದ್ರ ಬಗ್ಗೆ ಮಾತಾಡಬೇಕಿತ್ತು ಅಷ್ಟೇ. ಸೊ ಕುತ್ಕೊಂಡು ಮಾತಾಡ್ಬೋದು ಒಂದು ಸ್ವಲ್ಪ ಹೊತ್ತು, ಒಂದು 1/2 hour 1 hour ಆದರೂ, ಈ ಥರ ಇರುತ್ತೆ, ಈ ಥರ ಇರುತ್ತೆ, ಈ ಥರ ಆಗ್ತದೆ, ಈ ಥರ ಆಗ್ತದೆ, ಇದ್ರ ಬಗ್ಗೆ ಯೋಚನೆ ಮಾಡಿ, ಅಥವಾ ಒಂದು ಅಡ್ವೈಸ್ ರೀತಿ ಹೇಳ್ಬೋದು. ಚೇಂಜಸ್ ಮಾಡ್ಬೇಕಾದ್ರೆ ಇದನ್ನು ಉಪಯೋಗಿಸ್ಬೇಡಿ, ಇದನ್ನು ಉಪಯೋಗಿಸಿ, ಈ ಥರ ರಿಸಲ್ಟ್ ಕೊಡುತ್ತೆ, ಕೆಲವರಿಗೆ ಸೆಟ್ ಆಗುತ್ತೆ, ಕೆಲವ್ರಿಗೆ ಸೆಟ್ ಆಗೋಲ್ಲ. ಈಗ ಡೇಟ್ ಆಫ್ ಬರ್ತ್ ಮೇಲೆ ಹೇಳಿದೆ, ಕೆಲವು ಕಿಂಗ್ ಆ್ಯಂಡ್ ಕ್ವೀನ್ ನಂಬರ್ಸ್ಗಳಿಗೆ, ಎಸ್ಪೆಷಲಿ ಕಿಂಗ್ ನಂಬರ್ಸ್ನ ನೇಮ್ ಜಾಸ್ತಿ ಕಿಂಗ್ ನಂಬರ್ ಕಂಪೇರ್ ಮಾಡಿ. ಅಲ್ಲಿ ಕೂಡ ನೀವು ಕಿಂಗ್ ನಂಬರ್ ಕಂಪೇರ್ ಮಾಡಬೇಕಾದ್ರೆ ಯಾವ ರೀತಿ ಕಂಪೇರ್ ಮಾಡಬೇಕು ಏನಿರುತ್ತೆ ಅದನ್ನು ಕೂಡ ನೋಡ್ಕೋಬೇಕು. ಟೋಟಲ್ ಸೆಟ್ ಮಾಡ್ತೀರಾ, ಸ್ಟಾರ್ಟಿಂಗ್ ಅಲ್ಫಾಬೆಟ್ಸ್ ಏನು ಬರುತ್ತೆ ಅದು ನೋಡ್ತೀವಿ, ಸೌಂಡ್ ಏನು ಬರುತ್ತೆ, ಸೌಂಡದ್ದೆಲ್ಲ ಸಾಫ್ಟ್ವೇರ್ ಕೊಡುತ್ತೆ, ಅದು ನಿಮಗೆ ಸಾಫ್ಟ್ವೇರ್ ಉಪಯೋಗಿಸ್ಕೊಳ್ಳಿದ್ದು. ಕ್ಲಿಕ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಕೊಟ್ಟಿರುತ್ತೆ, ಆಲ್ಮೋಸ್ಟ್ ನಿಮ್ಮ ಬಿಹೇವಿಯರ್ ತೋರಿಸುತ್ತಿದ್ದು. ಈ ರೀತಿ ಇರಬೇಕಾದ್ರೆ ನನಗೆ ಜಸ್ಟ್ ಒಂದು ಆಲ್ರೆಡಿ ಒಂದು ಇದಿದೆ ಆಯಿತಾ, ಒಂದೇನೋ ರೆಡಿ ಮಾಡಿರೋದೊಂದಿದೆ. ಇನ್ನೊಂದು ಚಾನೆಲ್ ಈಗ ಮಾಮೂಲಿ ಜಾಯ್ನ್ ಆಗ್ತಾ ಇರ್ತಾರೆ, ಕೆಲವ್ರಿಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತದೆ, ಕೆಲವರಿಗೆ ಫಸ್ಟ್ ಟೈಮ್ ಹೇಳ್ತಾ ಇರ್ತೀವಿ. ಆಗ ನಾನು ಮಧ್ಯದಲ್ಲಿ ಹೇಳಿದೆ ಅಷ್ಟೆ, ಕಂಪ್ಲೀಟ್ ಯೂಟ್ಯೂಬಲ್ಲಿ ಶೇರ್ ಮಾಡಲ್ಲ, ಯಾರೂ ಶೇರ್ ಮಾಡಲ್ಲ, ನಾನು ಕೂಡ ಏನೂ ಹೇಳಿಲ್ಲ ಅಂತ. ಬಟ್ ಇದು ಒಂದು ಫಾರ್ಮ್ಯಾಟಲ್ಲಿ ಹೋಗಬೇಕಿತ್ತು. ಬಟ್ ನನ್ನ ಬಾಯಿ ಸರಿ ಇಲ್ಲ, ನಾನು ಹೇಳಬೇಕು. ಸುಮಾರು ವಿಷಯಗಳು ಮಧ್ಯೆ ಹೇಳ್ಬಿಟ್ಟಿದ್ದೀನಿ. ಒಂದು ಟೀಚಿಂಗ್ ಅಂತ ಬಂದಾಗ ಏನು ಕಲಿಬೇಕು ಅದು ಆಲ್ಮೋಸ್ಟ್ ಹೇಳ್ಬಿಟ್ಟಿದ್ದೀನಿ. ಇಲ್ಲಿ ಯಾರು ಕ್ಲಾಸಸ್ ಬೇರೆ ಅಟೆಂಡ್ ಮಾಡಿದ್ರು ಗೊತ್ತಿರುತ್ತೆ, ಆಲ್ಮೋಸ್ಟ್ ಹೇಳಿದ್ದೀನಿ ಇದರಲ್ಲಿ, ತುಂಬ ಏನು ಮುಚ್ಚಿಟ್ಟಿಲ್ಲ. ಬಟ್ ಒಂದು ಫಾರ್ಮ್ಯಾಟಲ್ಲಿಲ್ಲ ಆಯಿತಾ. ಅದೇ ಮಾಮೂಲಿ ಫಸ್ಟು ಪಲ್ಯ ಹಾಕ್ತೀವಿ, ಮುದ್ದೆ ಹಾಕ್ತೀವಿ, ಅದಾದಮೇಲೆ ಮುದ್ದೆ ಆದಮೇಲೆ ಅನ್ನ ತಿಂತೀವಿ, ಅದಾದಮೇಲೆ ಈ ಥರ ಆ ಥರ ಹೋಗ್ಬೇಕಲ್ಲ. ನಾನು ಆ ರೀತಿ ಮಾಡಿಲ್ಲ. ಎಲ್ಲ ಒಂದು ಪ್ಲೇಟ್ಗೆ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದೀನಿ. ಚಾನಲ್ ಅದೇ ರೀತಿ ಇರೋದು, ಎಲ್ಲ ಇದೆ ಅದರೊಳಗಡೆ. ಬಟ್ ಎಲ್ಲೆಲ್ಲಿ ಏನೇನಿದೆ ಅಂತ ಹುಡ್ಕೋಷ್ಟು ಗೊತ್ತಾಗ್ಬಿಟ್ರೆ ಆಲ್ಮೋಸ್ಟ್ ಕಾಂಟೆಂಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದ್ದೀನಿ ನಾನು. ಕಲಿಯೋಕ್ಕೆ ಅಂತ ಏನೋ ಜಾಸ್ತಿ ಇಲ್ಲ ಇಲ್ಲಿ. ಮಿಕ್ಕಿದೆಲ್ಲ ಬಂದು ಡಿಸ್ಕಷನ್ಸ್ ಅಷ್ಟೇ. ತುಂಬ ಕಲಿಯೋರು ಡಿಸ್ಕನೆಕ್ಟ್ ಆಗೋದು ಮತ್ತು ಕನ್ಫ್ಯೂಷನ್ಸ್ಗಳು. ಮತ್ತು ನೇಮು ಅಷ್ಟೇ, ಯಾವುದೋ ಒಂದು ಡೇಟ್ ಆಫ್ ಬರ್ತ್ ಕೊಡಿ, ಎಲ್ಲರೂ ಸೇಮ್ ನೇಮ್ನೇ ಸೆಲೆಕ್ಟ್ ಮಾಡಲ್ಲ. ಹೊಸ ನೇಮ್ ಕೇಳಿ, ಹೊಸ ನೇಮ್ ಎಲ್ಲರೂ ಸೇಮ್ ನೇಮ್ ಸೆಲೆಕ್ಟ್ ಮಾಡಲ್ಲ. ಒಂದೇ ಕಡೆ ಕಲ್ತೀವಿ ಅಂದರೆ ಒಂದೇ ನೇಮ್ ತಾನೇ ಸೆಲೆಕ್ಟ್ ಮಾಡಬೇಕು ನಾವು. ಸೇಮ್ ರೂಲ್ಸ್ ಫಾಲೋ ಮಾಡ್ತೀವಿ ಅಂದರೆ ನಾವೇನಕ್ಕೆ ಒಂದೇ ನೇಮ್ ಸೆಲೆಕ್ಟ್ ಮಾಡಲ್ಲ ಅಂದರೆ, ನಮ್ಮದು ಆ್ಯಸ್ ಎ ಆಸ್ಟ್ರಾಲಜರ್ ನೀವು ನಿಮ್ಮ ಎಮೋಷನ್ಸ್ನ ಕೂಡ ಮಿಕ್ಸ್ ಮಾಡ್ತೀವಲ್ಲಿ. ನಿಮ್ಮ ಐಡಿಯಾ, ನಿಮ್ಮ ನಾಲೆಡ್ಜ್, ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಗೆ ಯಾವ ರೀತಿ ಜನಗಳು ಸಿಕ್ಕಿದ್ರು ಅಥವಾ ಅದರ ಹೆಸರುಗಳು ನಿಮಗೆ ಗೊತ್ತಿದ್ರೆ ಏನಾಗ್ತದೆ, ಸುಮಾರು ಸಲ ನಮ್ಮ ಡಿಸಿಷನ್ಸ್ಗಳು ಸುಮ್ಮನೆ ಇರುತ್ತೆ. ಯಾರೋ ಆಸ್ಟ್ರಾಲಜರ್, ಬಟ್ ಆ ಕಡೆ ಇರೋ ವ್ಯಕ್ತಿಗೆ ಅದು ಗೊತ್ತಿಲ್ವಲ್ಲ, ಅದನ್ನ ಯಾರು ಮಾತಾಡಬೇಕಲ್ಲ. ಆ ಕೆಲಸ ನಂದು ಅಂತ ನಾನು ಮಾಡ್ತಿರೋದಷ್ಟು. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಹೌದು, ಆಸ್ಟ್ರಾಲಜರ್ ಆಗಿ ನಿಮಗೂ ಕೂಡ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಎಲ್ಲರೂ ಸೇಮ್, ಈಗ ಒಂದೇ ಕಡೆ ಕಲ್ತಿರ್ತೀವಿ ಅಂದ್ಕೊಳ್ಳಿ, 20 ಜನ ಒಂದೇ ಕಡೆ ಕಲ್ತೀವಿ, ಸೇಮ್ ನೇಮ್ನೇ ಸೆಲೆಕ್ಟ್ ಮಾಡಬೇಕು. ಸೇಮ್ ನೇಮ್ ಬೇಡ, ಸೇಮ್ ಆಲ್ಫಾಬೆಟ್ ಸೆಲೆಕ್ಟ್ ಮಾಡ್ತೀರಾ, ಸೇಮ್ ಟೋಟಲ್ ಸೆಲೆಕ್ಟ್ ಮಾಡ್ತೀರಾ ಅಂತಲೇ ಆಗಲಿ. ತುಂಬ ಕಮ್ಮಿ ಅದು ಕೋಇನ್ಸಿಡೆಂಟ್ ಆಗೋದು. ಅಂದರೆ ಎಲ್ಲರೂ ಸೇಮ್ ಟೋಟಲ್ ಸೇಮ್ ಆಲ್ಫಾಬೆಟ್ ಸೆಲೆಕ್ಟ್ ಮಾಡೋದು. ಕೆಲವ್ರು ಇದು ಮಾಡಿ ಅಂತೀರಾ, ಕೆಲವ್ರು ಅದು ಮಾಡಬೇಡಿ ಅಂತೀರಾ. ಸ್ವಲ್ಪ ಜಾಸ್ತಿ ಗೊತ್ತಿರೋರು, ಅಂದರೆ ಬೇರೆ ಬೇರೆ ವಿಷಯಗಳು ಗೊತ್ತಿರೋರು ಏನು ಮಾಡ್ತೀರಾ, ಇದು ಮಾಡ್ತೀರಾ. ಆಮೇಲೆ ನಮಗೆ ನಂಬರ್ ಚೆನ್ನಾಗಿದೆ ಸರಿ ಅಂತ ಹೇಳಿದವರು ನಂಬರ್ ಚೇಂಜ್ ಮಾಡಿದ್ದೀರಾ. ರೀಸನ್ಗಳೇನೆಂದರೆ ಎಷ್ಟು ಡೀಪಾಗಿ ಹೋಗ್ತೀರೋ ಅಷ್ಟು ನಿಮಗೆ ಆ್ಯಕ್ಯುರಸಿ ಕಾಣಿಸುತ್ತೆ ನಿಮಗೆ. ಈ ನಂಬರ್ ಇಂಥ ಕಡೆ ಇರೋದ್ರಿಂದ ನಾವೇನು ಮಾಡ್ತೀವಿ, ಜೋಡಿ ನಂಬರ್ ಹೇಳ್ತಿದ್ದೀವಿ. ಜೋಡಿ ನಂಬರ್ ಇಂಪ್ಯಾಕ್ಟ್ ಮಾತ್ರ ಇರುತ್ತೆ, ಸಿಂಗಲ್ ನಂಬರ್ ಇಂಪ್ಯಾಕ್ಟ್ ಇರುತ್ತೆ ಅಂತ ಮಾತಾಡಿದಾಗ ಆ ಸಿಂಗಲ್ ನಂಬರ್ ಇಂಪ್ಯಾಕ್ಟ್ ಚೆಕ್ ಮಾಡ್ತಾರೆ. ಇದು ಈ ಜಾಗದಲ್ಲಿ ಇರಬಾರ್ದಿತ್ತು, ಆ ಥರ ನಂಬರ್ ಪುನಃ ಚೇಂಜ್ ಮಾಡ್ತೀವಿ. ಈ ಥರ ಸುಮಾರು ಆಗ್ತಾ ಇರ್ತದಲ್ವ. ಈಗ ಅಷ್ಟೊಂದು ಟೈಮ್ ನನಗೆ ಕೂತ್ಕೊಂಡು ಮಾತಾಡೋಕ್ಕಿಲ್ಲ, ಅಂದರೆ ಹೇಳೋಕ್ಕಾಗ್ತಿಲ್ಲ. ಅದರಲ್ಲಿ ಕೆಲವು ಈ ಥರ ಏನಾದ್ರು ಟೈಮ್ ಸಿಕ್ಕರೆ, ಮತ್ತು ಹೇಳೋದಲ್ಲ ತುಂಬ ದಿನ ಆಗುತ್ತೆ, ಏನಾದ್ರು ಒಂದು ಅಪ್ಲೋಡ್ ಮಾಡಬೇಕು ಅಂತಂದ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 1.5 ತಿಂಗಳೇನೋ ಆಯ್ತು ಅನಿಸುತ್ತೆ. 3-4-5-6 ವೀಡಿಯೋಸ್ ಎಲ್ಲ ಮಧ್ಯದಲ್ಲಿ ಹಾಕಿದ್ರು, 1-2-3 ವೀಡಿಯೋಗಳು ಅಪ್ಲೋಡ್ ಮಾಡಿರೋದನ್ನ ಮಾತ್ರ ನೋಡಿದೆ. ಲಾಸ್ಟ್ ವೀಕು 1-2 ವೀಡಿಯೋಸ್ ಏನೋ ಅಪ್ಲೋಡ್ ಮಾಡಿದರು. ಸೊ ಹಂಗಾಗಿ ನೋಡಿದೆ ಚಾನಲ್ ಗ್ರೋತ್ ಆಗ್ತಿದೆ.
ಆ್ಯಂಡ್ ನಾನು ಮಾತಾಡಿದಾಗ ಲೆಂತಿ ಟಾಪಿಕೇನೆ. ಯಾಕಂದರೆ ನಾಳೆ ಪುನಃ ಇದೇ ಮಾತಾಡ್ತೀವೋ ಗೊತ್ತಿಲ್ಲ, ಬಾಯಿಂದ ಒಳ್ಳೇದು ಬರುವುದು ಕೆಟ್ಟದ್ದು ಬರಬಹುದು. ರೆಡಿಯಾಗಿ ಕೂತಾಗ ಆಲ್ಮೋಸ್ಟ್ ಉಪಯೋಗ ಆಗೋಂಥ ಕೆಲವು ವಿಷಯಗಳು ಅಥವಾ ಉಪಯೋಗ ಟಾಪಿಕ್ಗಳು ನ್ಯಾಚುರಲಾಗಿ ಬರುತ್ತೆ ಅಂತ ನಂಬ್ತೀನಿ ನಾನು. ಸುಮ್ಮನೆ ಬಾಯಿಂದ ಬರ್ತಾ ಇರ್ತದೆ. ಏನಕ್ಕೆ ಅನ್ಪ್ರಿಪೇರ್ಡ್, ಅನ್ಫಿಲ್ಟರ್ಡ್ ಮತ್ತು ಕೇಳಿದ್ದೀರಾ ಅಂತ ಮಾತಾಡ್ತಾ ಇರ್ತೀವಿ. ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ತುಂಬ ಒಂದು ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಆಗ ಅಷ್ಟೊಂದು ನ್ಯಾಚುರಲಾಗಿ ಬರೋಲ್ಲ. ಬಟ್ ಯಾರೋ ಕೇಳಿದಾಗ ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಈ ಥರ ಮೋಸ್ಟ್ಲಿ ನನಗೆ ಆ ಸ್ಟೈಲ್ ಇಷ್ಟ ಆಗ್ತದೆ. ಹಂಗಾಗಿ ನಾನು ಕನ್ಸಲ್ಟೇಷನ್ಸ್ ಕಡೆ, ಟೀಚಿಂಗ್ ಕಡೆ ಮಧ್ಯದಲ್ಲಿರೋದಕ್ಕಿಂತ ಈ ರೀತಿ ಯಾರೋ ಕೇಳಿದ್ರು ಇನ್ನೊಂದು 10 ಜನ ಗೊತ್ತಾಗಲಿ, ಎಕ್ಸ್ಪ್ಲೈನ್ ಮಾಡೋಣ. ಯೂಟ್ಯೂಬ್ ಫ್ರೀ, ಅಪ್ಲೋಡ್ ಮಾಡು, ಫ್ರೀ ಇರೋ ಟೈಮಲ್ಲಿ ಜನಗಳು ನೋಡ್ತಾರೆ, ಇಷ್ಟ ಆಯಿತು ಬೇಜಾರಾಯಿತು ಅಲ್ಲಲ್ಲೇ ಗೊತ್ತಾಗ್ತದೆ, ಮುಗೀತು. ನನಗೇನು ಶೇರ್ ಮಾಡು ಅಷ್ಟೇ. 100 ಜನರಲ್ಲಿ ಇಬ್ಬರಾದರೂ ಕನೆಕ್ಟ್ ಆಗೋ ವ್ಯಕ್ತಿಗಳು ಸಿಗ್ತಾರೆ, ಅಂಥವ್ರು ಸಾಕು. ಆಯಿತಾ? ಯಾಕಂದರೆ ಎಂಡ್ ಅಷ್ಟು ಟಾಪಿಕಿಂದ ಎಂಡ್ ಮಾಡೋಣ. ಯಾಕಂದರೆ ನಮ್ಮ ಗುರುಗಳು ಹೇಳಿದ್ದು ಅದೇ ರೀತಿ. ಈ ಸಪ್ತ ಋಷಿಗಳು ಅಂತ ಬಂದಾಗ ಸುಮಾರು ಜನ ಈ ರೀತಿ ಯೋಗ ಮಾಡ್ಕೊಂಡು ಯಾವುದೋ ವ್ಯಕ್ತಿ ಸುಮ್ಮನೆ ಕೂತಿರ್ಬೇಕಾದ್ರೆ ಯಾರಿಗೂ ಅದು ಕ್ಯೂರಿಯಾಸಿಟಿ ಬರಲಿಲ್ಲ. ಆ 7-8 ಜನಕ್ಕೆ ಮಾತ್ರ, 7 ಜನಕ್ಕೆ ಮಾತ್ರ ಬಂದಿದ್ದದು. ಯಾರು ಸುಮ್ಮನೆ ಇಷ್ಟೊಂದವರೆಗೂ ಸುಮ್ಮನೆ ಈ ಥರ ಕೂತಿದಾರಲ್ಲ ಅಂತ. ಸೊ ಅವ್ರು ಬಂದು ಸುಮ್ಮನೆ ಕೂತ್ಕೊಂಡ್ರು. ಅದು ಬಿಟ್ಟು ಬೇರೆ ಯಾರಿಗೂ ಇಂಟ್ರೆಸ್ಟ್ ಬರಲೇ ಇಲ್ಲ. ಸೊ ಆ 7 ಜನ ಬೇರೆ ಬೇರೆ ರೀತಿ ಲೆವೆಲ್ಗೆ ಹೋದರು, ಫುಲ್ ತುಂಬ ಕಾಂಟ್ರಿಬ್ಯೂಟ್ ಮಾಡೋರು, ಏನೇನೇನೋ ಆಯ್ತಲ್ವ. ಆ 7 ಜನಕ್ಕೆ ಮಾತ್ರ ಆ ಟಾಪಿಕ್ ಅಥವಾ ಆ ಒಂದು ಏನೀಗ ವ್ಯಕ್ತಿ ಇಷ್ಟ ಆದರು ಅಂತ ನೋಡ್ತಾ ಹೋಗ್ತೀವಿ ಅಂತಂದರೆ ಅದರಿಂದ ಬೇರೆ ಬೇರೆ ಸ್ಟೋರಿ ಇರುತ್ತೆ. ಯಾಕಂದರೆ 7 ಜನದ ಇಂಡಿವಿಜುವಾಲಿಟಿ ಅಂತ ಬರುತ್ತೆ. ಸೊ ಪ್ರತಿಯೊಂದು ವ್ಯಕ್ತಿ ಡಿಫ್ರೆಂಟ್, ಪ್ರತಿಯೊಂದು ಜನ ಡಿಫ್ರೆಂಟ್, ಪ್ರತಿಯೊಬ್ಬರ ಯೋಚನೆ ಡಿಫ್ರೆಂಟ್, ಪ್ರತಿಯೊಬ್ಬರ ಮನೇಲಿ ಪರಿಸ್ಥಿತಿಗಳು ಡಿಫ್ರೆಂಟ್, ಅಪ್ಪ ಅಮ್ಮ ಬೇರೆ, ಪರಿಸ್ಥಿತಿ ಬೇರೆ, ಇರೋ ಜಾಗ ಬೇರೆ, ವಯಸ್ಸು ಬೇರೆ, ಇಷ್ಟೊಂದೆಲ್ಲ ಡಿಫ್ರೆಂಟ್ ಆಗಿರ್ಬೇಕಾದ್ರೆ ಎಲ್ರಿಗೂ ಒಂದೇ ಸರಿ ಆಗ್ತದೆ ಅನ್ನೋದು ನನ್ನ ಪ್ರಕಾರ ನಾನು ನಂಬಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಇಷ್ಟ ಆಗ್ತದೆ, ಎಲ್ಲರಿಗೂ ಇಷ್ಟ ಆಗಲ್ಲ, ನೋಡ್ತಾರೆ ನೋಡಲ್ಲ, ಇಷ್ಟೆಲ್ಲ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಬಟ್ ಒನ್ ಟೈಮ್ ಬರುತ್ತೆ, ಇರಬೇಕಿತ್ತು ಟಾಪಿಕ್ಕು. ತುಂಬ ಜನ ಹೇಳಿದ್ರು ಇದನ್ನು, ಫಸ್ಟೇ ನಮಗೆ ಇದು ಗೊತ್ತಿರಬೇಕಿತ್ತು ಅಂತ. ಆ ರೀತಿ ವ್ಯಕ್ತಿಗಳಿಗೆ ಇದು ಉಪಯೋಗ ಆಗುತ್ತೆ, ಅದಂತ ನಂಗೆ ನಂಬಿಕೆ ಇದೆ. ಬಟ್ ಇಮಿಡಿಯೇಟ್ ಆಗಿದ್ದು ರಿಸಲ್ಟ್ ನನಗೊಂದು ಬರಲ್ಲ. ಅದರಿಂದ ನಂಗೆ ರಿಸಲ್ಟ್ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಟೈಮ್ ಸಿಕ್ತು ಮಾತಾಡಿದೆ, ನಾಳೆ ಏನು ಹೇಳೋಕ್ಕಾಗಲ್ಲ, 1.5 ತಿಂಗಳು ಗ್ಯಾಪ್ ಮಾಡಿದ್ರೆ 1.5 ವರ್ಷ ಆಗಬಹುದು. ಸೊ ಹಾಗಾಗಿ ಅಂಥ ಕಮಿಟ್ಮೆಂಟ್ ಇಲ್ಲದೆ, ಒಂದು ಪ್ರಾಪರ್ ಡಿಸಿಪ್ಲಿನ್ ಇಲ್ಲದೇ ಮೇಂಟೈನ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಸ್ವಲ್ಪ ದಿನ ಅಪ್ಡೇಟ್ ಆಗಿಲ್ಲ. ಆಯಿತಾ? 2 ಬ್ಯಾಚ್ ವೀಡಿಯೋಸ್ ಮಾತ್ರ ಅಪ್ಲೋಡ್ ಆಗಿರುತ್ತೆ. ರೆಕಾರ್ಡಿಂಗ್ಸಲ್ಲಿ ಮಾತ್ರ ರೆಗ್ಯುಲರಾಗಿ ಅಪ್ಲೋಡ್ ಆಗ್ತಾ ಇರ್ತದೆ, ಬೇರೆ ಯಾವುದಲ್ಲೂ ಅಪ್ಲೋಡ್ ಆಗ್ತಿಲ್ಲ. ರೆಕಾರ್ಡಿಂಗ್ಸ್ ಕೂಡ ಆಕ್ಸೆಸ್ ಈಸಿ ಇರಲಿ ಅಂತಂದ್ಬಿಟ್ಟು ಎಲ್ಲರಿಗೂ ಎಟ್ಕೋ ರೇಟಲ್ಲಿ ಒಂದು ಬಿಟ್ಬಿಟ್ಟಿದ್ದೀನಿ ಅಷ್ಟೇ. ಅಲ್ಲಿ 1 ಬ್ಯಾಚ್ ರೆಗ್ಯುಲರಾಗಿ ಅಪ್ಲೋಡ್ ಆಗ್ತದೆ, ಇನ್ನೊಂದಿಗೆ ಅಪ್ಡೇಟ್ ಆಗಿರಲ್ಲ, ಪೆಂಡಿಂಗ್ ಇದೆ. ಅದು ನೆಕ್ಸ್ಟ್ ಮಂತ್, ಅದು ನೆಕ್ಸ್ಟ್ ವೀಕಲ್ಲಿ ಅದು ರೆಗ್ಯುಲರಾಗಿ ಅಪ್ಡೇಟ್ ಆಗ್ತದೆ. ಇಲ್ಲ, ಲೆಂತ್ ಹಾಕ್ಬಾರ್ದು ಅಂತ ಈಗ ಡಿಸೈಡ್ ಮಾಡೋದೇನಂದ್ರೆ ನೋಡಿ, ಈಗ ಚಾನೆಲ್ ಅಡ್ಮಿನ್ಗಳಿರ್ತಾರೆ, ನಿಮ್ಗೆ ಐಡಿಯಾ ಇರುತ್ತಲ್ವ. ಸೊ ಡಿಸೈಡ್ ಮಾಡೋದಲ್ಲ ಅವರೇನೆ. ಒಂದ್ಸಲ ಹೇಳ್ತಾರೆ ಲೆಂತಿ ಅಪ್ಡೇಟ್ ಮಾಡೋಣ ಅಂತ, ಇನ್ನೊಂದ್ಸಲ ಅಪ್ಡೇಟ್ ಮಾಡಬಾರ್ದು ಅಂತ. ಈಗ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ, ಇನ್ನೊಂದು 1 ಅವರ್ ಮಾಡಿದ್ರೆ ಕೂತ್ಕೊಂಡು ಕೇಳ್ತೀರಾ. ಕೆಲವ್ರಿಗೆ ಇರಿಟೇಟ್ ಆಗಿಬಿಡುತ್ತೆ, 5 ನಿಮಿಷ ಸಾಕ್ಬಿಡಿ, ಅದನ್ನೇ ಯಾಕೆ ಅಷ್ಟೊಂದು ಹೇಳ್ತಾ ಇದ್ದೀರಾ ಅಂತ. ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲರದು ನೋಡಬೇಕು, ಎಲ್ಲ ಆಡಿಯನ್ಸ್ ರಿಟೇನ್ ಆಗಲ್ಲ, ರಿಟೆನ್ಷನ್ ಅದು ಇದು ಅಂದ್ಕೊಂಡು ಇವ್ರದ್ದೇನೋ ತಲೆ ಬಿಸಿ. ಬಟ್ ನಾವು ಆಡಿಯನ್ಸ್ ಆಗಲಿ ಕ್ಲೈಂಟ್ಸ್ ಅಂತಾಗಲಿ ಏನೋ ನೋಡ್ತಾನೆ ಇಲ್ವಲ್ಲ. ಒಂದು ಟಾಪಿಕ್ ಮಾತಾಡಬೇಕು, ಯಾವ ವ್ಯಕ್ತಿಗೆ ಇದು ಹೋಗುತ್ತೆ ಅಂತಲೂ ಕೂಡ ನಂಗೆ ಗೊತ್ತಿಲ್ಲ. ಬಟ್ ಮಾತಾಡೋ ಟಾಪಿಕ್ ಏನಿರುತ್ತೆ ಅದು ನನಗೆ ಸರಿ ಅನ್ನಿಸ್ಬೇಕಷ್ಟೆ. ಸೊ ನಾನು ಆ ರೀತಿ ಮಾತಾಡಿರ್ತೀನಿ. ಸುಮಾರು ಸಲ ಹೇಳಿದ್ದೀನಿ, ತಲೆ ಕೆಡಿಸ್ಕೋಬೇಡಿ, ಲೆಂತಿ ವಿಡಿಯೋಸ್ ಅಪ್ಲೋಡ್ ಮಾಡಿ ಅಂತ. ಬಟ್ ಅಪ್ಲೋಡ್ ಮಾಡ್ತಿಲ್ಲ ಅವರು. ಡಿಸ್ಕನೆಕ್ಷನ್ಸ್ ಅಂದರೆ ಅದು ಒಂದು ಎಮೋಷ್ನಲ್ ಬಾಂಡಿಂಗ್ ಇರುತ್ತಲ್ಲ, ಆ ರೀತಿ. ಸುಮ್ಮನೆ ಚೆನ್ನಾಗಿದ್ದೀರಾ ಸರ್, ವಾಯ್ಸ್ ಕೇಳಿಸ್ಬೇಕು ಅಂತ ಫೋನ್ ಮಾಡ್ಯಾರ, ಆ ಥರ ಅದು ಸ್ವಲ್ಪ ಕಷ್ಟ ಇದೆ. ಅದರಿಂದ ಸ್ವಲ್ಪನೇ ಇದು ಮಾಡಿರಲ್ಲ ಅಷ್ಟೇ, ರೆಸ್ಪಾಂಡ್ ಮಾಡಿರಲ್ಲ. ಲೆಂತ್ ಮಾಡೋದ್ರಿಂದ ಕ್ವಾಲಿಟಿ ಬರುತ್ತೆ ಅಂತಲ್ಲ, ಕ್ವಶನ್ ಯಾವ ರೀತಿ ಇರುತ್ತೆ ಅಥವಾ ನಾವೇನು ಮಾತಾಡ್ತಿದ್ದೀವಿ ಅದು ಮ್ಯಾಟ್ರ್ ಆಗುತ್ತೆ. ಇನ್ನೂ 1 ಅವರ್ ಮಾತಾಡ್ಬೋದು, ಆಯಿತಾ? 2 ಅವರ್ ಮಾತಾಡ್ಬಿಟ್ವಿ ಅಂದರೆ ಎಲ್ಲ ಯೂಸ್ ಆಗೋದು ಮಾತಾಡ್ತಿದ್ದೀವಿ ಅಂತಲ್ಲ ಇರುತ್ತೆ. ಒಂದು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಅಥವಾ ಏನಾದ್ರು ಒಂದು ಹೇಳಬೇಕಾದ್ರೆ ನಾನು ಯಾವಾಗ ಜಾಸ್ತಿ ಪ್ರಿಫರ್ ಮಾಡೋದು ಅಂತಂದರೆ, ಸಪೋಸ್ ಈಗ ಇವತ್ತೊಂದು ಪ್ರಾಪರ್ ಸ್ಟೇಟಲ್ಲಿದ್ದೀನಿ, ಅಂದರೆ ಇದಕ್ಕೂ ಮುಂಚೆ ಸ್ವಲ್ಪ ಡಿಸ್ಕಷನ್ಸ್ ಆಗಿತ್ತು, ಆಮೇಲೆ ಇವೆಲ್ಲ ಮಾತಾಡ್ತಾ ಇದ್ದೀವಲ್ಲ, ಒಂದು ಪ್ರಾಪರ್ ಸ್ಟೇಟಲ್ಲಿದ್ದೀನಿ ಈಗ, ಅಂದರೆ ಸರಿಯಾದ ರೀತಿಯಲ್ಲಿ, ಸರಿಯಾದ ಪದ್ಧತಿಲಿ. ಇಂಥ ದಿನ ನಡೆಯುತ್ತೆ, ನಾನೇ ಹೋಗ್ತೀನಿ, ಸ್ವಲ್ಪ ಜಾಸ್ತಿನೇ ಆಗ್ಬಿಡುತ್ತೆ. ಮೂಡಿದ್ದಾಗ ಖುಷಿಲಿ ಮಾತಾಡ್ತೀವಲ್ಲ, ಆ ಥರ ಕೆಲವು ಸಲ ಆಗಲ್ಲ. ಆಮೇಲೆ ಜವಾಬ್ದಾರಿ ಥರ ತೊಗೊಂಡಿದ್ದು ಹೆಂಗೆ ಅಂದರೆ, ಯೂಟ್ಯೂಬ್ ನಿಮಗೆ ಇದೊಂಥರ ರನ್ನಿಂಗ್ ರೇಸ್ ಥರ. ನೀವು ನಾರ್ಮಲ್ ಬಿಸ್ನೆಸ್ ಮಾಡೋದು ಒಂದೇ, ಯೂಟ್ಯೂಬ್ ಒಂದೇ. ನಿಮ್ಮ ಏನಾದ್ರು ಯೂಟ್ಯೂಬ್ನ ಕರಿಯರಾಗಿ ಏನಾದ್ರು ತೊಗೊಳಂಗಿದ್ರೆ ಇದು ತುಂಬ ಪ್ರೆಷರ್ ಇರುತ್ತೆ. ವರ್ಕ್ ಗಿರ್ಗೆಲ್ಲ ನೋಡ್ತಾ ಹೋಗ್ತೀನಿ ಅಂದರೆ, ಪ್ರಾಪರ್ ಕ್ವಾಲಿಟಿ ಮಾಡ್ತೀನಿ ಅಂದರೆ 6 ಅವರ್ಸ್ 8 ಅವರ್ಸ್ ಇಲ್ಲೇ ಬೇಕು. ಹಿಂಗೆ ಅಷ್ಟೊಂದು ಟೈಮ್ ಇಲ್ಲ, ಆಯಿತಾ? ಆ್ಯಂಡ್ ನಾನೀಗ ನ್ಯಾಚುರಲ್ ಆಗಿರೋದನ್ನ ಪ್ರಿಫರ್ ಮಾಡಬೇಕಾದ್ರೆ ಅದೇ ರೀತಿ ಇರಬೇಕು, ರಾ ಇರಲಿ, ಅನ್ಫಿಲ್ಟರ್ಡ್ ಇರಲಿ ಅಂತ ಆ ರೀತಿ ಪ್ರಿಫರ್ ಮಾಡ್ತೀನಿ ಅಷ್ಟೆ. ಡಿಸ್ಕಷನ್ಸ್ ತೂಕ ಇಲ್ಲ ಬಿಡಿ.
ಇಲ್ಲ, ಅದು ಗುಂಪಲ್ಲಿ ಗೆದ್ದಿರೋರು ಯಾರಾದರೂ ನೋಡಿದಿರೋ? ಲೀಡರ್ ಹೆಂಗಿರುತ್ತೆ? ಲೀಡರ್ ಇಂಡಿಯಾದಲ್ಲಿ ಜಾಸ್ತಿ ಓಡೋದು ಅದೇನಾಯ್ತು, ಸ್ಟ್ರಾಂಗ್ ಲೀಡರ್ ಅಂತಲೇ ಇರೋದು, ಫಾಲೋವರ್ಸ್ ಅಂತಲೇ ಇರ್ತಾರೆ. ಲೀಡ್ ಮಾಡೋಂಥ ಒಂದು ವ್ಯಕ್ತಿ ಇರಲೇಬೇಕು. ಕೆಲವು ಡಿಸಿಷನ್ಸ್ಗಳು ಒಬ್ಬನೇ ತೊಗೋಬೇಕು. ಗ್ರೂಪ್ ಡಿಸ್ಕಷನ್ಸ್ ನನ್ನ ಪ್ರಕಾರ ಅಂಥ ರಿಸಲ್ಟ್ ಕೊಡೋಲ್ಲ. ಆರ್ಗ್ಯುಮೆಂಟ್ ಡಿಬೇಟ್ ಅಂತಲ್ಲ, ನ್ಯೂಸ್ ಚಾನಲ್ಗಳೇ ನೋಡಿ. ನ್ಯೂಸ್ ಚಾನಲ್ಗಳಲ್ಲಿ ಏನು ಮಾಡ್ತಾರಲ್ಲ ಅದೆಲ್ಲ ಒಂದ್ಸಲ ನೋಡಿ, ಯಾವ್ದಾರ ನೋಡಿ. ಹೊರ್ಗಡೆ ಹೆಂಗೆ ನಡೆಯುತ್ತೆ, ಇಲ್ಲಿ ಹೆಂಗೆ ನಡೆಯುತ್ತೆ ಅಂತ ಒಂದ್ಸಲ ನೋಡಿ ಹೇಳ್ತೀನಿ. ಎಮೋಷನಲ್ ನಾವು ಬೇರೆ ಥರ ತೊಗೋಬೇಡಿ. ಇಂಡಿಯಾ ಅಂದರೆ ನಾವು ಆ ಥರ ಸರಿ ಇಲ್ಲ ಆ ಥರ ಅಂತಲ್ಲ. ನಮ್ದು ಎಮೋಷನ್ ಸ್ವಲ್ಪ ಜಾಸ್ತಿ, ಅದಕ್ಕೆ ಅಲ್ವಾ ನಂಬರ್ 9 ಜಾಸ್ತಿ. ಸ್ಟಾರ್ಟಿಂಗ್ ಸೀರೀಸ್ ಹೇಳಿದ್ನಲ್ಲ, 944 ಇವೆಲ್ಲ ಮಾತಾಡೋದಲ್ಲ ಮಧ್ಯೆ. ನಂಬರ್ 9 ಸ್ವಲ್ಪ ಇರೋರು ಅದೇ ರೀತಿ ಇರ್ತೀವಿ. ವೈರಿ, ಎಮೋಷನ್, ಸ್ವಾಭಿಮಾನ, ಸೆಂಟಿಮೆಂಟ್, ಸ್ಯಾಕ್ರಿಫೈಸಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಎಲ್ಲ ವ್ಯಕ್ತಿ ಅದೇ ರೀತಿ ಇದ್ದಾಗ ಏನಾಗ್ತಾರೆ, ಅವ್ರಿಗೆ ಇಷ್ಟ ಇರೋದನ್ನ ತುಂಬ ಎಮೋಷನಲ್ ಕನೆಕ್ಟ್ ಆಗ್ಬಿಡ್ತಾರೆ. ಹಂಗಾಗಿ ಗ್ರೂಪ್ ಡಿಸ್ಕಷನ್ ಬಂದು ಯಾವಾಗಲೂ ಬೇರೆ ಥರನೇ ಆಗೋದು. ಆಲ್ಮೋಸ್ಟ್ ನೀವು ಗಿಂಡ್ಯಾ ಆ ಥರ ಇದು ಮಾಡೋದಲ್ಲ, ಎಲ್ಲರದು ಈ ಕಡೆ ಸೈಡ್ ಇಂಡಿಯಾದೇನಿದೆ, ಇಂಡಿಯಾದ ಮೇಯ್ನ್ ಇದೇನೇ ಅದೇ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ತಡೆಯಲ್ಲ ನಾವು ಆ ರೀತಿ ವ್ಯಕ್ತಿಗಳು. ಸ್ವಾಭಿಮಾನ ಅನ್ನೋದು ಯಾವುದು ಮಾರ್ಸ್. ಸೊ ಲ್ಯಾಂಡ್ಗೆ, ಭೂಮಿಗೆ ಬೆಲೆ ಕೊಡುವಂತಹ ವ್ಯಕ್ತಿತ್ವ ಇರೋಂಥವ್ರು ನಾವು. ಅದು ತೋರಿಸುತ್ತೆ ನಿಮಗೆ, ತುಂಬ ತೋರಿಸುತ್ತೆ. ಸ್ವಾಭಿಮಾನದಿಂದ ಏನೇನು ಆಗ್ಬಿಟ್ಟಿದೆ ಬಿಡಿ ಇಂಡಿಯಾದಲ್ಲಿ, ಸ್ವಾಭಿಮಾನ ಇದೆ. ಸೊ ಹಾಗಾಗಿ ಗ್ರೂಪ್ ಡಿಸ್ಕಷನ್ ಅಂತ ಒಂದಿದಲ್ಲ. ಒಂದು ಲೀಡ್ ಮಾಡಿದ್ರೆ ಕರೆಕ್ಟಾಗಿ ಕೆಲಸ ಆಗ್ತದೆ. ಬಟ್ ಈ ರೀತಿ ಅಲ್ಲ. ಸಪೋಸ್ ಒಂದು ಕ್ವಶನ್ ಈಗ ಏನು ಕೇಳ್ತೀವಿ ಅದನ್ನು ಕೂಡ ನಾವೇ ಪಿಚ್ ಮಾಡಬೇಕು. ಆ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತಿದ್ದು. ನಿಮಗೆ ಫ್ರೀ ಬಿಟ್ಬಿಟ್ರೆ ಏನೇನೇನೇನು ಆಗ್ಬಿಟ್ಟಿರುತ್ತೆ. 100 ಜನರು ಕ್ವಶನ್ ಕೇಳ್ತೀರಾ, ಒಬ್ರಿಗೊಬ್ರು ವೆಯ್ಟ್ ಮಾಡಲ್ಲ. ತಿಳುವಳಿಕೆ ಅಲ್ಲ, ಕೆಪಾಸಿಟಿ ಇರುತ್ತಲ್ವ. 100 ಜನ ಒಂದು ಕಡೆ ಸೇರಿಸಿದವರಿಗೆ 100 ಜನ ಕಂಟ್ರೋಲ್ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ. ಸೊ ಸ್ಟ್ರೆಂತ್ ಮೇಲೆ ವರ್ಕ್ ಮಾಡಬೇಕು, ನನ್ನ ಒಂದು ಫಿಲಾಸಫಿ ಇದು. ವೀಕ್ನೆಸ್ ಅಂತ ಗೊತ್ತಾಗ್ತಂದ್ರೆ ನೆಕ್ಸ್ಟ್ ಅಗೇನ್ಸ್ಟ್ ಸ್ಟ್ರೆಂತೇ ಅಲ್ವಾ. ಸೊ ಸ್ವಾಮಿ ವಿವೇಕಾನಂದ 8-9ನೇ ಕ್ಲಾಸಲ್ಲಿ ಆ ಟೈಮಲ್ಲಿ ಬುಕ್ಸ್ಗಳು ನೋಡಿದವನು ನಾನು. ಅವರೆಲ್ಲ ಏನಕ್ಕೆ ನನ್ನ ಲೈಫಲ್ಲಿ ಬಂತು ಈ ಸ್ಟೋರಿಗಳಿವೆಲ್ಲ. ರಾಮಕೃಷ್ಣ ಮಿಷನ್ ಏನಿದೆ ಮೈಸೂರಲ್ಲಿ, ಅವೆಲ್ಲ ಹೋಗ್ತಾ ಬರ್ತಾ ಇದೆ. ಆವಾಗ ಆ ವಯಸ್ಸಲ್ಲಿ ಇವೆಲ್ಲ ಗೊತ್ತಿರಲಿಲ್ಲ. ಸುಮ್ಮನೆ ಹೋಗಿ ಬರ್ತಿದ್ದೆ, ಯಾರೋ ಕರ್ಕೊಂಡು ಹೋಗ್ತಿರೋ ಅಂತ. ಇವೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಯಾಕೆ ಸಿಕ್ತು ಅಂತ ಈ ಒಂದು ಟಾಪಿಕ್ ಬಂದಮೇಲೆ ಗೊತ್ತಾಗಿತ್ತು. ಆಸ್ಟ್ರಾಲಜಿಯಲ್ಲೇ ಗೊತ್ತಾಗಿತ್ತು. ಮೆಡಿಟೇಷನ್ ಫೀಲ್ಡ್ ಆಗಿರ್ಬೋದು, ಅಥವಾ ತಂತ್ರ. ನಂಬರ್ 3 ತಂತ್ರ ಇದಾಗಲ್ಲ, ಬಟ್ ತಾಂತ್ರಿಕ ವಿದ್ಯೆ ಕಡೆ ಅದು ಏನಕ್ಕೆ ಇವೆಲ್ಲ ಟಾಪಿಕ್ ಎಲ್ಲ ಹೆಂಗೆ ಬಂತು ಅಂತ ನನಗೆ ಇದರಲ್ಲೇ ಗೊತ್ತಾಗಿದೆ. ಕ್ಯಾಶುವಲ್ ಆಗಿ ತೊಗೊಳ್ಳಿ ಅಷ್ಟೇ. ಕ್ಯಾಶುವಲ್ ಆಗಿ ಗುರುಗಳ ಹತ್ರ ನೀವು ಕ್ವಶನ್ ಮಾಡೋಕ್ಕಾಗಲ್ಲ. ಫ್ರೆಂಡ್ ಹತ್ರ ಕ್ವಶನ್ ಕೇಳ್ಬೋದು. ನಿಮ್ಮ ಫ್ರೆಂಡಿಗೆ ತಿಳುವಳಿಕೆ ಇದ್ದರೆ ಸಜೆಷನ್ಸ್ ಕೊಡ್ತಾರೆ, ಎಲ್ಲ ಫ್ರೆಂಡ್ಸ್ಗಳು ಹಾಳು ಮಾಡ್ತಾರೆ. ನನ್ನ ಫ್ರೆಂಡ್ ರೀತಿ ಟ್ರೀಟ್ ಮಾಡಿದ್ರೆ ಸಾಕು ಅಂತ. ಗುರು ಪೂರ್ಣಿಮಾ ನೋಡೋಣ, ಏನಾದ್ರು ಮಾಡಿಸೋಣ, ಸಜೆಷನ್ಸ್ ಕೊಡ್ತೀನಿ, ಮಾಡಿ. ನೀವುಗಳು ಮಾಡಿ. ಗುರುಗಳಂದರೆ ಒಳ್ಳೆ ಸ್ಥಾನ, ಅದು ದೇವಸ್ಥಾನಕ್ಕೆ ಹೋಗಿ ನಿಮ್ಗಳಿಗೋಸ್ಕರ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು 10 ನಿಮಿಷ ಇದೆ, ಮಾತಾಡಿ. ಟೈಮರ್ 5 ನಿಮಿಷ, ಮಾತಾಡಿ. ಬೇರೆ ಏನಿಲ್ಲ. ಪ್ರೈವೇಸಿಗೋಸ್ಕರ ಏನಕ್ಕೆ ಸ್ಕ್ರೀನ್ ಕಂಪ್ಲೀಟ್ ಶೇರ್ ಮಾಡಲ್ಲ ಅಂತಂದರೆ, ಕೆಲವು ಸಲ ಝೂಮಲ್ಲಿ ಮುಖಗಳು ಆನ್ ಆಗ್ತವೆ, ಕ್ಯಾಮ್ರಾ ಆನ್ ಮಾಡಿರ್ತೀವಿ. ಪ್ರೈವೇಸಿಗೋಸ್ಕರ ನಾನೇ ಫೇಸ್ಲೆಸ್ ಚಾನಲ್ ಮೇಂಟೈನ್ ಮಾಡ್ತಾ ಇದ್ದೀನಿ, ಬಟ್ ಇಲ್ಲಿ ನಾನು ಆ್ಯಕ್ಟಿವ್ ಆಗಿರ್ತೀನಲ್ವ, ಅದಕ್ಕೋಸ್ಕರ ಅಷ್ಟೆ. ಸೊ ಅದು ಯಾರು ಪ್ರೆಸೆಂಟ್ ಮಾಡ್ತಿರ್ತಾರೆ ಅದನ್ನು ಮಾತ್ರ ರೆಕಾರ್ಡ್ ಮಾಡೋಂಥ ಸಾಫ್ಟ್ವೇರ್ ಇದೆ, ಅದನ್ನು ರೆಕಾರ್ಡ್ ಮಾಡ್ಕೋತೀನಿ. ಝೂಮ್ ರೆಕಾರ್ಡಿಂಗ್ ಯೂಸ್ ಮಾಡಲ್ಲ ನಾನು. ಆಪ್ಷನ್ ಇದೆ, ಒಂದು ಸಾಫ್ಟ್ವೇರ್ ಇದೆ, ಅದರಲ್ಲಿದೆ. ಸಾಫ್ಟ್ವೇರ್ ಕೊಡೋರು ಇದ್ದಾರೆ. ಇದರದೆಲ್ಲ ಸಾರ್ಟೆಡ್ ಬಿಡಿ. ನಮ್ಮದು ಇಂಟರ್ನೆಟ್ ಆಗಲಿ ಬೇರೆದಾಗಲಿ ಎಲ್ಲ ಒಂದು ಸೈಡ್ ನಂದು ಅದೇ ವರ್ಕ್ ಇರೋದು. ಒಂದು ಕಂಪ್ನಿ ಏನಿದೆ ನಮ್ಮದು ಸ್ವಂತ, ಅದು ಇದೇ ಜಾಸ್ತಿ ವರ್ಕ್ ಮಾಡೋದು. ಸೊ ಸಾಫ್ಟ್ವೇರ್ ಕಡೆಯಿಂದ ನಮ್ದೇನು ಪ್ರಾಬ್ಲಮ್ ಇಲ್ಲ. ವಾಟ್ಸಪ್ ಬೇಸ್ಡ್ ರೆಸ್ಪಾಂಡರ್ ಬಂದು ನಿಮಗೆ ಏನಾದ್ರು ಇನ್ಪುಟ್ ಏನು ಕೊಡ್ತೀವಿ ಆ ರೀತಿ ಬರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿದ್ದು, ಸ್ವಲ್ಪ ಡಿಫ್ರೆಂಟ್. ವಾಟ್ಸಪ್ API ಆ ಥರ ಏನು ಇದು ಮಾಡೋಕ್ಕೆ ಹೋಗಿಲ್ಲ. ವಾಟ್ಸಪ್ಪಲ್ಲಿ ಪ್ರಾಬ್ಲಮ್ ಏನಂದರೆ ನಂಬರ್ ಬ್ಯಾನ್ ಮಾಡ್ತಾರಲ್ಲ. ಸೊ ನಂಬರ್ ಸೇಫ್ ಆಗಿರ್ಬೇಕಂದ್ರೆ ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ ಅಷ್ಟೇ. ನಂಬರ್ ಬ್ಯಾನ್ ಆಗುತ್ತೆ. ಅದು ಬೇರೆ ಸಾಫ್ಟ್ವೇರ್ಗಳದ್ದು ರೆಸ್ಪಾಂಡರ್ ಎಲ್ಲ ಅದು ಅಷ್ಟೊಂದು ದೊಡ್ಡ ಸಾಫ್ಟ್ವೇರ್ ಅಲ್ಲ, ಅದು ಬ್ಯಾನ್ ಆಗುತ್ತೆ. ನಂಬರ್ ಬ್ಯಾನ್ ಆಗಿಬಿಡುತ್ತೆ, ರಿಕವರ್ ಆಗಲ್ಲ. ಅದು ರಿಪೋರ್ಟ್ ಮಾಡ್ತಾರಲ್ಲ ಜನಗಳು, ಅಥವಾ ತುಂಬ ಔಟ್ ಗೋಯಿಂಗ್ ಮೆಸೇಜಸ್ಗಳು ಜಾಸ್ತಿ ಇತ್ತು, ಇನ್ಕಮಿಂಗ್ ಮೆಸೇಜ್ ಕಮ್ಮಿ ಇತ್ತು, ಆ ರೀತಿನ ಇತ್ತು ಅಂದರೆ, ಅಥವಾ ಕಾನ್ವರ್ಸೇಷನ್ ಯಾವ ರೀತಿ ಟ್ರಿಗರ್ ಮಾಡಿದ್ರಿ ಅಂತ. ಈಗ ಬಲ್ಕ್ ಮೆಸೇಜ್ ಕಳಿಸ್ಬಿಡ್ತೀರಾ, ಅವ್ರು ಯಾರು ಅಂತಲೇ ಗೊತ್ತಿರಲ್ಲ. ಅದು ತುಂಬ ಆ ಥರ ಕಾಣಿಸ್ತಿತ್ತು. ತುಂಬ ಮೆಸೇಜ್ಗಳು ಕಳಿಸಿದ್ದೀರಾ, ಅನ್ನೋ ನಂಬರ್ಸ್ಗಳು ಕಳಿಸಿದ್ದೀರಾ ಅಂದರೆ ಕಷ್ಟ. ಸೊ ಕಾನ್ವರ್ಸೇಷನ್ ಇತ್ತು ಅಂದರೆ ಯೂಶಲಿ ಬ್ಲಾಕ್ ಆಗಲ್ಲ. ಪ್ರಾಕ್ಟೀಸ್ ಮಾಡ್ಬೋದು, ಬಟ್ ಅಷ್ಟೊಂದು ಎಫರ್ಟ್ ಯಾಕೆ ಆಗ್ತೀರಾ? ಇಫ್ ಇನ್ ಕೇಸ್ ಏನಾದ್ರು ಅಂದರೆ ಪ್ರೊಫೆಷನ್ ವೈಸ್ ಏನಾರು ಹೋಗ್ತಿದ್ದೀರಾ ಅಂತಂದರೆ ಫಸ್ಟ್ ನಂಬರ್ ಸೇವ್ ಮಾಡಿಸಿ. ನೀವು ಅವ್ರ ಹತ್ರ ನಿಮ್ಮ ನಂಬರ್ ಸೇವ್ ಮಾಡಿಸಿ ಆಮೇಲೆ ಮೆಸೇಜ್ ಮಾಡಿ.
ಪೇಯ್ಡ್ ವರ್ಷನ್ ಯೂಸ್ ಮಾಡಿ ಯಾವಾಗ. ಒಳ್ಳೆ ಕೆಲಸ ಮಾಡ್ತಿದ್ದೀರಲ್ವ, ಅವ್ರದ್ದು ಏನೋ ಒಂದು ಕೊಡಬೇಕು, ಅಲ್ಲಿಂದ ನಿಮಗೆ ಲಾಭ ಆಗ್ತದೆ. ಸ್ಟಾರ್ಟಿಂಗೆ ದುಡ್ಡು ಹಾಕಿಲ್ಲ ಅಂದರೆ ಲಾಭ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ದುಡ್ಡು ಕೊಟ್ಟೆ ದುಡ್ಡು ಬರೋದು. ನೀವು ಕೊಟ್ಟಿದ್ದೆ ತಾನೇ ಬರೋದು. ನೀವು ಸ್ಟಾರ್ಟಿಂಗ್ಗೆ ತುಂಬ ಕಂಜೂಸ್ ಮಾಡಿದ್ರೆ ಅಂದರೆ ಅದು ಹಂಗೆ ಇರುತ್ತದೆ. ಬರ್ಬೇಕಾದ್ರೆ ಅದೇ ರೀತಿ ಬರುತ್ತೆ. ಆಪ್ಷನ್ಸ್ ಇವೆ. ನೀವು ಒಂದು ಹೇಳೋದಲ್ಲ, ಡಬಲ್ ಎಲ್ಲ ಹಾಕಿ ಇನ್ನೂ ಪುಷ್ ಮಾಡ್ಬೋದು. 30, 31, 32 ಆ ಥರ ಎಲ್ಲ. ಆದರೆ ಎಲ್ಲಿಂದ ಅಲ್ವಾ ಇಂಪ್ಯಾಕ್ಟ್? ಎಲ್ಲ ನೇಮಲ್ಲೂ ಉಂಟು. ಹೌದು, ಎಲ್ಲ ನೇಮಲ್ಲೂ. ಒಬ್ರು ಯಾರೋ ಕೇಳಿದರು, ಪಾಪದ ಒಂದು ಹೆಸರು ಕೇಳಿದ್ರು. ಅವ್ರದ್ದು ನೇಮ್ ಬಂದು ಪ್ರದೀಪ್ ಅಂತ ಬರುತ್ತೆ. ಅವ್ರದ್ದು ಅಷ್ಟೇ ಪ್ರದೀಪ್ ಅನ್ನೋದು ನೋಡಿ 33 ಬರುತ್ತೆ. 33/6 ಅಂದರೆ ಅಷ್ಟಲಕ್ಷ್ಮಿ ಯೋಗ ಅದೆಲ್ಲ ಹೇಳ್ತೀವಿ. ಬಟ್ ಪಿ ಇಂದ ಸ್ಟಾರ್ಟ್ ಆಗುತ್ತೆ, ಪಿ ಇಂದ ಎಂಡ್ ಆಗುತ್ತೆ, ನಂಬರ್ 8. ಸೊ ವ್ಯಕ್ತಿಗೆ ಅದೇ ರೀತಿ ಇರ್ತದ ಅಂತಂದರೆ ಅದರ ಲಾಭ ಬರ್ತಾ ಇರ್ತದೆ, ಬಟ್ ಡಿಲೇಸ್ಗಳು ಕೂಡ ಕಾಣಿಸ್ತಾ ಇರುತ್ತೆ. ಒಬ್ರಿಗೆ ಕೇಳಿದ್ರದು ನನಗೆ ಫ್ಲೋಲ್ ಬಂತು, ಇಲ್ಲಿ ಯಾರ್ದೋ ಒಬ್ರು ಹೆಸರು ನೋಡಿದೆ. ಸೊ ಏನಾಗ್ತದೆ, 33/6 ಆಯ್ತು. ಅದು ತುಂಬ ಚೆನ್ನಾಗಿರೋದು. ಅಷ್ಟಲಕ್ಷ್ಮಿ ಯೋಗ ಅದು ಇದು ಅಂತೆಲ್ಲ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ತುಂಬ ಕಡೆ ನೋಡಿರ್ತೀರ. ತುಂಬ ಒಳ್ಳೆ ಟೋಟಲ್ ಅದು. ಪ್ರಾಬ್ಲಮ್ ಏನಂದರೆ 8 ನಂಬರ್ 18 ಸ್ಟಾರ್ಟ್ ಆಗ್ತದೆ. ಹೆಂಗಿರುತ್ತೆ ಪಿ ಇದು ಕ್ಯಾರೆಕ್ಟರ್ ಏನು ಎಲ್ಲನೂ ನೋಡಿದಾಗ ಟೋಟಲ್ ಚೆನ್ನಾಗಿದ್ರು ಕೂಡ ನೇಮ್ ಚೆನ್ನಾಗಿಲ್ಲ ಅಂತ. ನಿಮ್ಮ ಇಷ್ಟ, ಅದು ಚೇಂಜ್ ಮಾಡೋ ಆಪ್ಷನ್ ಇದ್ದರೆ ಚೇಂಜ್ ಮಾಡಿ. ಏಜ್ ಇಲ್ಲ, ಟೈಮ್ ಇಲ್ಲ ಅಂದರೆ ಕರೆಕ್ಷನ್ ಮಾಡಿ. ರಾಂಗ್ ನೇಮ್ ಯೂಸ್ ಮಾಡೋದು ಇಂಪ್ಯಾಕ್ಟ್ ಆಗ್ತದೆ. ಅಟ್ಲೀಸ್ಟ್ ಎಲ್ಲ ಒಂದು ಕಡೆ ಕಾಣಿಸೋದಾದ್ರೂ ಇರಬೇಕಲ್ವಾ. ಟ್ರೂ ಕಲರ್ ಲಿಂಕ್ ಸೇವ್ ಮಾಡ್ತೀರಿ, ಹಂಗೆ ಜನ ಸೇವ್ ಮಾಡ್ಕೋತಾರೆ. ಸೊ ಎಲ್ಲರ ಫೋನಲ್ಲಿ ಅದೇ ರೀತಿ ಇರುತ್ತೆ ಹೆಸರು. ಬಟ್ ಇದು ಎಡವಟ್ಟಿದು. ನಾವೆಲ್ಲ ಅದೇ ಮಾಡೋದು. ನಿಮ್ಮ ನೇಮ್ ಕಾರ್ಡೇ ಕಳಿಸಿ ಅಂತ ಹೇಳ್ತೀವಿ, ಅಟ್ಯಾಚ್ ಮಾಡ್ಬಿಟ್ಟು ಕಳಿಸಿ ಹೊಸ ನಂಬರ್ನ ಅಂತ, ಹೆಸರು ಹಾಕ್ಬಿಟ್ಟು ಅದೇ ರೀತಿ ಸೇವ್ ಮಾಡ್ಕೊಳ್ಳಿ ಅವರು. ಇಲ್ಲ, ಮೊಬೈಲ್ ನಂಬರ್ ಲಿಮಿಟ್ ಮಾಡಲ್ಲ. ಆಲ್ರೆಡಿ ಡಿಸೈಡ್ ಆಗಿದ್ದೀನಿ. ಲಾಸ್ಟ್ ಮಂತೇ ಸ್ವಲ್ಪ ಮಾತಾಡಿದ್ದೆ. ನಮ್ಮ ಆಸ್ಟ್ರಾಲಜಿದು ಬರುತ್ತೆ, ಟಾಪಿಕ್ ಸ್ಟಾರ್ಟ್ ಬರುತ್ತೆ. ದೃಷ್ಟಿಗಳದ್ದು ಇದು ಮಾಡ್ತೀನಿ. ದೃಷ್ಟಿ ಯಾವ ರೀತಿ ನೋಡಬೇಕು, ನಾವು ವೀಡಿಯೋ ಒಂದು ಸಪ್ರೇಟಾಗಿ ಅಪ್ಲೋಡ್ ಮಾಡಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಗ್ರಹಗಳದ್ದು ಯಾವ ಗ್ರಹಗಳು ಯಾವ ದೃಷ್ಟಿ ಇದೆ ಅಂತ ಅಂದ್ಬಿಟ್ಟು ಕುಂಡ್ಲಿ ರೆಡಿ ಮಾಡ್ಕೊಳ್ಳಿ. 2 ವೀಡಿಯೋ ಸಪ್ರೇಟ್ ಪ್ರೈವೇಟ್ ಮಾಡಿರ್ತೀನಿ, ಪ್ರೈವೇಟಲ್ಲಿ ನೋಡ್ಕೊಳ್ಳಿ. ಅದು ಮಿಕ್ಕಿದೆಲ್ಲ ರಿಮೈನಿಂಗ್ ಎಲ್ಲ ಏನಿರುತ್ತೆ ಅದಕ್ಕೆಲ್ಲ ದೃಷ್ಟಿ ಏನು ಕಾನ್ಸೆಪ್ಟ್ ಇರುತ್ತೆ ಅದಕ್ಕೆ ಹೇಳ್ತೀನಿ. ಅಟ್ಲೀಸ್ಟ್ ಅದು ಗ್ರಹಗಳ ದೃಷ್ಟಿ ಕಾನ್ಸೆಪ್ಟ್ ಎಲ್ಲರೂ ನಿಮಗೆ ಇದು ಅದು ಎಲ್ಲ ಮಿಕ್ಸಪ್ ಆದಾಗ ಇನ್ನೂ ಜಾಸ್ತಿ ಇದು ಆಗುತ್ತೆ. ಮಾರ್ಚಲ್ಲಿ ಹೇಳಿದ್ದೆ. ರೀಸನ್ ಬಂದು ಬರ್ಡೇ, ಕಮಿಟ್ಮೆಂಟ್, ಟ್ರಾವೆಲ್. ಅದಾದಮೇಲೆ ಕೆಲವರು ನೇಮ್ಸು ಮತ್ತು ನಂಬರ್ಸ್. ನೇಮ್ಸ್ ಬಿಡಿ, ನೇಮ್ಸ್ನ ಮಾತಾಡಲ್ಲ. ನೇಮ್ಸ್ ಈಗ ಮಾತಾಡ್ತಾ ಇದ್ದೀನಿ. ನೇಮ್ಸು ಬಂದು ನನಗೆ ಇದೊಂಥರ ಕಾಂಟೆಂಟ್ ರೀತಿ ಕೂಡ ಸಿಗುತ್ತೆ. ನಾನು ತುಂಬ ಸಲ ಬೇಜಾರಾದ ಒಂದು 10 ಹೆಸರು ತೊಗೊಂಡು ಪ್ರಿಡಿಷನ್ ಕೊಡ್ತಾ ಒಂದು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಸೊ ಕಾಂಟೆಂಟ್ ಅದನ್ನು ನೋಡ್ತೀನಿ ಅಂದ್ರೂ ಕೂಡ ನನಗಿದು ನೇಮ್ಸ್ ಚೆನ್ನಾಗಿತ್ತು. ನೇಮ್ಸ್ ನಾನು ಟಚ್ ಮಾಡೋ ಇಂಟೆನ್ಷನ್ ಇರಲಿಲ್ಲ. ಮೊಬೈಲ್ ನಂಬರ್ ಕಂಪ್ಲೀಟ್ ಮಾಡ್ಬಿಡ್ಬೇಕು, ಮೊಬೈಲ್ ನಂಬರ್ ಬಗ್ಗೆ ಮಾತಾಡಲೇಬಾರ್ದು ಅಂತ ಇದ್ದಿತ್ತು. ಬಟ್ ಕೆಲವು ನಂಬರ್ಸ್ಗಳು ಕಾಣಿಸ್ತು ಮಿಸ್ಟೇಕ್. ಅಷ್ಟು ಹೇಳಿದ್ರು ಮಿಸ್ಟೇಕ್, ಅಷ್ಟು ಹೇಳಿದ್ರು 2 ಯೂಸ್ ಮಾಡ್ತೀನಿ, ಅಷ್ಟು ಹೇಳಿದ್ರು 29 ಯೂಸ್ ಮಾಡ್ತೀನಿ, ಅಷ್ಟು ಹೇಳಿದ್ರು 38 ಯೂಸ್ ಮಾಡ್ತೀನಿ, ಆ ಥರ. ಸೊ ಹಾಗಾಗಿ ಏನು ಮಾಡ್ತು, ಮಧ್ಯೆ ಮಾತಾಡಿದ್ದೆ. ಈಗ ಹೇಳದ್ನಲ್ಲ, ಎಲ್ಲ ಮಿಸ್ಟೇಕ್ಸ್ನು ನಾವೇ ಸರಿ ಮಾಡೋಕ್ಕಾಗಲ್ಲ. ನಾನು ಎದುರುಗಡೆ ಕಣ್ಣಿಗೆ ಕಾಣಿಸಿರೋ ಫಸ್ಟ್ ಇನ್ಫಾರ್ಮ್ ಮಾಡ್ತಿದ್ದೆ. ಈಗ ಯಾರು ಕೇಳ್ತಾರೋರಿಗೆ ಆನ್ಸರ್ ಮಾಡ್ತೀನಿ ಅಷ್ಟೆ. ಸಾಫ್ಟ್ವೇರ್ ರಿಪ್ಲೈ ಮಾಡುತ್ತೆ ಫಸ್ಟು, ಬೇಸಿಕ್ ರೂಲ್ಸ್ಗಳೇನಿವೆ ಅದನ್ನು ರಿಪ್ಲೈ ಮಾಡುತ್ತೆ. ಬಟ್ ಸೀಕ್ವೆನ್ಸ್ ಮೇನ್ ಇಂಪಾರ್ಟೆಂಟ್. ಯಾವ ನಂಬರ್ ಎಲ್ಲಿದೆ ಅದೇ 3 ಕಾಂಬಿನೇಷನ್ವರೆಗೂ ಟ್ರೈ ಮಾಡಿ. 3 ನಂಬರ್ ಕಾಂಬಿನೇಷನ್ವರೆಗೂ. ಫಸ್ಟು ಸಿಂಗಲ್ ನಂಬರ್ ಇಂಪ್ಯಾಕ್ಟ್ ಚೆಕ್ ಮಾಡಿ. ಪೇರ್ ನಂಬರಲ್ಲಿ ನಿಮಗೆ ಮಾಮೂಲಿ ಫಿಲ್ಟರ್ ಆಗುತ್ತೆ. ಪೇರ್ ನಂಬರ್ ಎಲ್ರಿಗೂ ಗೊತ್ತು. ಈಗ 3 ನಂಬರ್ದು ಕೂಡ ಚೆಕ್ ಮಾಡಿ. 4 ನಂಬರೆಲ್ಲ ಅವಶ್ಯಕತೆ ಇಲ್ಲ, ಬಟ್ ಮಿಡಲ್ ಪೋರ್ಷನ್ ಒಂದ್ಸಲ ಚೆಕ್ ಮಾಡಿ ಫೈನಲ್ ಮಾಡಬೇಕಾದ್ರೆ ಚಾರ್ಟ್ ಮೇಲೆ. ಡಿಸ್ಕಷನ್ಸ್ ಮಾಡಬೇಕು. ಈಗ ನೋಡಿ, ಒಂದು ನಂಬರ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ನಮಗೆ ಇಷ್ಟು ಜನ ಇದ್ದೀವಿ. ಸೊ ಇಷ್ಟು ಜನಕ್ಕೆ ಎಷ್ಟು ಚೆನ್ನಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ನಾನು ಬರೀ ಇದು ವೆಬಿನಾರ್ ಮಾಡ್ತಾ ಹೋದ್ರೂ ನಾನು ಇದು ಟರ್ನ್ ಆಗುತ್ತಿತ್ತು. ಇನ್ನು 1:5 ಬೆಳೆಯುತ್ತೆ. ವೆಬಿನಾರಲ್ಲಿ ಕನ್ವಿನ್ಸ್ ಮಾಡ್ತೀನಿ. ಕನ್ವಿನ್ಸ್ ಅಂದರೆ ಹೊರಗಡೆ ಬಿಸ್ನೆಸ್ ಮಾಡೋದಲ್ವ ನಾವು. ಕನ್ವಿನ್ಸಿಂಗ್ ಅನ್ನೋದು ಇದೆ ನಮಗೆ, ಕನ್ವಿನ್ಸ್ ಮಾಡ್ತೀವಿ. ಅಂದರೆ ಅದೇ ಹೇಳದ್ನಲ್ಲ, ಪ್ರೊಫೆಷನ್ ಅಂತಾಗಲಿ ಕನ್ಸಲ್ಟೇಷನ್ ಆಗಲಿ ಅಥವಾ ಸ್ಟಾರ್ಟಿಂಗ್ ಒಂದು ವಿಷನ್ ಕ್ಲಿಯರ್ ಇರಲಿಲ್ಲ ನಂದು. ಒಂದು ಡ್ಯೂಟಿ ಥರ ಮಾಡು ಅಂತ ಹೇಳಿದ್ರು, ಒಂದು ಪ್ರಾಮಿಸ್ ಇತ್ತು, ಪ್ರಾಮಿಸ್ಗೋಸ್ಕರ ಸ್ಟಾರ್ಟ್ ಮಾಡಿದ್ದು ಅಷ್ಟೆ. ಹೌದು, ಗುರುದಕ್ಷಿಣೆ ಅಂತಲ್ಲ, ಹೇಳಿದ್ರಷ್ಟೆ. ನೀವು ಮಾಡಲೇಬೇಕು ಅದಂತರ ಆ ಥರ ಆಗಿದ್ರೆ ನೋಡೋಣ ಬಿಡಿ ಏನಂದಿದ್ದೆ. ನೀ ಮಾಡು ಅಷ್ಟೇ ಹೇಳಿದ್ದು. ಸೊ ಯಾವತ್ತು ಏನು ಹೇಳ್ದಿರೋರು ಹೇಳಿದಾಗ ಅವ್ರ ಮೇಲೊಂದು ರೆಸ್ಪೆಕ್ಟ್ ಇತ್ತು ಅಂದರೆ ಮಾಡಬೇಕಾಗ್ತದೆ. ಆ ಪರಿಸ್ಥಿತಿಲಿ ನಾವಿದ್ದೀವಿ. ಚೆನ್ನಾಗಿ ಹೋಗೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಒಂದು ಚಾನಲ್ ಆಲ್ರೆಡಿ ಹಾಳು ಮಾಡಿದ್ರು, ಅವಾಗಲೂ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಫೇಸ್ಬುಕ್ ಚೆನ್ನಾಗಿ ಹೋಗ್ತಿತ್ತು, ಅಲ್ಲೂ ನಾನು ಅಷ್ಟೊಂದು ಇದು ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಫೇಸ್ಬುಕ್ ಆಲ್ಮೋಸ್ಟ್ ಡೆಡ್. ಫೇಸ್ಬುಕ್ ಒಂದು ಇಂಟ್ರಾಕ್ಷನ್ ಅಷ್ಟು ಕಾಣಿಸಲ್ಲ.
ನಾನು ಯಾವತ್ತೂ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲ, ನಿಧಾನಕ್ಕೆ ಬರುತ್ತೆ, ಪ್ರಾಬ್ಲಮ್ ಇಲ್ಲ. ಅವಶ್ಯಕತೆ ಇರೋ ವ್ಯಕ್ತಿಗೆ ಅವಶ್ಯಕತೆ ಇದ್ದಾಗ ಏನು ಸಿಗಬೇಕೋ ಅದು ಸಿಗುತ್ತೆ, ಇದೇ ನಿಯಮ. ಹರಿ ಅಷ್ಟೆ. ಕೃಷ್ಣ ಹರಿ ಏನಿದು ಮಾಡ್ತೀವಿ, ವಿಷ್ಣು ಯಾವ ರೀತಿ ಇರೋ ಬನ್ನಿ, ವ್ಯಕ್ತಿಗೆ ಏನು ಸಿಗ್ಬೇಕದು ಸಿಗುತ್ತೆ. ಪ್ರೊಟೆಕ್ಷನ್ ಕೆಲಸ ನಮ್ಮದೇ ಅಂತ. ತಂತ್ರ ಬಗ್ಗೆ ಅದು ಯಾರು ಮಾತಾಡಲ್ಲ. ಆಮೇಲೆ ತಂತ್ರ ಬಂದು ನೋಡಿ ಹೇಳ್ತೀನಲ್ಲ, ಅದು ಗುರುಗಳಿಗೆ ತುಂಬ ಸಬ್ಮಿಟ್ ಆಗಬೇಕು. ಅಲ್ಲಿ ದೇವ್ರಿಗಿಂತ ಜಾಸ್ತಿ ತೂಕ ಇರೋದು ಬಂದು ಗುರುಗಳು. ಸೊ ಗುರು, ಪ್ರಾಪರ್ ಗುರು ಅವಶ್ಯಕತೆ ಇರುತ್ತೆ. ಅಲ್ಲಿ ತುಂಬ ಇರುತ್ತೆ, ಸಿಕ್ಕಾಬಡ ಇರುತ್ತೆ ಅಲ್ಲಿ. ನೀವು ಗುರು, ವಿತೌಟ್ ಗುರು ನೀವೇನೂ ಅಲ್ಲ. ಆ ಮಟ್ಟಕ್ಕೆ ಡೆಡಿಕೇಶನ್ ಇರಬೇಕದು. ತಂತ್ರನೇ ಅಂತೂ ತುಂಬ ಡಿಫ್ರೆಂಟ್ ಅದು. ಈಗ ಪ್ರಾಪರ್ ಗುರು ಇರಬೇಕದು. ಕೆಲವ್ರು ಕನೆಕ್ಟ್ ಆಗ್ತದೆ, ಯಾಕಾಗಲ್ಲ. ಈಗ ಚೇಂಜ್ ಆಗಿದೆ ಅಷ್ಟೇ ಜನ್ರೇಷನ್. ಒಂದು ಟೈಮಲ್ಲಿ ಹಬ್ಬ ಥರ ಇರ್ತಿದ್ದಂತಹ ಎಲ್ಲ ಒಂದು ಇದುಗಳು ಬಂದು ಸ್ವಲ್ಪ ಚೇಂಜ್ ಆಗ್ತವೆ. ಎಷ್ಟೊಂದು ಜನ ರಿಚುವಲ್ಸ್, ಪೂಜೆ ಪುರಸ್ಕಾರ ಎಲ್ಲ ಹೋಯ್ತು. ಈಗ ಓದ್ವಿ ಬಂದ್ವಿ ಮಾಡಿದ್ವಿ ಅಂತ. ನೋಡೋಣ, ಫ್ಯೂಚರಲ್ಲಿ ಟೈಮ್ ಇದೆ, ಫ್ಯೂಚರಲ್ಲಿ ಜವಾಬ್ದಾರಿ ಇದೆ, ಟೈಮಲ್ಲಿ ನೋಡೋಣ. ಕ್ಯೂರಿಯಾಸಿಟಿ ಬೇಡ, ನೆಗೆಟಿವ್ ತೊಗೋಬೇಡಿ, ಅಥವಾ ಏನೋ ಇರ್ಬೋದು ಅಂತ ಆ ಥರ ಅಂದ್ಕೋಬೇಡಿ. ಸೂಪರ್ ನ್ಯಾಚುರಲ್ ಪವರ್ ಕೊಟ್ಬಿಡುತ್ತೆ ಆ ರೀತಿ ಅಂದ್ಕೋಬೇಡಿ. ಅದಕ್ಕೆ ಅದರದ್ದೇ ಆದ ಒಂದು ರೂಲ್ಸ್ಗಳಿವೆ, ಅದನ್ನು ಫಾಲೋ ಮಾಡೋಕ್ಕೆ, ಅದನ್ನು ಕಲಿಸೋರು, ಅದನ್ನು ಮೇಂಟೈನ್ ಮಾಡೋರು ಬೇಕು. ಸೊ ಗುರುಗಳದ್ದು ತುಂಬ ಅದ್ರಲ್ಲಿ ಕಾಣಿಕೆ ಇರುತ್ತೆ. ಆ್ಯಂಡ್ ನಿಮ್ಮ ಕಂಫರ್ಟ್ ಬಿಟ್ಟು ಬದುಕಬೇಕು, ಆ ರೀತಿ ಇರುತ್ತೆ. ಬೆಂಕಿ ಮೇಲೆ ಜಂಪ್ ಹೊಡಿಬೇಕು, ಆ ರೀತಿ ಇರುತ್ತದೆ. ಅನುಭವ ಅಲ್ಲ ಆಯಿತು. ಏನೋ ಅಷ್ಟೇ ಗೊತ್ತು ನನಗೆ ನೋಡಿದ್ದೀನಿ ಅನಿಸುತ್ತೆ ಶಾರ್ಟ್ಕಟ್ ಅಂತ. ಬಟ್ ಅಂದರೆ ಒಂದು ಡಿಸಿಪ್ಲಿನ್ ಆಗಿ ಬೆಳೆಯುವಲ್ಲಿ ಡಿಸಿಪ್ಲಿನ್ ಜಾಸ್ತಿ ಬೇಕಲ್ಲಿ. ಡಿಸಿಪ್ಲಿನ್ ತುಂಬ ಬೇಕು. ಇವೇ ಬೇರೆ, ಇವು ನಮ್ಮ ಕಣ್ಣಿಗೆ ಕಾಣಿಸೋದನ್ನು ನೋಡ್ಕೊಂಡು ಏನೋ ಮಾತಾಡ್ತಾ ಇದ್ದೀವಿ. ಅಲ್ಲಿ ಕಣ್ಣಿಗೆ ಕಾಣಿಸ್ತಾ ಇರೋದಿರುತ್ತೆ ಎಲ್ಲ ಕಂಪ್ಲೀಟ್. ಸಾಕು, ಇದ್ರ ಮೇಲಾದರೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತದೆ. ಬೇರೆ ಏನಾದ್ರು ಡೌಟ್ ಇದ್ದರೆ ಸಾಕು, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬಿಡಿದ್ದು, ಮಾತಾಡೋ ಟಾಪಿಕ್ ಅಲ್ಲ ಅದು. ಓಕೆ, ಮಧ್ಯದಲ್ಲಿ ಎಲ್ಲರೂ ಒಂದ್ಸಲ ಗ್ರೂಪ್ ಇದು ಮಾಡೋಣ. ಗ್ರೂಪ್ ಡಿಸ್ಕಷನ್ ಟೈಮ್ ಸಿಕ್ತು, ಗ್ರೂಪ್ ಡಿಸ್ಕಷನ್ ಮಾಡೋಣ. ವೆಬಿನಾರ್ ಯಾರ್ಯಾರು ಮಾಡ್ತಿದ್ದಾರೆ ವೆಬಿನಾರ್ ಮಾಡ್ಕೊಳ್ಳಿ. ಯಾರು ಸ್ಟಾರ್ಟ್ ಮಾಡಿದ್ರಿ ಅವರು. ಮತ್ತು ಕೆಲವರು ಏನಕ್ಕೆ ಐಡ್ಲಾಗಿರಬೇಡಿ, ಮಾಡಿ. ರೀಲ್ಸ್, ಯೂಟ್ಯೂಬ್ನ ಸೆಟಪ್ ಮಾಡೋಕ್ಕೆ ಬರ್ತಿಲ್ಲ ಅಂತಂದರೆ ನಾನು ಹೆಲ್ಪ್ ಮಾಡ್ತೀನಿ. ಬೇಕಾದ್ರೆ ಕಂಪ್ಲೀಟ್ ಒಂದು ಚಾನೆಲ್, ಅದೇ ಹೇಳಿದ್ನಲ್ಲ, ಚಾನೆಲ್ ಓಪನ್ ಮಾಡಿ ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡೋದು, A to Z ಕಂಪ್ಲೀಟ್ ಯೂಟ್ಯೂಬ್. ಕಂಪ್ಲೀಟ್ A to Z ನಿಮ್ಗೆ ಯೂಟ್ಯೂಬ್ ಯಾವ ರೀತಿ ಸೆಟಪ್ ಮಾಡಬೇಕೇನೋ ಇರ್ತಲ್ಲ. ಝೂಮ್ ಒಂದು ಹೋಸ್ಟ್ ಮಾಡೋದು ಅದೊಂದು, ಮತ್ತು ಇದಲ್ವಾ ಅಪಾಯಿಂಟ್ಮೆಂಟ್ ಲಿಂಕ್ಗಳು. ಆಯಿತು, ಆಲ್ಮೋಸ್ಟ್ ಈ ಚಾನಲಲ್ಲಿ ಏನು ಯೂಸ್ ಆಗಬೇಕು ನಿಮಗೆ ಬೇಕಾದ್ರೆ ಒಂದು ಚಾನಲ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯೂಟ್ಯೂಬಿಂದ ಅರ್ನಿಂಗ್ ಆಗುತ್ತೆ ಅಂದರೆ ಯೂಟ್ಯೂಬಿಂದ ಅರ್ನಿಂಗ್ ಆಗುತ್ತೆ. ಮಾನಿಟೈಸ್ ಮಾಡಬೇಕು, ಮಾನಿಟೈಸ್ ಮಾಡೋರು ಆಗುತ್ತೆ. ಯೂಟ್ಯೂಬಲ್ಲಿ ನೀವೇನು ಕಾಂಟೆಂಟ್ ಆಗೋದೇನು ಮೋಸ ಅಲ್ಲ. ಪ್ರಾಪರಾಗಿ ಮಾಡಿದ್ರೆ ಮೋಸ ಅಲ್ಲ. ನಿಮ್ಗೊಂದು ಕನ್ಸಲ್ಟೇಷನ್ಸ್ ಅಲ್ಲೇ ಬಂದ್ಬಿಡುತ್ತಲ್ಲ. ಕನ್ಸಲ್ಟೇಷನ್ ಒಂದು ಚೆನ್ನಾಗಿ ಮಾಡ್ತೀರಾ ಚಾರ್ಜಸ್ ಅಲ್ಲ, ಸೊ ಅದರಲ್ಲೇ ಬಂದ್ಬಿಡುತ್ತೆ. ಯೂಟ್ಯೂಬ್ ಅರ್ನಿಂಗ್ ಅವ್ರಿಗೆ ಯಾಕೆ ಡಿಪೆಂಡ್ ಆಗ್ತೀರಾ? ಓಕೆ, ಸೊ ಎಂಡ್ ಮಾಡೋಣ. ಏನಾರು ಇತ್ತು ಅಂದರೆ ಗ್ರೂಪಲ್ಲಿ ಮೆಸೇಜ್ ಮಾಡಿರಿ. 1 hour ಆಯಿತು, ನೋಡೋಣ. ಬೇಗ ಟೈಮ್ ಸಿಕ್ಕಲಿ ಇನ್ನೊಂದ್ಸಲ ಕುತ್ಕೊಂಡು ಡಿಸ್ಕಸ್ ಮಾಡೋಣ. ನೇಮಲ್ಲಿ ಜಾಸ್ತಿ ಇರುತ್ತೆ, ತುಂಬ ಜಾಸ್ತಿ ಇದೆ. ಮಿಕ್ಕಿದೆಲ್ಲ ಕ್ಯಾಶುವಲ್ ಅಷ್ಟೆ. ಎಲ್ಲಾನು ಸ್ಟೋರ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ತಾ ಕೂತ್ರೆ ಅದು ಇಂಪ್ಯಾಕ್ಟ್ ಸರಿ ಬರಲ್ಲ ಅಲ್ಲ, ಅದೊಂದು ತೂಕ ಬರಲ್ಲ ಅದು. ಈಗ ಸ್ಟಾರ್ಟಿಂಗ್ ಚೆನ್ನಾಗಿರೋದು ಮಾತಾಡಿದ್ವಿ, ಕೊನೆಯಲ್ಲಿ ಏನೇನೋ ಮಾತಾಡ್ತಾ ಇದ್ದೀವಿ, ಸರಿ ಬರಲ್ಲ ಅದು. ನಾನು ಅವತ್ತು ಡೇ ಒನ್ನಿಂದನೇ ಹೇಳ್ತಾ ಇದ್ದೀನಿ, ನೀವು ನನಗೆ ಪರಿಚಯ, ಸ್ಟೂಡೆಂಟ್ಸೋ, ಫ್ರೆಂಡ್ಸೋ, ಗೊತ್ತಿರೋರು, ನೀವು ಮಾತ್ರ ಫ್ಯಾಮಿಲಿ ಹತ್ರ ಅಲ್ಲ. ಪ್ರಸ್ತುತ ಕುಟುಂಬಕ್ಕಂಬಂದ ಹೆಸರಿಟ್ಟಾಗ ತುಂಬ ಕಾನ್ಷಿಯಸ್ ಆಗಿ ಹೆಸರಿಟ್ಟಿದ್ದು ನಾನು. ಪ್ರಪಂಚ ಏನಿದೆ, ಪ್ರಪಂಚನೇ ಫ್ಯಾಮಿಲಿ ಅಂತ. ಅದನ್ನು ಇವತ್ತಿಗೂ ನಾನು ನಂಬ್ತೀನಿ, ಇವತ್ತಿಗೂ ನಾನು ಇದು ಮಾಡ್ತೀನಿ. ಕೆಲಸ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ನಾನು ಸಿಕ್ಕಾಬಟ್ಟೆ ನಂಬ್ತೀನಿ ಅದನ್ನು. ಮೋಸ ಆಗ್ತದೆ, ಮೋಸ ಮಾಡೋರು ಇರೋವರೆಗೂ ಮೋಸ ಆಗ್ತದೆ, ಮೋಸ ಆಗೋರು ಇರೋದವರೆಗೂ ಮೋಸ ಆಗ್ತದೆ. ಮೋಸ ಮಾಡೋರನ್ನ ಕಂಡುಹಿಡಿಬೋದು, ಮೋಸ ಆಗ್ತೀವಿ ಅಂದರೆ ಮೋಸ ಆಗ್ಬೋದು. ಬಟ್ ಒಂದು ದಾರಿಲಿ ನೀವು ಇದ್ದಾಗ ಆಲ್ಮೋಸ್ಟ್ ಬೇರೆ ಬೇರೆ ಥರ ಹೆಲ್ಪ್ ಆಗ್ತದೆ. ಯಾರೊಬ್ಬ ಮೋಸ ಮಾಡೋದನ್ನ ಹಿಡಿತಾನೆ, ಕಂಟ್ರೋಲ್ ಮಾಡ್ತಾನೆ, ಅಥವಾ ನಮ್ಮ ಮೋಸ ಆಗೋದನ್ನು ತಪ್ಪಿಸ್ತಾನೆ. ಇವೆಲ್ಲ ನಮ್ಗೆ ಅನುಭವ ಆಗಿವೆ. ಬಿಡಿ, ಇನ್ನೇನಿಲ್ಲ. ಎನರ್ಜಿ ಲೆವೆಲ್ ಮೇಂಟೈನ್ ಮಾಡಿ.
ಲಾ ಆಫ್ ಅಟ್ರಾಕ್ಷನ್ ಥ್ರೂನೇ ಮಾತಾಡೋದಂದರೆ ಮಾತಾಡೋಣ. ಅದಾದಮೇಲೆ ಸ್ವಲ್ಪ ಬೇರೆ ಬೇರೆ ಪ್ರಾಕ್ಟೀಸ್ಗಳ ಮೇಲೆ ಫೋಕಸ್ ಮಾಡೋಣ. ಲಾ ಆಫ್ ಅಟ್ರಾಕ್ಷನ್ನೇ ಬೇಕು ಅಂತಂದರೆ 1 hour ಎಲ್ಲರೂ ಮಾತಾಡ್ತೀನಿ, ಆ ಟೈಮಲ್ಲಿ ಹೇಳ್ತೀನಿ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು, ಅದ್ರಲ್ಲಿ ಪ್ರಾಬ್ಲಮ್ಸ್ ಏನು, ಒಂಥರ ಹೆವಿ ಬ್ಲಂಟ್ ಅಂತ. ನಿಮ್ಗೇನೋ ಒಂದು ಆಸೆ, ಅದು ನನಗೆ ಆಲ್ರೆಡಿ ಆಗೋಗಿದೆ ಅಂತ ಅಂದ್ಬಿಟ್ಟು ಆಸೆ ಪಡ್ತೀರ, ನಿಜ ಅಂತಲೂ ಅನ್ಕೋತೀರ, ಒಂದಲ್ಲ ಒಂದು ದಿನ ಅದು ಬರುತ್ತೆ. ನಾನು ಕೇಳೋದು, ಅದು ಆಸೆ ಅಂತ ಏನು ಪಡ್ತೀವಲ್ಲ ಅದನ್ನು ಡಿಸೈಡ್ ಮಾಡ್ಬೇಕಾದ್ರೆ ಯಾವ ಒಂದು ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತೀರಾ ಅಂತ. ಈಗ ನಿಮ್ಮ ಫ್ರೆಂಡ್ ಹತ್ರ ಪ್ಯಾಚಪ್ ಆಗಬೇಕು, ಮನೆ ಕಟ್ಟಬೇಕು, ಬಂಗ್ಲೆ ಕಟ್ಟಬೇಕು, ಇವೆಲ್ಲ ಒಂದು ಕ್ಲಿಯರ್ ಆಗಿ ಪಿಕ್ಚರ್ ಹಾಕಿರಲ್ಲ. ಕ್ಲಿಯರ್ ಪಿಕ್ಚರ್ ಇದ್ದರೆ ಇದೇ ಜಾಗ ಅಂತ ಯಾಕೆ ಡಿಸೈಡ್ ಮಾಡ್ತೀರಾ? ಅದು ಆಸೆ ಅಂತಲ್ಲ, ನಿಮ್ಮದು ಮುಂಚೆನೂ ಅದು ಆಸೆ ಇರುತ್ತೆ, ನಾನು ಇದ್ದರೆ ಇಂಥ ಕಡೆ ಇರಬೇಕು ಅಂತ. ಅದನ್ನು ಪದೇ ಪದೇ ಯೋಚನೆ ಮಾಡಿ 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 ಅದನ್ನು ನಿಜ ಮಾಡೋದೇನಾದ್ರೆ ಗೋಲ್ ಸೆಟ್ಟಿಂಗ್ ಥರನೇ ಬರುತ್ತೆ. ಸೊ ಇದು ನಿಜ ಸುಳ್ಳು ಅನ್ನೋಕ್ಕಿಂತ ಜಾಸ್ತಿ ಆ ಮೆಥಡ್ ಏನು ಮಾಡುತ್ತೆ, ಮೈಂಡ್ಗೊಂದು ಕೆಲಸ ಕೊಡುತ್ತೆ ಅಷ್ಟೇ 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 ಆಗೋದು. ಅದ್ರ ಬಗ್ಗೆ ನಾನು ಒಂದ್ಸಲ ಮಾತಾಡ್ತೀನಿ, ಹೇಳ್ತೀನಿ. ರೈಟ್ ಆರ್ ರಾಂಗ್, ಸರಿ ತಪ್ಪು, ಒಳ್ಳೇದು ಕೆಟ್ಟದು ಮಾತಾಡೋಣ, ಓಕೆನಾ? ಎಲ್ರಿಗೂ ಒಳ್ಳೇದಲ್ಲಿ. ಥ್ಯಾಂಕ್ ಯು.